ಕೃಷ್ಣವು ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸಹಕಾರ ನಗರದ ಎಲ್ಲ ಶ್ರೋತೃಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆರಂಭ ಮಾಡ್ತೇನೆ. ಯಾಕಂದರೆ ಅಷ್ಟು ದೂರದಿಂದ ಇಲ್ಲಿಯ ತನಕ ಕರೆಸಿ ಸುಮಾರು ಒಂದೂವರೆ ಗಂಟೆಯ ತನಕ ಅಧ್ಯಾತ್ಮದ ಭಾಗದಲ್ಲಿ ಸೇರಿಕೊಳ್ಳಬೇಕು ಅಂತ ನೀವು ಒಳ್ಳೆಯ ಇಚ್ಛೆ ಮಾಡಿದ್ದೀರಿ. ಅದಕ್ಕೆ ನಮ್ಮ ಭೀಮೇಶ್ ಅವರು ಭೀಮ ಪರಾಕ್ರಮರಾಗಿ ನಿಂತಿದ್ದಾರೆ. ಅವರ ಕುಟುಂಬ ಸಂಪೂರ್ಣ ಅದರಲ್ಲಿ ತೊಡಗಿಸಿಕೊಂಡಿದೆ. ಜೀವಸ್ವರೂಪ ಅಥವಾ ಜೀವ ಸ್ವಭಾವ ಅನ್ನುವ ನಮ್ಮ ವಿಷಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸೋಣ. ಸ್ವರೂಪ ಅನ್ನುವ ಶಬ್ದವನ್ನು ಎಲ್ಲಿ ಬಳಸ್ತೇವೆ? ನಮ್ಗೆ ಯಾವುದು ಕಾಣಿಸುವುದಿಲ್ಲೋ ಅದರ ಬಗ್ಗೆ ಬಳಸ್ತೇವೆ. ನಮಗೆ ಯಾವುದು ಕಾಣಿಸ್ತಾ ಇರ್ತದೋ ಅದು ಸ್ವಭಾವ ಅಲ್ಲ, ಅದು ಪ್ರಭಾವ. ಏನೋ ಇನ್ಫ್ಲೂಯೆನ್ಸ್ ಆಗಿ ಅದು ಹಾಗೆ ಕಾಣಿಸ್ತದೆ. ಒಂದು ವಸ್ತುವಿನ ಸ್ಥಿತಿಯಲ್ಲಿ ಮೂಲ ಸ್ವಭಾವ ಅಂತ ಒಂದಿರುತ್ತದೆ, ಸಂಕೀರ್ಣ ಸ್ವಭಾವ ಅಂತ ಮತ್ತೊಂದಿರ್ತದೆ, ವಿಕೃತ ಸ್ವಭಾವ ಅಂತ ಮತ್ತೊಂದಿರ್ತದೆ. ಮೂಲ ಸ್ವಭಾವ ಅನ್ನೋದೇನಿದೆ ಅದನ್ನು ನಿಜವಾಗಿ ಸ್ವಭಾವ ಶಬ್ದದಿಂದ ಕರೆಯುವುದು. ಸಂಕೀರ್ಣ ಸ್ವಭಾವವೋ ಅಥವಾ ವಿಕೃತ ಸ್ವಭಾವವೋ ಏನಿರ್ತದೆ ಅದು ಸ್ವಭಾವ ಅಲ್ಲ. ಅದನ್ನು ಔಪಚಾರಿಕವಾಗಿ ಅಂದರೆ ಅಮುಖ್ಯ ಭಾಷೆಯಲ್ಲಿ ನಾವು ಸ್ವಭಾವ ಅಂತ ಕರೆಯೋದು. ಮುಖ್ಯ ಪ್ರಯೋಗ ಅಮುಖ್ಯ ಪ್ರಯೋಗ ಇದು ಪ್ರಸಿದ್ಧವಾದದ್ದು. ಮುಖ್ಯ ಪ್ರಯೋಗ ಒಬ್ಬರನ್ನು ದೊಡ್ಡ ವಿದ್ವಾಂಸರಿದ್ದರೆ ಇವರು ಬೃಹಸ್ಪತಿ ಅಂತ ಹೇಳಿದರೆ ಅದು ಮುಖ್ಯ ಪ್ರಯೋಗ. ಅದೇ ತೀರಾ ದೊಡ್ಡವನ್ನು ಬೃಹಸ್ಪತಿ ಬಾರೋ ಇಲ್ಲಿ ಅಂತ ಕರೆದ್ರೆ ಇಲ್ಲಿ ಬೃಹಸ್ಪತಿ ಶಬ್ದ ತೀರಾ ಅಮುಖ್ಯ ಪ್ರಯೋಗ ಆಗ್ತದೆ. ವಿಪರೀತ ಲಕ್ಷಣ ಅಂತ ಅದನ್ನು ಕರೀತಾರೆ. ಲಾಕ್ಷಣಿಕ ಅಥವಾ ಔಪಚಾರಿಕ ಪ್ರಯೋಗದಲ್ಲಿ ನಾವು ಸ್ವಭಾವ ಶಬ್ದವನ್ನು ಕೆಲವೊಂದು ಕಡೆಯಲ್ಲಿ ಬಳಸ್ತೇವೆ. ನಾವು ಅಂಥ ಪ್ರಯೋಗವೇ ಜಾಸ್ತಿ ಮಾಡುವುದು. ಈಗ ಶ್ರೀಕೃಷ್ಣನ ರಾಸಲೀಲೆ ಅಂತ ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಅತ್ಯಂತ ಪವಿತ್ರವಾದ ಒಂದು ಲೀಲಾ ವೈಭವ ಅದು. ಆದರೆ ಇವತ್ತಿನ ದೈನಂದಿನ ಪತ್ರಿಕೆಗಳಲ್ಲಿ ಕೆಲವು ಸಲ ಓದುವುದಿದೆ, ಅಲ್ಲಿ ರಾಜಕಾರಣಿಗಳ ರಾಸಲೀಲೆ ಅಂತ ಯಾವುದೋ ಎಡವಟ್ಟ ಅರ್ಥದಲ್ಲಿ ರಾಸಲೀಲೆ ಶಬ್ದದ ಪ್ರಯೋಗ ಮಾಡಿರ್ತಾರೆ. ರಾಸಲೀಲೆ ಅನ್ನುವ ಶಬ್ದ ಎಷ್ಟು ಪವಿತ್ರವಾದದ್ದು, ಅದನ್ನು ಇಂಥ ಅಪವಿತ್ರವಾದ ಅರ್ಥದಲ್ಲಿ ನಾವು ಎಳೆದು ತಂದಿರ್ತೇವಲ್ವಾ. ಇದೆಲ್ಲ ಮುಖ್ಯ ಪ್ರಯೋಗ ಅಲ್ಲ, ತೀರಾ ಅಮುಖ್ಯ ಪ್ರಯೋಗ. ಶಬ್ದದ ಅಪಮೌಲ್ಯೀಕರಣ. ಅವರ ಮನೆಯಲ್ಲಿ ಇವತ್ತು ಕಿಷ್ಕಿಂಧಾಕಾಂಡ ನಡೆಯಿತು ಅಂತ ಕಿಷ್ಕಿಂಧಾಕಾಂಡವನ್ನು ಇಲ್ಲಿ ಅಣ್ಣ ತಮ್ಮಂದಿರು ಗಲಾಟೆ ಮಾಡಿ ಅಲ್ಲಿಗೆ ತಂದು ಹಾಕುವುದು. ಅವರ ಮನೆಯ ಮಹಾಭಾರತ ಕೇಳಿ ಪ್ರಯೋಜನ ಇಲ್ಲ ಅಂತ ಮಹಾಭಾರತ ಶಬ್ದದ ಪ್ರಯೋಗ ಮಾಡುವುದು. ಅಣ್ಣ ತಮ್ಮಂದಿರ ಗಲಾಟೆ ಅದಲ್ಲೆಲ್ಲ ಮಹಾಭಾರತ ಕುರುಕ್ಷೇತ್ರ ಅನ್ನೋ ಶಬ್ದದ ಪ್ರಯೋಗ ಮಾಡುವುದು. ಇದೆಲ್ಲ ಒಂದು ರೀತಿಯ ಶಬ್ದದ ಅಪಮೌಲ್ಯ ಅಂತ ಕರೀತೇವೆ. ಆ ಅರ್ಥದಲ್ಲಿ ಸ್ವಭಾವ ಅನ್ನೋ ಶಬ್ದ ನಿಜವಾಗಿ ಎಲ್ಲಿ ಬಳಸಬೇಕು ಅಂದರೆ ಯಾವತ್ತೂ ಎಂದಿಗೂ ವ್ಯತ್ಯಾಸವಾಗುವುದಿಲ್ಲವೋ, ಅನಾದಿ ಕಾಲದಿಂದ ಅನಂತದ ಕಾಲದ ತನಕ, ಅಥವಾ ಆ ವಸ್ತುವಿನ ಆದಿಯಿಂದ ಆ ವಸ್ತುವಿನ ಅಂತದ ತನಕ ಯಾವ ದ್ರವ್ಯ ಸ್ವರೂಪ ಅಂದರೆ ಆ ವಸ್ತು ಇರುವಲ್ಲಿಯ ತನಕವೂ ಹೇಗೋ ಅದರದ್ದು ಮೂಲ ಏನೋ ಅದನ್ನು ಸ್ವಭಾವ ಅಂತ ಕರಿಬೇಕು. ಅದು ಬಿಟ್ಟು ವಿಕೃತವಾದ ಸ್ಥಿತಿಯಲ್ಲಿ ಅದನ್ನು ವಿಕೃತ ಸ್ವಭಾವ ಅಂತ ಕರಿಬಾರದು. ಆದರೆ ವಿಕೃತ ಸ್ವಭಾವ, ಅಲ್ಲಿ ಸ್ವಭಾವ ಅನ್ನೋದು ಗೌಣವಾಗಿ ಬಳಸಲ್ಪಡ್ತದೆ. ಈ ಎದುರಿಗಿರ್ತಕ್ಕಂಥದ್ದು ಇದಕ್ಕೆ ಏನು ಕರಿತೀರಿ? ಮೌತ್ ಪೀಸ್ ಅಂತಲ್ಲ, ನಾವು ಧ್ವನಿವರ್ಧಕ ಅಂತ ಕರಿತೇವೆ. ಇದೇನು ಅಂತ ಕೇಳಿದರೆ ಒಂದು ಲೋಹ ಅಂತ ಹೇಳ್ತೀರಿ, ಇಲ್ಲದೆ ಹೋದರೆ ಪ್ಲಾಸ್ಟಿಕ್ಕು ಲೋಹ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ಪದಾರ್ಥ ಅಂತ ಇಷ್ಟೇ ಹೇಳ್ತೇವೆ.
ಆದರೆ ಪ್ಲಾಸ್ಟಿಕ್ ಅನ್ನೋದು ಮೂಲ ಅಲ್ಲ, ಸ್ವಭಾವ ಅಲ್ಲ ಆ ವಸ್ತುವಿನ. ಇದರ ಸ್ವಭಾವ ಪ್ಲಾಸ್ಟಿಕ್ಕೋ ಕಬ್ಬಿಣವೋ ಅದೇ ಸ್ವಭಾವ ಅಲ್ಲ. ಅದಕ್ಕೆ ಮೂಲ ಯಾವುದೋ ಇದೆ. ಏನೋ ಇದ್ದದ್ದು ಕಬ್ಬಿಣವಾಗಿದೆ, ಏನೋ ಇದ್ದದ್ದು ಪ್ಲಾಸ್ಟಿಕ್ ಆಗಿದೆ. ಆ ಪ್ಲಾಸ್ಟಿಕ್ ಕಂಡಿಡಿದವನ ಹತ್ರ ಕೇಳಬೇಕು. ಅವ ಪೆಟ್ರೋಲಿಯಂ ಅನ್ನು ಏನೋ ಮಾಡ್ಲಿಕ್ಕೆ ಹೋಗಿ ಅಡಿಯಲ್ಲಿ ತಳ ಹಿಡಿದಾಗ ಪ್ಲಾಸ್ಟಿಕ್ ಉತ್ಪತ್ತಿ ಆಯಿತು ಅಂತ. ಅದರದ್ದು ಇತಿಹಾಸ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಉತ್ಪತ್ತಿ ಆದಮೇಲೆ ಅದು ಹಸುರನ ಹಾಗೆ ಅವನನ್ನೇ ಆಕ್ರಮಿಸಿತು. ಆಮೇಲೆ ಅದು ನಾವು ಕೂತ್ಕೊಳ್ಳುವುದು ಪ್ಲಾಸ್ಟಿಕ್ಕಲ್ಲಿ, ಹೇಳುವುದು ಪ್ಲಾಸ್ಟಿಕ್ಕಲ್ಲಿ, ಹಲ್ಲುಜ್ಜುವುದು, ಕೊನೆಗೆ ಹಲ್ಲು ಕೂಡ ಪ್ಲಾಸ್ಟಿಕ್. ಎಲ್ಲ ಕಡೆಗೂ ಅದು ಮನುಷ್ಯನನ್ನು ಆವರಿಸುವುದಕ್ಕೆ ಪ್ರಾರಂಭಿಸಿತು. ಹಾಗಾದರೆ ಅದರ ಮೂಲ ಪ್ಲಾಸ್ಟಿಕ್ಕೇ ಮೂಲ ಅಲ್ಲ, ಅದಕ್ಕೊಂದು ಮೂಲ ವಸ್ತು ಇದೆ. ನಾವು ವಿಜ್ಞಾನವನ್ನು ಓದಿದವರಿಗೆ ಎಲ್ಲದರದ್ದು ಮೂಲ ಏನು ಅಂತ ಹುಡುಕುವಂಥದ್ದು ಅಂತ ಇರ್ತದೆ. ಮೂಲ ವಸ್ತು ಇದು, ಅದರಿಂದ ಉಂಟಾದಂತಹ ವಿಕೃತ ವಸ್ತು ಇದು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇದು ಮೂಲ ವಸ್ತು. ಆ ಮೂಲ ವಸ್ತುಗಳು ಸೇರಿ ಅವುಗಳದ್ದೆಲ್ಲ ಒಂದು ಸಂಕೀರ್ಣ ಭಾವಗಳು ಸೇರಿ ಇದೊಂದು ವಸ್ತು ಆಗಿರ್ತದೆ. ಅದು ಮಡಿಕೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು. ಅದರಲ್ಲಿ ಈ ಪಂಚ ವಸ್ತುಗಳ ಮಿಶ್ರಣ ಇರ್ತದೆ. ಪಾಂಕ್ತಂ ವಾ ಇದಗಂ ಸರ್ವಂ, ಇದಂ ಸರ್ವಂ ಪಾಂಕ್ತಂ ಅಂದ್ರೆ ಇವೆಲ್ಲವೂ ಕೂಡ ಪಂಚತ್ವವನ್ನು ಹೊಂದಿದ್ದು, ಪಂಚ ಸೇರಿ ಆಗಿರತಕ್ಕಂಥದ್ದು. ಈ ಶರೀರವೂ ಕೂಡ ಹಾಗೆ ಅಲ್ವಾ. ಶರೀರ ಅಂತ ನಮಗೆ ನೋಡ್ಲಿಕ್ಕೆ ಹೀಗೆ ಕಾಣಿಸ್ತಾ ಉಂಟು. ಆದರೆ ಶರೀರದ ಮೂಲ ಏನು ಅಂತ ಹೇಳಿದ್ರೆ 5: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಇಷ್ಟು ಸೇರಿ ಈ ಶರೀರ ಆಗಿದೆ ಅಂತ. ಅದರ ಶರೀರದ ಮೂಲ ವಸ್ತು ಭೂಮಿ, ನೀರು ಇತ್ಯಾದಿಗಳು. ಆ ಭೂಮಿ, ನೀರು ಇತ್ಯಾದಿಗಳು ಅದು ಮೂಲ ಸ್ವಭಾವವೋ? ಹಾಗಾದ್ರೆ ಈ ವಸ್ತು ಇದು ಸಂಕೀರ್ಣವಾದಂತಹ ಸ್ವಭಾವ ಇದರದ್ದು, ಶರೀರದ್ದು. 5 ವಸ್ತುಗಳ ಸಂಕೀರ್ಣತೆ ಈ ಶರೀರದಲ್ಲಿದೆ. ಆ 5 ವಸ್ತುಗಳ ಮೂಲ ಯಾವುದು? ಮೂಲ ಯಾವುದು ಅಂತ ಹೇಳಿದರೆ, ಈಗ ಭೂಮಿ ಅಂತ ಹೇಳ್ತೇವೆ. ಎಲ್ಲವೂ ಬಂಗಾರದಿಂದ ಹಿಡಿದು ಮಣ್ಣಿನ ತನಕ ಎಲ್ಲವೂ ಕೂಡ ಭೂಮಿಯೇ. ಆ ಮಣ್ಣಿನಲ್ಲಿ ಆದಂತಹ ಸಸ್ಯ ವಸ್ತು ಇದ್ರೆ ಆ ಸಸ್ಯವೂ ಕೂಡ ಭೂಮಿಯೇ. ನಾವು ತಿನ್ನುವಂಥ ತರಕಾರಿ ಏನಾದರೂ ಬಂದರೆ ಅದು ಕೂಡ ಭೂಮಿಯೇ, ಮಣ್ಣೆ. ಮನುಷ್ಯ ತಿನ್ನುವುದೆಲ್ಲ ಮಣ್ಣನ್ನೇ. ಆದರೆ ಮಣ್ಣು ತಿಂದು ನಾವಿಷ್ಟು ಗಟ್ಟಿಯಾಗಿರೋದು. ಮಣ್ಣಿನ ವಿಕಾರ ವಸ್ತುಗಳು ಅವುಗಳೆಲ್ಲವೂ. ಅದರಲ್ಲಿ ಸ್ವಲ್ಪ ನೀರು ಸೇರಿ ಇರ್ತದೆ, ಸ್ವಲ್ಪ ಬೆಂಕಿ ಸೇರಿಸದೆ ಹೋದರೆ ನಮಗೆ ಇಷ್ಟ ಆಗುವುದಿಲ್ಲ. ಏಕಾದಶಿ ಒಂದು ಬೆಂಕಿ ಸೇರಿಸುವುದಿಲ್ಲ, ಉಳಿದದ್ದೆಲ್ಲ ಅದು ಸೇರಿಸಿಕೊಂಡು ನಾವು ಶರೀರಕ್ಕೆ ತೆಗೆದುಕೊಳ್ತೇವೆ. ಹಾಗಾದರೆ ಅದರ ಮೂಲ ವಸ್ತು ಮಣ್ಣು ಆಗಿರ್ತದೆ, ನೀರಾಗಿರ್ತದೆ, ಬೆಂಕಿ ಆಗಿರ್ತದೆ. ಆ ಮಣ್ಣು ಅನ್ನುವುದು ಮೂಲ ಅಲ್ಲ. ಅದಕ್ಕೂ ಮೂಲ ಯಾವುದು? ಮಣ್ಣು. ಯಾವುದು ಮಣ್ಣಾಯಿತು? ನಾವೀಗ ಹಾಲು ಕುಡಿತೇವೆ, ಹಾಲಿನ ಮೂಲ ಏನು ಅಂತ ಕೇಳಿದರೆ ಹುಲ್ಲು. ಹಸು ಹುಲ್ಲು ತಿಂದು ಹುಲ್ಲು ಹಾಲಾಯಿತು. ಆ ಹುಲ್ಲಿನ ಮೂಲ ಯಾವುದು? ಹುಲ್ಲು ಮಣ್ಣೇ ಮೂಲ. ಮಣ್ಣೇ ಹುಲ್ಲಾದದ್ದು. ಮಣ್ಣಿಗೆ ನೀರು ಬಿದ್ದಾಗ ಮಣ್ಣು ಹುಲ್ಲಾಯಿತು. ಅಲ್ಲ, ಮಣ್ಣೇ ಹುಲ್ಲಾದದ್ದಲ್ಲ, ಅಲ್ಲಿ ಒಂದು ಬೀಜ ಇತ್ತು, ಬೀಜ ಹುಲ್ಲಾದದ್ದು ಅಂತ. ಹೌದು, ಬೀಜ ಅದಕ್ಕೆ ಮೂಲ ವಸ್ತು ಆಗಿದೆ. ಆದರೆ ಅದರ ಜೊತೆಗೆ ಮಣ್ಣು ಸೇರಿ ಅಲ್ವ ಅದು ಹುಲ್ಲಾಗೋದು. ಮಣ್ಣು ನೀರು ಸೇರಿ ಹುಲ್ಲಾಗೋ. ಬೇಕಾದರೆ ಬಿಸಿಲು ಸೇರಬೇಕು, ಬೆಂಕಿ. ಸರ್ವಮಿದಂ ತ್ರಿವೃತ್ ಅಂತ ಈ 3 ಸೇರಿ ಹುಲ್ಲಾಗಿದೆ. ಹುಲ್ಲಿನಿಂದ ಹಾಲಾಗಿದೆ. ಹುಲ್ಲಿಗೆ ಮೂಲ ಏನು? ಮಣ್ಣಾಯಿತು. ಮಣ್ಣೇ ಹಾಲಾದದ್ದು ಅನ್ನೋದು ಸ್ಪಷ್ಟವಾಯಿತು. ಮಣ್ಣಿಗೆ ಮೂಲ ಏನು ಅಂತ ವಿಮರ್ಶೆ ಮಾಡ್ತಾ ಹೋದರೆ ಪೃಥಿವೀ ಸೂಕ್ಷ್ಮ ಅಂತ ಕರಿತೇವೆ ನಾವು ಶಾಸ್ತ್ರದಲ್ಲಿ. ಅದನ್ನೇ ಭೂತ ಸೂಕ್ಷ್ಮ ಅಂತ ಕರೆಯುವುದು. ಪಂಚಭೂತಗಳ ಸೂಕ್ಷ್ಮ. ಪೃಥಿವೀ ಸೂಕ್ಷ್ಮ, ಜಲ ಸೂಕ್ಷ್ಮ, ತೇಜಸ್ ಸೂಕ್ಷ್ಮ, ವಾಯು ಸೂಕ್ಷ್ಮ, ಆಕಾಶ ಸೂಕ್ಷ್ಮ ಅಂತ. ಅದರ ಇವತ್ತು ನೀವು ಆಟಮ್ದು ಬೇಕಾದರೂ ಕರೀರಿ. ನಿಜವಾಗಿ ಆಟಮ್ ಅಲ್ಲ ಅದು, ಅದಕ್ಕಿಂತ ಸೂಕ್ಷ್ಮವಾದ ವಸ್ತು ಅದು. ಆಟಮಿನ ಅವಯವಭೂತವಾದಂತಹ ವಸ್ತು. ಅದನ್ನು ಭೂತ ಸೂಕ್ಷ್ಮ ಅಂತ ಕರಿತೇವೆ. ಆ ಭೂತ ಸೂಕ್ಷ್ಮ ಅದು ನಿತ್ಯ, ಅನಾದಿ ಕಾಲದಿಂದ ಅನಂತ ಕಾಲದ ತನಕ, ಪ್ರಳಯ ಕಾಲದಲ್ಲೂ ಕೂಡ ಇರ್ತದೆ. ಪ್ರಳಯ ಕಾಲದಲ್ಲೂ ಇರುವ ಪೃಥಿವೀ ಸೂಕ್ಷ್ಮ ಅದು ಪ್ರಕೃತಿಯ ಕೆಲವು ಭಾಗಗಳಿಂದ ಸೇರಿಕೊಂಡು ಉಪಚಯವನ್ನು ಹೊಂದಿ ಅದು ಭೂಮಿ ಆಗ್ತದೆ, ಮಣ್ಣಾಗ್ತದೆ, ಕಲ್ಲಾಗ್ತದೆ. ಹಾಗಾದರೆ ಈ ಶಿಲಾಮಯವಾದ ಶೈಲ ಇರ್ಬೋದು, ಅಥವಾ ಜಲಮಯವಾದಂತಹ ಸಮುದ್ರ ಸಾಗರಾದಿಗಳಿರ್ಬೋದು. ಇದಕ್ಕೆಲ್ಲ ಒಂದು ಮೂಲ ಯಾವುದು ಅಂದರೆ ಭೂತ ಸೂಕ್ಷ್ಮ. ಭೂತ ಸೂಕ್ಷ್ಮವು ಅದಕ್ಕೆ ಮೂಲ ಅಂತ ಕರಿತೇವಲ್ವಾ. ಇದು ಜಡದಲ್ಲಿ ಮೂಲ ಅಂದರೆ ಸ್ವಭಾವ. ಮೂಲ ಸ್ವಭಾವ ಏನು ಅಂದರೆ ಭೂತ ಸೂಕ್ಷ್ಮ ಅನ್ನೋದು ಅದರಲ್ಲಿ ಮೂಲ ಸ್ವಭಾವ ಅಥವಾ ಮೂಲ ಸ್ವರೂಪ ಅಂತ ಕರಿತೇವೆ. ಜಡದಲ್ಲಿ ಹೇಗೆ ಮೂಲ ಸ್ವಭಾವ ಅನ್ನೋದು ಸಾಮಾನ್ಯ ವಿಜ್ಞಾನ ಓದಿದವನಿಗೂ ಕೂಡ ಒಂದು ಪರಿಚಿತವಾದದ್ದು, ಹಾಗೆಯೇ ಚೇತನಗಳಲ್ಲಿ ಒಂದು ಮೂಲ ಸ್ವಭಾವ ಇದೆ. ಅದು ಕಾಣಿಸುವುದಿಲ್ಲ. ಈಗ ನಾವು ಹೇಗೆ ಜಡದಲ್ಲಿ ಮೂಲ ಸ್ವಭಾವ ನಮಗೆ ಕಾಣಿಸುತ್ತಾ? ಭೂತ ಸೂಕ್ಷ್ಮ ಅಂತ ಹೇಳ್ತೇವೆ. ಭೂತ ಸೂಕ್ಷ್ಮ ಅಂದ್ರೆ ಏನು? ಸೂಕ್ಷ್ಮ ಅಂತ ಯಾಕೆ ಕರೆಯುವುದು? ಅದನ್ನು ಕಾಣಿಸುವುದಿಲ್ಲ, ಅದರಿಂದ ಸೂಕ್ಷ್ಮ ಅಂತ ಕರೆಯುವುದು. ಆದರೆ ಮನುಷ್ಯನ ಸಾಮಾನ್ಯ ದೃಷ್ಟಿಗೆ ಗೋಚರವಾಗದ, ಶಾಸ್ತ್ರಚಿಂತನೆಯಿಂದ ಅಥವಾ ವಿಜ್ಞಾನದ ಮೂಲಕವಾಗಿ ಅವಲೋಕನೆ ಮಾಡಬಹುದಾದ ಸ್ವರೂಪ ಸ್ವಭಾವ ವಿಶೇಷವನ್ನೇ ನಾವು ಮೂಲ ಸ್ವಭಾವ ಅಂತ ಕರೆಯೋದು. ಹಾಗೆ ಈಗ ನಾನು ನನ್ನ ಸ್ವಭಾವ ಏನು ಅಂತ ವಿಮರ್ಶೆ ಮಾಡೋದು. ಈಗ ಇದು ನಾನು ಅಂದರೆ ನೀವೆಲ್ಲರೂ
ನಮ್ಮ ನಮ್ಮ ಸ್ವಭಾವ ಸ್ವರೂಪ ಏನು ಅಂತ ನೋಡಿ, ಅದೇ ಹೌದು ಅಂತ ಹೇಳುವುದು. ಅದನ್ನು ವಿಮರ್ಶೆ ಮಾಡುವುದೀಗ. ಯಾವುದು ಸ್ವರೂಪ? ಸಾಮಾನ್ಯವಾಗಿ ಜೀವ ಅಂತ ಹೇಳಿದರೆ ಮನುಷ್ಯ ಮಾತ್ರ ಅಲ್ಲ, ನಾನು ಒಬ್ಬ ಜೀವ ಅಷ್ಟೇ. ದೇವನೂ ಜೀವನೇ, ದೈತ್ಯನೂ ಜೀವನೇ, ಪಿಶಾಚಿಗಳೂ ಜೀವಗಳೇ. ಇಷ್ಟು ನಮಗೆ ಪರಿಚಯ ಇರುವಂಥದ್ದು. ಇನ್ನು ಬಿಟ್ಟು ತೃಣಗಳೂ ಜೀವ, ವೃಕ್ಷಗಳೂ ಜೀವ. ಈ ಗಾಳಿಯಲ್ಲಿ ಎಷ್ಟು ಜೀವ ಇದೆ ಅಂದರೆ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗಾದರೆ ಜೀವ ಸ್ವರೂಪ ಏನಿದೆ ಅದು ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಶ್ರೀಮನ್ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಜೀವ ಎಷ್ಟು ಸೂಕ್ಷ್ಮ ಇದ್ದಾನೆ, ಅತ್ಯಂತ ಸೂಕ್ಷ್ಮ. ಹೇಗೆ ಅಂದರೆ ಪರಮಾಣು ಪ್ರದೇಶೇಪಿ ಹ್ಯನಂತ ಜೀವರಾಶಯ. ಪರಮಾಣು ಪ್ರದೇಶೇ ಅಪಿ ಅತ್ರ ಪುರತಃ ಆಗಚ್ಚಂತುತೆ. ಪರಮಾಣು ಪ್ರದೇಶೇ ಅಪಿ ಅಂದ್ರೇನು? ಒಂದು ಸೂಜಿಯ ಮೊನೆಯ ಜಾಗ ಅತ್ಯಂತ ಸೂಕ್ಷ್ಮ ಪ್ರದೇಶ. ಅಷ್ಟು ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಅನಂತ ಜೀವರಾಶಿಗಳು ಇದ್ದಾವೆ. ಹಾಗಾದರೆ ಜೀವ ಎಷ್ಟು ಸೂಕ್ಷ್ಮ ಅಂತ ಆಲೋಚನೆ ಮಾಡಿ. ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಪರಮಾಣು ಪ್ರದೇಶ ಅಂದ್ರೇನು? ಒಂದು ಸೂಜಿ ಮೊನೆ ಅಂತ ಹೇಳ್ಕೊಳ್ಳಿ, ಅತ್ಯಂತ ಸೂಕ್ಷ್ಮವಾದ ಪ್ರದೇಶ. ಆ ಸೂಜಿ ಮನೆಯ ಜಾಗದಲ್ಲಿ ಎಷ್ಟು ಜೀವ ಇರ್ಬೋದು? ನಾವು 10, 100, 200, 10 ಕೋಟಿ 100 ಕೋಟಿ ಅಲ್ಲ, ಅನಂತ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಹಾಗಾದರೆ ಜೀವನಿಗೆ ಪರಿಮಾಣವೇ ಇಲ್ಲವೋ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರ ಇಷ್ಟು: ಜೀವ ಅನ್ನುವುದು ಅಪ್ರತಿಘ. ಈ ಶಬ್ದ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅಪ್ರತಿಘ ಅಂದರೆ ಏನರ್ಥ? ಇನ್ನೊಂದರ ಜೊತೆಗೆ ತಾನು ಇರ್ತದೆ, ಮತ್ತೊಂದಕ್ಕೆ ಅವಕಾಶ ಮಾಡಿಕೊಟ್ಟು ತಾನು ಇರ್ತದೆ. ಈಗ ಈ ಪುಸ್ತಕ ಅಪ್ರತಿಘ ಅಲ್ಲ. ಯಾಕೆ? ಇಷ್ಟು ಜಾಗದಲ್ಲಿ ಇದಿದೆ ಅಂದರೆ ಇದು ವ್ಯಾಪಿಸಿದಂತಹ ಏನು 4 ಅಂಗುಲ ಮತ್ತು 7 ಅಂಗುಲದ ಪ್ರದೇಶ ಉಂಟು, ಆ ಪ್ರದೇಶದಲ್ಲಿ ಇನ್ನೊಂದು ವಸ್ತು ಇರುವುದಕ್ಕೆ ಅದು ಬಿಡುವುದಿಲ್ಲ. ಇನ್ನೊಂದು ಪುಸ್ತಕ ತಂದರೆ ಅದು ಇನ್ನೊಂದು ಬೇರೆ ಜಾಗದಲ್ಲಿ ಇರ್ತದೆ, ಆ ಜಾಗದಲ್ಲಿ ಇರುವುದಿಲ್ಲ. ಆದರೆ ಬೆಳಕು ನೋಡಿ, ಬೆಳಕು ಹಾಗಲ್ಲ. ಬೆಳಕು ಅಪ್ರತಿಘ. ಅಂದರೆ ಇದನ್ನು ನೀವು ನಂದಿಸಿ ಈ ಬೆಳಕನ್ನು ಮಾತ್ರ ಪ್ರಜ್ವಲಿಸಿದಾಗ ಆ ಬೆಳಕು ಈ ಪ್ರದೇಶವನ್ನಷ್ಟನ್ನು ವ್ಯಾಪಿಸುತ್ತೆ, ಈ ಕೋಣೆಯನ್ನು ವ್ಯಾಪಿಸ್ತದೆ. ಆಮೇಲೆ ಅದನ್ನು ಪ್ರಜ್ವಲಿಸಿದಾಗ ಮತ್ತೆ ಅಷ್ಟೇ ದೇಶವನ್ನು ಆ ಬೆಳಕು ವ್ಯಾಪಿಸುತ್ತೆ. ಇಲ್ಲಿ ಒಂದು ನೀವು 100 ದೀಪಗಳನ್ನು ಬೇಕಾದರೂ ಹಚ್ಚಬಹುದು. ಆ 100 ದೀಪಗಳು ಕೂಡ ಪ್ರತಿಯೊಂದು ದೀಪದ ಬೆಳಕು ಪ್ರತಿಯೊಂದು ಜಾಗವನ್ನು ವ್ಯಾಪಿಸುತ್ತೆ. ಅಂದರೆ ಒಂದು ದೀಪದ ಬೆಳಕು ಮತ್ತೊಂದು ದೀಪದ ಬೆಳಕಿಗೆ ನಾನು ಜಾಗ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಹಾಗಲ್ಲ. ಈಗ ನಾವು ನೋಡಿ, ಇವರು ಬಂದುಕೊಳ್ಳೆ ಎಲ್ಲರೂ ಆ ಕಡೆ ದಬ್ಬಿ ಜಾಗ ಮಾಡಿ ಕೊಡಬೇಕಾಯ್ತಲ್ವಾ? ಈ ಬೆಳಕು ಹಾಗಲ್ಲ. ಬೆಳಕು ತಾನಿದ್ದ ಜಾಗದಲ್ಲಿ ಮತ್ತೊಂದು ಬೆಳಕನ್ನು ಅದೇ ಜಾಗದಲ್ಲಿ ಇರುವುದಕ್ಕೆ ಬಿಡ್ತದೆ ಅಂತ. ಇದು ತೇಜಸ್ಸಿನಲ್ಲಿರತಕ್ಕಂಥ ವಿಶೇಷ. ಅಪ್ರತಿಘತ್ವ ಅಂದರೆ ಅದು ಆಕಾಶ ಇದ್ದ ಜಾಗದಲ್ಲೇ ದಿಕ್ಕು ವ್ಯಾಪಿಸಿದೆ. ಆಕಾಶ ಎಲ್ಲೆಡೆ ಉಂಟು. ಎಲ್ಲೆಡೆ ಆಕಾಶ ಇದ್ದಾಗ ಆ ಎಲ್ಲೆಡೆಯೂ ಕೂಡ ಪರಮಾತ್ಮ ಇದ್ದಾನೆ. ಪರಮಾತ್ಮ ಎಲ್ಲೆಡೆ ಇದ್ದಾನೆ, ಆಕಾಶವು ಎಲ್ಲೆಡೆ. ಆಕಾಶ ಪರಮಾತ್ಮನಿಗೆ ಜಾಗ ಕೊಟ್ಟಿದ್ದ, ಪರಮಾತ್ಮ ಆಕಾಶಕ್ಕೆ ಜಾಗ ಕೊಟ್ಟದ್ದ. ಅಂದರೆ ಆಕಾಶವು ಅಪ್ರತಿಘ, ಪರಮಾತ್ಮನು ಅಪ್ರತಿಘ. ಅದು ಇನ್ನೊಂದಕ್ಕೆ ಅದೇ ಜಾಗದಲ್ಲಿ ಅವಕಾಶ ಕೊಡ್ತಕ್ಕಂತಹ ಚೈತನ್ಯ ಸ್ವಭಾವ ಅಂತ ಅದನ್ನು ಕರಿತೇವೆ. ಹಾಗೆ ಈ ಚೈತನ್ಯ ಸ್ವಭಾವ ಅಂದರೆ ಈ ಜೀವದ ಸ್ವಭಾವ ಏನು ಅಂತ ಹೇಳಿದರೆ, ಒಂದು ಜೀವ ಇದ್ದ ಜಾಗದಲ್ಲಿ ಮತ್ತೊಂದು ಜೀವ ಇರುವುದಕ್ಕೆ ಅವಕಾಶ ಆಗ್ತದೆ. ಯಾಕಂದರೆ ಜೀವನನ್ನು ನಾವು ಜ್ಯೋತಿ ಸ್ವರೂಪ ಅಂತ ಕರಿತೇವೆ. ಭಗವಂತ ಪರಂಜ್ಯೋತಿ, ಜೀವ ಜ್ಯೋತಿ. ಅದಕ್ಕೆ ನಾನು ಯಾವ ಸ್ವಭಾವ ಮಾತಾಡ್ತೇನೋ ಅದು ಕಾಣೋಲ್ಲ ಅಂತ ಮೊದಲೇ ಹೇಳಿದ್ದು. ಅದಕ್ಕೆ ನೀವು ಎಷ್ಟೋ ಪ್ರಶ್ನೆ ಅದರಲ್ಲಿ ಉತ್ತರ ಸಿಕ್ಬಿಡ್ತದೆ. ಇಲ್ಲೋದ್ರೆ ನೀವು ಕೇಳ್ತೀರಿ, ಆಚಾರ್ಯ ನಾವೆಲ್ಲ ಜ್ಯೋತಿಯ, ನಾವೆಲ್ಲ ಬೆಳಕಿನ ಸ್ವರೂಪವ? ಆತ್ಮವು ಬೆಳಕಿನ ಸ್ವರೂಪ. ಜ್ಯೋತಿ ಸ್ವಭಾವ, ಜ್ಯೋತಿಸ್ ಅಲ್ಲ, ಜ್ಯೋತಿ ಸ್ವಭಾವ. ಬೆಳಕಿನ ಸ್ವಭಾವವುಳ್ಳದ್ದು ಜೀವ. ಈ ಶರೀರದಲ್ಲೆಲ್ಲ ಜೀವ ಇರುವುದಲ್ಲ. ಈ ಜೀವಕ್ಕೆ ಪಾದದಲ್ಲಿ ಮುಳ್ಳು ಚುಚ್ಚಿದ್ರೂ ಕೂಡ ನನಗೆ ಮುಳ್ಳು ಚುಚ್ಚಿದೆ ಅಂತ ಜ್ಞಾನ ಬರ್ತದೆ. ತಲೆಯಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಆದಾಗಲೂ ಕೂಡ ತಲೆ ನೋಯ್ತಾ ಇದೆ ಅಂತ ಜ್ಞಾನ ಬರ್ತದೆ. ಏಕಕಾಲದಲ್ಲಿ ಗಂಗಾ ತೀರ್ಥದ ಇಲ್ಲವೇ ಕಾಲಿಟ್ಟು ಮಧ್ಯಾಹ್ನದ ಸೂರ್ಯನ ನೋಡಿಕೊಂಡು ಗಾಯತ್ರಿ ಜಪ ಮಾಡಿದಾಗ ಪಾದೇ ಮೇ ಸುಖಂ ಶಿರಸಿ ದುಃಖಂ ಅಂತ ಜ್ಞಾನ ಬರುತ್ತೇವೆ. ಪಾದದಲ್ಲಿ ತಂಪು ಆಗ್ತಾ ಇದೆ, ತಲೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ ಅಂತ ಜ್ಞಾನ ಏಕಕಾಲದಲ್ಲಿ ಬರ್ತದೆ. ಆತ್ಮ ಇರುವುದೆಷ್ಟು? ಹೀಗೆ ಹೇಳಿದ ಹಾಗೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಕುದುರೆಯ ಬಾಲದ ತುದಿಯಲ್ಲಿ ಒಂದು ರೋಮ ತೆಗೆದು ಅದನ್ನು 100 ತುಂಡು ಮಾಡಿ ಆಮೇಲೆ 1000 ತುಂಡು ಏನೋ ಮಾಡಿದಾಗ ಸಿಗುವಂಥ ಅತ್ಯಂತ ಸೂಕ್ಷ್ಮ ಅಂತ ಈ ಶಾಸ್ತ್ರಕಾರರು ಹೇಳುವ ದೃಷ್ಟಾಂತಗಳಿಗೆಲ್ಲ ತಾತ್ಪರ್ಯ ಎಲ್ಲಿ? ಜೀವ ಸ್ವಭಾವ ಅದು ಅತ್ಯಂತ ಸೂಕ್ಷ್ಮವಾದದ್ದು.
ಅದು ಎಲ್ಲಿದೆ ಅಂತ ಹೇಳಿದ್ರೆ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ಈ ಶರೀರದ ಈಶ್ವರನೆನಿಸಿದಂತಹ ಜೀವನೂ ಕೂಡ ಸರ್ವಭೂತಾನ ಹೃದ್ದೇಶೇ ತಿಷ್ಠತಿ, ಹೃದಯದಲ್ಲಿ ಜೀವ ಇದ್ದಾನೆ. ಆದ್ರಿಂದ ನಾನು ಅಂತ ಹೇಳುವವರು ಎಲ್ಲಿ ಬಿಟ್ಟುಕೊಂಡು ಹೇಳ್ತಾರೆ? ನಾನು ಹೇಳ್ತಾ ಇದ್ದೇನೆ, ಅದು ಬಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತ ಯಾರು ಹೇಳೋದಿಲ್ಲ. ನಾನು ಇಲ್ಲ, ಅವ ಎದೆ ಮುಟ್ಟಿಕೊಂಡು. ಯಾಕಂದರೆ ಅವನಿಗೆ ಜನ್ಮಜಾತವಾದ ಪ್ರಾಣಿಗೆ ಆ ಒಂದು ಹಿರಿಯರ ತಲೆಯಿಂದ ಬಂದಂತಹ ಒಂದು ಆತ್ಮಶಕ್ತಿ ಉಂಟಲ್ವ, ನೀವು ಜೀನ್ಸ್ ಅಂತ ಕರಿತೀರಲ್ವ, ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ ನಾನು ಇರುವುದು ಹೃದಯದಲ್ಲಿ ಅಂತ ಅವನಿಗೆ ಗೊತ್ತಿದೆ. ಆದರೆ ಆ ಬಾಯಲ್ಲಿ ಹೇಳಲಿಕ್ಕೆ ಅವನಿಗೆ ವಿಷಯ ಗೊತ್ತಿಲ್ಲ. ಆದರೆ ಸ್ವಭಾವದಿಂದ ಹೇಳ್ತಾನೆ, ನಾನು ಹೇಳ್ತಾ ಇದ್ದೇನೆ, ಆತ್ಮಸಾಕ್ಷಿಯಾಗಿ ಹೇಳ್ತೇನೆ ಅಂತ ಹೃದಯ ಮಾಡ್ತಾನೆ. ಹೃದಯದಲ್ಲಿ ಜೀವ ಇದ್ದಾನೆ, ಅತ್ಯಂತ ಸೂಕ್ಷ್ಮನಾದಂತಹ ಜೀವ. ಆದರೆ ಅದೇ ಜೀವ ಈ ಶರೀರದಿಂದ ಹೊರಗೆ ಬಂದಾಗಲೂ ಈ ವಾತಾವರಣದಲ್ಲಿ ಜೀವ ಇದ್ದಾನೆ. ಆ ವಾತಾವರಣದಲ್ಲಿರುವ ಜೀವ ಎಷ್ಟು ಅಂತ ಹೇಳಿದರೆ, ಒಂದು ಸೂಜಿ ಮನೆಯ ಜಾಗದಲ್ಲಿ ಅನಂತ ಜೀವ ಕೂತ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ, ಒಬ್ಬ ಜೀವ ಮತ್ತೊಬ್ಬ ಜೀವನ ಇರುವಿಕೆಗೆ ಅಡ್ಡವಾಗುವುದಿಲ್ಲ. ಅದೊಂದು ತೇಜಸ್ ಸ್ವಭಾವ, ಜ್ಯೋತಿ ಸ್ವಭಾವ ಅನ್ನೋದು ಜೀವನ ಸ್ವಭಾವ. ಜೀವ ಶರೀರದಲ್ಲಿದ್ದಾಗ ಅವನ ಸ್ವಭಾವ ಗೊತ್ತಾಗೋದಿಲ್ಲ. ಶರೀರದಿಂದ ಹೊರಗೆ ಬಂದಾಗ ಯಾರಿಗೆ ಗೊತ್ತಾಗಬೇಕು? ಈಗ ನನಗೆ ಗೊತ್ತಾಗಬೇಕಲ್ವ, ನಾನು ಏನು ನಂಗೆ ಗೊತ್ತಾಗಬೇಕು. ಎಲ್ಲಿ ಗೊತ್ತಾಗಬೇಕು? ಶರೀರದಲ್ಲಿರುವಾಗಲೇ ಗೊತ್ತಾಗಬೇಕು, ಆದರೆ ಗೊತ್ತಾಗೋದಿಲ್ಲ. ಅದು ಯಾಕೆ ಅಂತೇಳಿ ಪುರುಸತ್ತಾದರೆ ನೋಡುವ. ಅವನು ಏನು ಅಂತ ಗೊತ್ತಾಗಬೇಕಾದ್ರೆ ಶರೀರ ಅವನಿಗೆ ಇರಬಾರ್ದು. ಶರೀರ ಅವನಿಗೆ ಇಲ್ಲ ಅಂತ ಹೇಳಿದರೆ ಗೊತ್ತಾಗಲಿಕ್ಕೆ ಅವಕಾಶವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ, 1 ತುಂಬದು, 2 ತುಂಬಲೇ ಇಲ್ಲ. ಹಾಗಿದು ಮುಳ್ಳು ಕೊನೆಯ ಮೇಲೆ 3 ಕೆರೆ ಗಟ್ಟಿ. ಮುಳ್ಳು ಕೊನೆ ಅಂದರೆ ಅದೇ ಅತ್ಯಂತ ಸೂಕ್ಷ್ಮ. ಜೀವ ಅಂದರೆ ಮುಳ್ಳು ಕೊನೆ ಇದ್ದ ಹಾಗೆ, ಸೂಜಿ ಮನೆ ಇದ್ದ ಹಾಗೆ ಅತ್ಯಂತ ಸೂಕ್ಷ್ಮ. ಅದಕ್ಕೆ 3 ಕೆರೆ ಅಂದರೆ 3 ಸ್ವಭಾವದ ಚೈತನ್ಯ. 3 ಸ್ವಭಾವ ಯಾವುದು? ಸಾತ್ವಿಕ, ರಾಜಸ, ತಾಮಸ, 3 ಕೆರೆ. ಅದರಲ್ಲಿ 2 ತುಂಬದು. ರಾಜಸ ಮತ್ತು ತಾಮಸ 2 ತುಂಬಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವೇ ಇಲ್ಲ. ಅದಕ್ಕೆ ತುಂಬಿಸಿಕೊಳ್ಳುವ ಸಾಮರ್ಥ್ಯ ಯಾವುದಕ್ಕಿತ್ತು? ಸಾತ್ವಿಕಕ್ಕಿತ್ತು. ಅದು ತುಂಬಲೇ ಇಲ್ಲ. 2 ತುಂಬದು, 1 ತುಂಬಲೇ ಇಲ್ಲ. 2ಕ್ಕೆ ತುಂಬಿಸಿಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ತುಂಬಿಸಿಕೊಳ್ಳುವ ಸಾಮರ್ಥ್ಯ ಇದ್ದದ್ದು ತುಂಬಿಸಿಕೊಳ್ಳುವುದೇ ಇಲ್ಲ. ಯಾವಾಗ ಈ ಆತ್ಮಸ್ವರೂಪವನ್ನು ತಿಳಿಯುವುದಕ್ಕೆ ಸಾಧ್ಯವೋ ಆವಾಗ ತಿಳಿಯುವುದಕ್ಕೆ ಆಗುವುದಿಲ್ಲ. ಶರೀರದಲ್ಲಿದ್ದಾಗ ತಿಳಿಬೇಕು, ತಿಳಿಯುವುದಕ್ಕೆ ಸಾಧ್ಯ. ಆದರೆ ನಾವಂತಹ ಸಾಧನೆ ಮಾಡುವುದಿಲ್ಲ. ಮಾಡ್ತೇನೆ ಅಂತ ಸುಳ್ಳು ಹೇಳುವುದೇ ಬೇಡ, ಮಾಡುವುದಿಲ್ಲ. ಇನ್ನು ತಿಳಿಯುವುದಕ್ಕೆ ಅವಕಾಶ ಎಲ್ಲಿ? ಶರೀರದಿಂದ ಹೊರಗೆ ಬಂದಾಗ ಶರೀರದ ಸಂಬಂಧ ಇಲ್ಲದ ಚೇತನವನ್ನು ನಾವು ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ, ಆ ಚೇತನದ ಸ್ವಭಾವದ ಮೇಲೆ, ಸ್ವಭಾವ ದೇಹ ಅಂತ ಬೇಕಾದರೆ ಕರೀರಿ, ಸ್ವರೂಪ ದೇಹ ಅಂತ ಕರೀರಿ, ಆತ್ಮ ಸ್ವರೂಪ ದೇಹ ಏನಿದೆ ಆ ಸ್ವರೂಪದ ಮೇಲೆ ಆಚ್ಛಾದನೆ ಇದೆ. ಭಗವದ್ ಇಚ್ಛಾ ಸ್ವರೂಪವಾದ ಆಚ್ಛಾದನೆ ಅಂತ ರಾಮಾನುಜರು ಹೇಳ್ತಾರೆ. ಆತ್ಮ ಸ್ವಭಾವ ಶಕ್ತಿ ಅಂತ ಕರೀತಾರೆ. ಶ್ರೀಮನ್ ಮಧ್ವಾಚಾರ್ಯರು ಅಂಗೀಕಾರ ಮಾಡ್ತಾರೆ. ಭಗವದ್ ಇಚ್ಛಾ ಸ್ವರೂಪವಾದ ಒಂದು ಆಚ್ಛಾದನೆ ಇದೆ. ಇನ್ನೊಂದು ಆಚ್ಛಾದನೆ ಲಿಂಗ ದೇಹ ಅಂತ ಹೇಳುವ ಪ್ರಾಕೃತದ ಆಚ್ಛಾದನೆ ಇದೆ. ಅದು ಪ್ರಕೃತಿ ಸ್ವರೂಪವಾದ ಲಿಂಗ ದೇಹದ ಆಚ್ಛಾದನೆ ಇದೆ. ಈ 2 ಆಚ್ಛಾದನೆ ಸಾಕು. ಇನ್ನು ಉಳಿದದ್ದು ಅನಾದಿ ಕರ್ಮ ಇತ್ಯಾದಿ ಅನೇಕ ಆಚ್ಛಾದನೆಗಳು. ಈಗ ಸದ್ಯಕ್ಕೆ 2 ಸಾಕು. ಒಂದು ಭಗವದ್ ಇಚ್ಛಾ ಮತ್ತು ಲಿಂಗದೇಹವೆಂಬ ಆಚ್ಛಾದನೆ ಎಲ್ಲಿಯ ತನಕ ಚೇತನಕ್ಕೆ ಇರ್ತದೋ ಅಲ್ಲಿಯ ತನಕ ಆ ಚೇತನದ ನಿಜ ಸ್ವಭಾವ ಏನು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತೆ ಗೊತ್ತಾಗ್ತದೆ, ಏನೇನೋ ಗೊತ್ತಾಗುತ್ತೆ. ನಾನು ಏನು ಅಂದರೆ ಶುರು ಮಾಡ್ತೇವೆ ನಾವು. ನನ್ನ ಬಗ್ಗೆ ನೀನು ಇಷ್ಟೇ ತಿಳ್ಕೊಂಡದ್ದು, ನಾನು ಏನು ಅಂತ ಹೇಳ ನಿನಗೆ ಅಂತ ಕೇಳ್ತಾನೆ. ಇವನು ಭಾರಿ ತನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ. ಆದರೆ ತನ್ನ ಬಗ್ಗೆ ಏನೇನು ತಿಳಿದುಕೊಂಡಿದ್ದಾನೋ ಅವೆಲ್ಲವೂ ಸ್ವಭಾವದ ತಿಳುವಳಿಕೆ ಅಲ್ಲ, ಅದು ಪ್ರಭಾವದ ತಿಳುವಳಿಕೆ. ಅವನ ಮೇಲೆ ಉಂಟಾದ ಕರ್ಮದ ಪ್ರಭಾವ ಇರ್ಬೋದು, ಕರ್ಮದ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಸಹಚಾರಿಗಳ ಪ್ರಭಾವಗಳಿರ್ಬೋದು. ಇವನ ತಂದೆ, ಅಜ್ಜ, ಮುತ್ತಜ್ಜ, ಪಿತಾಮಹ, ಪೈತೃಕ, ಪೈತಾಮಹ, ಪ್ರಪೈತಾಮಹ, ಅವರಿಗೆ ಸಂಬಂಧಪಟ್ಟ ಪ್ರಭಾವಗಳು, ಆ ಹಿರಿಯರಿಂದ ಬಂದಂತಹ ಕೆಲವು ಪ್ರಭಾವ. ಈ ಎಲ್ಲ ಪ್ರಭಾವದಿಂದ ಅವನು ಹೇಳ್ಕೊಳ್ತಾನೆ, ನಾನು ಭಾರ್ಗವ ಗೋತ್ರ ಅಂತ ಹೇಳ್ತಾನೆ. ಆ ಗೋತ್ರ ಪ್ರಭಾವವೂ ಇರ್ತದೆ. ಯಾಕಂದರೆ ಭಾರ್ಗವ ಗೋತ್ರ ಅಂತ ಹೇಳಿದ ಕೂಡಲೇ ಕೆಲವರು ಸ್ವಲ್ಪ ಜಾಗ್ರತೆ ಇರಬೇಕು ಇವ್ರ ಬಗ್ಗೆ ಅಂತ ತೀರ್ಮಾನ ಮಾಡ್ತಾರೆ. ವಸಿಷ್ಠ ಗೋತ್ರ ಅಂತ ಹೇಳಿದರೆ ಅಯ್ಯೋ ಪರವಾಗಿಲ್ಲ, ಭಾಳ ಪಾಪ ಇರ್ತಾರೆ. ಅವರ ಗೋತ್ರದ ಹೆಸರು ಕೇಳಿದ ಕೂಡಲೇ ಓ ಇವರು ಹೇಗೆ ಅಂತ ಒಂದು ಯೋಚನೆ ಮಾಡುವವರು ಇರ್ತಾರೆ. ಅಂದರೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಅವರ ಮೇಲೆ ಪ್ರಭಾವ. ಅದು ವಂಶ ಪ್ರಭಾವ ಅಂತ ಅದನ್ನು ಕರಿತೇವೆ. ಸ್ವಭಾವ ಗೊತ್ತಾಗದೇ ಇರುವುದಕ್ಕೆ ಈ ಪ್ರಭಾವಗಳು ಕಾರಣವಾಗ್ತವೆ. ಹೇಗೆ ಜಡ ವಸ್ತುವಿಗೆ ಕೆಳಗೆ ಬೀಳುವುದು ಅನ್ನೋದು ಸ್ವಭಾವ ಅಲ್ವಾ?
ಜಡ ವಸ್ತು ಅದು ಯಾವುದು? ಒಂದೊಂದಕ್ಕೆ ಒಂದೊಂದು ಸ್ವಭಾವ. ಬೆಂಕಿಗೆ ಮೇಲಕ್ಕೇರುವುದು ಸ್ವಭಾವ. ಅದೇ ಬೆಂಕಿಯನ್ನು ಉರಿಸುವಂತಹ ಇಂಧನಕ್ಕೆ ಅಂದರೆ ಸೌದೆ, ಕಟ್ಟಿಗೆ ಅಂತ ಕರಿತೀರ, ಸೌದೆ ಅಂತ ಕರಿತೀರ, ಎರಡು ಒಂದೇ ಅಲ್ವಾ? ಕಟ್ಟಿಗೆಗೆ ಕೆಳಕ್ಕೆ ಬೀಳುವುದು ಸ್ವಭಾವ. ಕಟ್ಟಿಗೆಗೆ ಬೆಂಕಿ ಬಿದ್ದಾಗ ಹೊಗೆ ಹೇಳ್ತದೆ. ಹೊಗೆಯ ಸ್ವಭಾವ ಏನು? ಮೇಲಕ್ಕೆ ಹೋಗಿ ಕೆಳಕ್ಕೆ ಬರುವುದು ಅದರ ಸ್ವಭಾವ. ಅದು ಮೇಲಕ್ಕೆ ಹೋಗುತ್ತೆ. ಹೋಗುವುದು ಯಾಕೆಂದರೆ ಕೆಳಕ್ಕೆ ಬರುವುದಕ್ಕೋಸ್ಕರ. ಹೊಗೆ ಅದರಲ್ಲಿರುವ ನೀರಿನದ್ದಲ್ವ. ಹಬೆ ಮತ್ತು ಹೊಗೆ ಸ್ವಲ್ಪ ವರ್ಣಾಂತರಗಳಿಂದ ಭೇದವೇ ಹೊರತು ಇಲ್ಲೇ ಹೋದರೆ ಅದು ಕೂಡ ಹಬೆ. ಅದರಲ್ಲಿದ್ದ ಜಲ ಆರ್ದ್ರೇಂಧನದಲ್ಲಿ ಅಲ್ವ ಹೊಗೆ ಹೇಳುವುದು. ಅದರ ಆರ್ದ್ರತೆಯೇ ಹೊಗೆಯಾಗಿ ಹೊರಗೆ ಬರುವುದಲ್ವ. ಅಂದರೆ ಅದು ಮೇಲಕ್ಕೆ ಹೋಗುವುದು ಯಾಕೆ? ಮೇಘವಾಗುವುದಕ್ಕೆ. ಮೋಡವಾಗಿ ಹಬೆಯಾಗುವುದು ಯಾಕೆ? ಮೋಡವಾಗಿ ಕೆಳಕ್ಕೆ ಬೀಳುವುದಕ್ಕೆ. ಬೇಸಿಗೆಯಲ್ಲಿ ಸಮುದ್ರದ ನೀರು ಆ ಮೇಲಕ್ಕೆ ಹೋಗುವುದು ಯಾಕೆ ಅಂತ ಹೇಳಿದರೆ ಮತ್ತೆ ಬೇರೆ ಕಡೆ ಮಳೆಯಾಗಿ ಬೀಳುವುದಕ್ಕೋಸ್ಕರ. ಆದ್ದರಿಂದ ಹೊಗೆಯ ಸ್ವಭಾವ ಏನು? ಧೂಮಜ್ಯೋತಿ ಸಲಿಲ ಮರುತಾಂ ಸನ್ನಿಪಾತ ಕ್ವಮೇಘ ಅಂತ ಮೇಘದೂತದಲ್ಲಿ ಕಾಳಿದಾಸ ಹೇಳ್ತಾನೆ. ಮೋಡ ಅಂದ್ರೆ ಏನು? ಧೂಮ, ಜ್ಯೋತಿ, ಸಲಿಲ, ಮರುತ್ ಇವುಗಳ ರಾಶಿಗೆ ಮೋಡ ಅಂತ ಹೆಸರು. ಅಂದರೆ ಧೂಮವು ಹೋಗುವುದು, ಮೋಡವಾಗುವುದು ಅಂತ ಅರ್ಥ. ಹಾಗಾದರೆ ಇದರಲ್ಲಿದ್ದ ಹಬೆ ಅದು ಮೇಲಕ್ಕೆ ಹೋಗಿ ಮತ್ತೆ ಕೆಳಕ್ಕೆ ಬೀಳ್ತದೆ. ಕೆಳಕ್ಕೆ ಬೀಳುವುದು ಯಾಕೆ ಅಂದರೆ ಬೇಸಿಗೆಗಾಲದಲ್ಲಿ ಮತ್ತೆ ಹಬೆಯಾಗಿ ಮೇಲಕ್ಕೆ ಹೋಗುವುದಕ್ಕೆ. ಹೀಗೆ ಮೇಲೆ ಕೆಳಗೆ ಬರುವುದು ಅನ್ನುವುದು ಧೂಮದ ಸ್ವಭಾವ. ಮೇಲಕ್ಕೆ ಹೋಗುವುದು ಅನ್ನೋದು ಬೆಂಕಿಯ ಸ್ವಭಾವ. ನೀವು ಕೊಳ್ಳಿಯನ್ನು ಹೀಗಿಡಿದ್ರೂ ಕೂಡ ಅದು ಕೈಯನ್ನು ಸುಡುವುದಕ್ಕೆ ಬರುವುದು. ಅದು ಬೆಂಕಿಯದ್ದು ಮೇಲಕ್ಕೇರುವುದೇ ಸ್ವಭಾವ. ಆದರೆ ಇಂಧನದ್ದು, ಕಟ್ಟಿಗೆಯದ್ದು ಕೆಳಕ್ಕೆ ಬೀಳುವುದು ಸ್ವಭಾವ. ನೀವು ಎತ್ತಿ ಬಿಸಾಡ್ಬೋದು ಮೇಲಕ್ಕೆ. ನಿಮ್ಮ ಸ್ವಭಾವ ಹೋಯ್ತು ನೋಡಿ, ಅದು ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋದದ್ದೇನದು? ಸ್ವಭಾವ ಅಲ್ಲ, ಅದು ಪ್ರಭಾವ. ನಿಮ್ಮ ಶಕ್ತಿ ಉಂಟಲ್ವ, ಆ ಶಕ್ತಿಯನ್ನು ಪ್ರಯೋಗಿಸಿ ಅದು ಮೇಲಕ್ಕೆ ಹೋಯ್ತು. ನಿಮ್ಮ ಶಕ್ತಿ ಹೋದ ಕೂಡಲೇ ಆಗುವುದೇನು? ಕೆಳಕ್ಕೆ ಬೀಳುವುದೇ. ಅಂದರೆ ಅದರ ಸ್ವಭಾವಸ್ಯ ಅನಪಾಯಾತ್ ಅಂತ ಟೀಕಾಗುತ್ಪಾದರು ಹೇಳ್ತಾರೆ. ಸ್ವಭಾವ ಅಂದರೆ ಅದು ಯಾವತ್ತೂ ಹೋಗುವುದಿಲ್ಲ, ಅದು ಹಾಗೇ ಇರ್ತದೆ. ನೀವು ಮೇಲಕ್ಕೆ ಹೋಗ್ತಾ ಇರುವಾಗಲೂ ಕೆಳಕ್ಕೆ ಬೀಳುವ ಸ್ವಭಾವ ಹೋಗಿರುವುದಿಲ್ಲ, ಸ್ವಭಾವ ಹಾಗೇ ಇರ್ತದೆ. ಆದರೆ ನಿಮ್ಮ ಪ್ರಭಾವ ಅದನ್ನು ಕೆಳಕ್ಕೆ ಬೀಳದೇ ಇರುವ ಹಾಗೆ ತಡೆದಿರ್ತದೆ. ಅದು ಪ್ರತಿಬಂಧಕವಾಗಿ ಕೆಲಸ ಮಾಡ್ತದೆ. ಸ್ವಭಾವ ಹಾಗೇ ಇರ್ತದೆ. ಸ್ವಭಾವಕ್ಕೆ ಯಾವತ್ತೂ ಕೂಡ ಹಾನಿ ಬರುವುದಿಲ್ಲ. ಅಕಸ್ಮಾತ್ ಹಾನಿ ಬಂದರೆ ಅದು ಸ್ವಭಾವ ಅಲ್ಲ. ಒಂದು ಕಾಗೆಯನ್ನು ತಿಕ್ಕಿ ಬೆಳ್ಳಗೆ ಮಾಡಿದರೆ ನಮ್ಮ ಇವತ್ತಿನ ವಿಜ್ಞಾನಿಗಳನ್ನು ಹೇಳಿಕ್ಕೆ ಬರುವುದಿಲ್ಲ, ಹಾಗೂ ಮಾಡಿ ಅದು ಕೃಷ್ಣ ಕಾಕ ಕೃಷ್ಣ ಪಿಕ ಕೃಷ್ಣ ಕೋಭೇದ ಪಿಕ ಕಾಕಯೋ ವಸಂತಕಾಲೇ ಸಂಪ್ರಾಪ್ತೆ ಕಾಕ ಪಿಕ ಅಂತ ಒಂದು ಗಾದೆ ಉಂಟು. ಕಾಲ ಬಂದಾಗ ಯಾರು ಏನು ಅಂತ ಸ್ಪಷ್ಟ ಗೊತ್ತಾಗ್ತದೆ, ಅಲ್ಲಿಯ ತನಕೇನು ಗೊತ್ತಾಗೋದಿಲ್ಲ ಅಂತ ಆ ತಾತ್ಪರ್ಯ ಅದರದ್ದು. ಕಾಗೆಯನ್ನು ಒಬ್ಬ ಬೆಳ್ಳಗೆ ಮಾಡಿದ ಅಂತಾದರೆ ಅದರ ಅರ್ಥ ಏನು? ಅದು ಕಾಗೆ ಅಲ್ಲ ಅಂತ ಅರ್ಥ. ಅಂದರೆ ಅದು ಸ್ವಭಾವ ಅನ್ನೋದು ಯಾವತ್ತೂ ಹೋಗುವುದಿಲ್ಲ. ಹೋಯಿತು ಅಂದರೆ ಅದು ಸ್ವಭಾವ ಅಲ್ಲ. ದಿವ್ಯಂ ಸುಪರ್ಣಂ ವಾಯಸಂ ಅಂತ ಮಂತ್ರ ಹೇಳ್ತದೆ. ವಾಯಸ ಅಂದರೆ ದೀರ್ಘ ವಯಸ್ಸುಳ್ಳಂತಹ ಕಾಕ ಅಂತ. ಆ ಕಾಕದ್ದು ಕೃಷ್ಣ ಅನ್ನೋದು ಸ್ವಭಾವ ಹೌದಾದರೆ ಅದು ತೆಗಿಲಿಕ್ಕೆ ಬರುವುದಿಲ್ಲ. ತೆಗಿಲಿಕ್ಕೆ ಬಂತು ಅಂದರೆ ಅದು ಸ್ವಭಾವ ಅಲ್ಲ. ಹಾಲು ಬೆಳ್ಳಗಿರುವಿಕೆ ಅನ್ನೋದು ಹಾಲಿನ ಸ್ವಭಾವ. ನಾನು ಹಾಲನ್ನು ಕಾಫಿ ಬಣ್ಣ ಮಾಡಿದೆ ಅಂತ ಹೇಳಿದರೆ ಅದು ಕಾಫಿಯ ಬಣ್ಣವೇ ಹೊರತು ಹಾಲಿನ ಬಣ್ಣ ಅಲ್ಲ. ಹಾಲಿನ ಬಣ್ಣ ವ್ಯತ್ಯಾಸವಾಗುವುದಿಲ್ಲ. ಹಾಲಿಗೆ ಏನು ಹಾಕಿದಾಗ ಅದರ ಬಣ್ಣ ಹಾಲಿನ ಮೇಲೆ ಪ್ರಭಾವ ಬೀರಿತೆ ಹೊರತು ಹಾಲು ಬಿಳಿ ಅನ್ನುವ ತನ್ನ ಬಿಳಿತನವನ್ನು, ಶುಕ್ಲತನವನ್ನು ಯಾವತ್ತಿಗೂ ಬಿಟ್ಟು ಕೊಡುವುದಿಲ್ಲ. ಅದು ಸ್ವಭಾವ ಹೌದಾದರೆ ಹಾಗೆ ಅಂತ. ಹಾಗೆ ಜೀವನ ಸ್ವಭಾವ ಏನಿದೆ ಅದು ಇವತ್ತು ನಮಗೆ ಗೋಚರವಾಗ್ತಾ ಇರುವುದಲ್ಲ. ಇವತ್ತು ಅದರ ಪ್ರಭಾವದಿಂದ ನಾವು ನಮ್ಮನ್ನು ಏನೇನು ಅಂದುಕೊಂಡಿದ್ದೇವೆ. ವಸ್ತುಸ್ಥಿತಿಯಲ್ಲಿ ಜೀವ ಏನು ಅದು ಗೊತ್ತಾಗದೇ ಇರುವುದೇ ಬಹಳ ಒಳ್ಳೆಯದು. ನಾವಿವತ್ತು ಚೆನ್ನಾಗಿದ್ದೇವೆ ಯಾಕೆ ಅಂದರೆ ನಾನು ಏನು ಅಂತ ಗೊತ್ತಿಲ್ಲ. ಯಾವಾಗ ನಾನು ಏನು ಅಂತ ಗೊತ್ತಾಗ್ತದೋ ಆವಾಗ ಆತ ದೇವರು ಏನು ಅನ್ನುವುದನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಮರ್ಥನಾಗ್ತಾನೆ. ಸೆಲ್ಫ್ ರಿಯಲೈಸೇಷನ್ ಅನ್ನೋದೇನಿದೆ, ಆತ್ಮ ಸಾಕ್ಷಾತ್ಕಾರ ಅನ್ನೋದಿದೆ ಅಲ್ವಾ, ತನ್ನ ಸ್ವಭಾವವನ್ನು ತಾನು ತಿಳಿದರೆ ಆವಾಗ ಪರಮಾತ್ಮ ಸಾಕ್ಷಾತ್ಕಾರದ ಮೆಟ್ಟಿಲಲ್ಲಿ ಇರ್ತಾನೆ ಅವ. ದೇವರು ಅಂತ ಹೇಳಿದರೆ ಅಲ್ಲೊಂದು ಪರದೆ ಮಾತ್ರ ಇರ್ತದೆ, ತೆಗೆದರೆ ದೇವರು ಕಾಣಿಸ್ತಾನೆ. ನಮಗೆ ಇವತ್ತು ಹಾಗಲ್ಲ. ನಾವು ತಿರುಪತಿಗೆ ಟಿಕೆಟು ಮಾಡಲಿಲ್ಲ, ನಾವಿನ್ನು ಎಲ್ಲ ತಲೆಗುಲ್ಲು ಹೋದ್ಮೇಲೆ ತಿರುಪತಿಗೆ ಹೋದ್ಮೇಲೆ ತಲೆಗುಲ್ಲು ತೆಗೆಯುವುದಲ್ಲ. ಇಲ್ಲಿ ದೇವರನ್ನು ನಾವು ತಿಳಿಯುವುದಕ್ಕೆ ಮೊದಲ ಹಂತ ಏನು ಅಂತ ಹೇಳಿದರೆ ನಾನು ಏನು ಅನ್ನೋದನ್ನು ನಾನು ತಿಳಿಬೇಕು. ನಾನು ಏನಾಗಿದ್ದೇನೆ ಅನ್ನೋದು ಒಂದು ವಿಮರ್ಶೆ ನಿಮ್ಮ ಮುಂದೆ ಇಡ್ತೇನೆ. ಆಮೇಲೆ ಅದರಲ್ಲಿ ನಾನೇನು ಅಂತ ಮತ್ತೆ ನೋಡೋಣ. ಆತ್ಮ ಸ್ವಭಾವ ಅಥವಾ ಆತ್ಮಸ್ವರೂಪ ಏನು? ಇವತ್ತು ಲೋಕದಲ್ಲಿ 84 ಲಕ್ಷ ಯೋನಿಗಳುಂಟು ಅಂತ ಶಾಸ್ತ್ರ ಹೇಳ್ತದೆ. ಅಂದರೆ ಇರುವೆ, ಗೆದ್ದಲು,
ಕೀಟಗಳು, ಬೇರೆ ಬೇರೆ ಥರದ ಕೀಟಗಳು, ಇಲ್ಲ ಬ್ಯಾಕ್ಟೀರಿಯಾಗಳು, ಬೇರೆ ಬೇರೆ ಥರದ ಅಮೀಬಗಳು, ನೀವು ಅಥವಾ ಎರೆಹುಳಗಳಲ್ಲೇ ಸುಮಾರು 28 ಬಗೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಆಗ ಹತ್ತಿಗೆ ಉಪಯೋಗಿಸುವ ಎರೆಹುಳ ಬೇರೆ ಜಾತಿಯಂತೆ, ಭತ್ತದ ಗದ್ದೆಗೆ ಬೇಕಾದ ಗೊಬ್ಬರ ಮಾಡುವುದಕ್ಕೆ ಎರೆಹುಳ ಬೇರೆ ಜಾತಿಯಂತೆ. ಆ ಎರೆಹುಳದಲ್ಲೇ ಅಷ್ಟು ಜಾತಿ ಉಂಟಂತೆ. ಮರಳಿನಲ್ಲಿ ಹುಟ್ಟತಕ್ಕಂಥ ಎರೆಹುಳವೇ ಬೇರೆ ಅಂತೆ, ಮರಳನ್ನು ಕೂಡ ಅದು ಫಲವತ್ತಾಗಿ ಮಾಡಿ ಹಾಕ್ತದೆ. ಹಾಗಾದ್ರೆ ಬೇರೆ ಇದನ್ನೇ ನಾವು ಜೀವ ಯೋನಿ ಅಂತ ಕರೆಯೋದು. ಅದರಲ್ಲಿ ಈಗ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಜೀವಯೋನಿಯ ವ್ಯವಸ್ಥೆ. ಹಸುಗಳು ಅಂತ ಹೇಳುವಾಗ ಗೋ ಅನ್ನೋದು ಒಂದು ಜೀವಯೋನಿ. ಅದರಲ್ಲಿ ಆಮೇಲೆ ನೀವು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ, ಅದು ಹಳ್ಳಿಕಾರು, ಇದು ನಮ್ಮ ಮಲ್ನಾಡು ಗಿಡ್ಡ, ಅದು ನಮ್ಮದು ಗೀರ್ ಅಂತ, ಕೆಲವರು ಸ್ವಲ್ಪ ಘೀ ಜಾಸ್ತಿ ಕೊಡ್ತದೆ ಅದರಿಂದ ಅದು ಗೀರು. ಈ ಬೇರೆ ಬೇರೆ ಥರದ ಹೆಸರುಗಳನ್ನು ನೀವು ಹೇಳಿಕೊಂಡ್ರು ಅದು ಒಂದು ಗೋ ಅಂತ ಹೇಳುವುದು 84 ಲಕ್ಷ ಯೋನಿಗಳಲ್ಲಿ ಒಂದು ಯೋನಿ ಅಷ್ಟೇ. ಹಾಗೆ ಮನುಷ್ಯ ಅನ್ನೋದು ಅದು ಗಂಡಿರ್ಲಿ ಹೆಣ್ಣಿರ್ಲಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನಿರಲಿ, ಮನುಷ್ಯ ಅನ್ನೋದು ಒಂದು ಜೀವ ಯೋನಿ. 2 ಕಾಲು 2 ಕೈ, ಕೈಯಲ್ಲಿ 5 ಬೆರಳಿರಬೇಕು, ಕಣ್ಣಿನ ಕೆಳಗೆ ಮೂಗಿರಬೇಕು, ಮೂಗಿನ ಕೆಳಗೆ ಬಾಯಿ ಇರಬೇಕು. ಇಷ್ಟಿತ್ತು ಅಂತಾದರೆ ಅದು ಮನುಷ್ಯ ಅಂತ ಹೇಳುವ ಒಂದು ಜೀವ ಯೋನಿ ಅಂತ ಅದಕ್ಕೆ ಹೆಸರು. ಇಂತಹ ಜೀವಗಳು 84 ಲಕ್ಷ. ಅದರಲ್ಲಿ ಜಲಚರಗಳು ಇಷ್ಟು, ಖೇಚರಗಳು ಇಷ್ಟು, ಭೂಚರಗಳು ಇಷ್ಟು ಅಂತ ಎಲ್ಲ ಲೆಕ್ಕಾಚಾರಗಳು ಉಂಟು. ಅಥವಾ ಅಪದಗಳಿಷ್ಟು, ಬಹುಪದಗಳಿಷ್ಟು, ದ್ವಿಪದಗಳು ಇಷ್ಟು, ಜೊತೆಗೆ ಸಹಸ್ರ ಪದಗಳಿಷ್ಟು, ಶತಪದಗಳು, ಸೆಂಟಿಪೇಡ್ ಎಷ್ಟು, ಎಲ್ಲ ವಿವರಣೆಗಳನ್ನು ಕೂಡ ಶಾಸ್ತ್ರ ಕೊಟ್ಟಿದೆ. ಇಷ್ಟಿಷ್ಟು ಜೀವಯೋನಿಗಳಿದ್ದಾವೆ. ಎಷ್ಟು ಜೀವಯೋನಿ ಇದೆಯೋ ಅಷ್ಟು ಜೀವ ಸ್ವಭಾವ ಇದೆ. ಅಂದರೆ ಹಕ್ಕಿಯಾಗಿರುವುದೇ ಜೀವದ ಸ್ವಭಾವ. ಆ ಜೀವವೇ ಹಕ್ಕಿ. ಈಗ ನಾನಿದ್ದೇನೆ, ನೀವು ಅಂದುಕೊಂಡಿರ್ಬೋದು ಇದೊಂದು ಮನುಷ್ಯ ಚೇತನ ಅಂತ ಅಂದ್ಕೊಂಡಿರ್ಬೋದು. ಗ್ಯಾರಂಟಿ ನನಗೆ ಇಲ್ಲ, ಇದು ಹಕ್ಕಿ ಚೇತನವೂ ಆಗಿರುವ ಸಾಧ್ಯತೆ ಉಂಟು. ಅಂದರೆ ಈ ಶರೀರ ಮಾನವ ಶರೀರ, ಒಳಗಿರುವ ಚೇತನ ಹಕ್ಕಿ ಆಗಿರ್ಬೋದು. ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮುಂದಿದ್ದು ಬಹಳ ಸುಲಭ ಆಗುತ್ತೆ. ನಿಮ್ಮನ್ನು ನೀವು ಆಲೋಚನೆ ಮಾಡಿ, ನಾನು ಬಹುಶಃ ಪಿಶಾಚಿ ಚೇತನವೂ ಆಗಿರ್ಬೋದು ಅಂತ ಆಲೋಚನೆ ಮಾಡ್ಕೊಳ್ಬೋದು ನೀವು. ಚೇತನ ಯಾವುದು ಬೇಕಾದ್ರೂ ಆಗಿರ್ಬೋದು, ಹಸು ಬೇಕಾದ್ರೂ ಆಗಿರ್ಬೋದು. ಈಗ ಇಲ್ಲಿರತಕ್ಕಂಥ ಒಬ್ಬ ವ್ಯಕ್ತಿ ತೃಣಚೇತನ ಬೇಕಾದ್ರೂ ಆಗಿರ್ಬೋದು. ತೃಣಚೇತನ ಅಂದ್ರೆ ಏನು ಅಂತ ಆಮೇಲೆ ಅರ್ಥ ಮಾಡಿಸ್ತೇನೆ. ತೃಣಚೇತನ ಬೇಕಾದ್ರೂ ಆಗಿರ್ಬೋದು. ಆದರೆ ಯಾವಾಗ ಇದು ತೃಣಚೇತನವಾಗಿಯೇ ವ್ಯಕ್ತವಾಗ್ತದೆ? ಮೋಕ್ಷದಲ್ಲಿ ಹಾಗೆ ವ್ಯಕ್ತವಾಗ್ತದೆ. ಅಂದರೆ ಈಗ ನಾವು ಮಾನವ ಶರೀರವನ್ನು ಪಡೆದಿದ್ದೇವೆ. ತೃಣಚೇತನವು ಕೂಡ ಮಾನವ ಶರೀರದಲ್ಲಿ ಇವತ್ತು ಯಾಕೆ ಉಪನ್ಯಾಸವನ್ನು ಕೇಳ್ತದೆ ಅಂತ ಹೇಳಿದ್ರೆ, ತನ್ನ ಸಾಧನೆ ಮಾಡುವುದಕ್ಕೋಸ್ಕರ. ತೃಣಚೇತನವು ಮೋಕ್ಷ ಸಾಧನೆ ಮಾಡುವುದಕ್ಕೆ ಅವಕಾಶ ಇದೆ. ತೃಣಚೇತನ ಆ ಬ್ರಹ್ಮ ಸ್ತಂಭ ಪರ್ಯಂತಂ. ಬ್ರಹ್ಮ ಅಂದರೆ ಜೀವಚೇತನಗಳಲ್ಲಿ ಎತ್ತರದ ಚೇತನ, ಸ್ತಂಭ ಅಂತ ಹೇಳಿದ್ರೆ ತೃಣಚೇತನ. ಸ್ತಂಭ ಅಲ್ಲದು, ಸ್ತಂಭ ಅಂತ ಹೇಳಿದ್ರೆ ತೃಣಚೇತನ. ಈ ತೃಣಚೇತನದ ತನಕವೂ ಸಾಧನೆ ಮಾಡುವುದಕ್ಕೆ ಅವಕಾಶ ಇದೆ. ಆ ತೃಣಚೇತನವು ತೃಣವಾಗಿ ಸಾಧನೆ ಮಾಡುವುದಿಲ್ಲ. ಅಥವಾ ಒಂದು ಗಿಡ, ತುಳಸಿ ಗಿಡ, ಅದು ತುಳಸಿ ಗಿಡವಾಗಿ ಸಾಧನೆ ಮಾಡುವುದಿಲ್ಲ. ಆ ತುಳಸಿ ಚೇತನ ಏನಿದೆ ಅದೊಂದು ಮಾನವ ಶರೀರವನ್ನು ಪಡೆದು ಮಾನವ ಶರೀರದಲ್ಲಿ ಸಾಧನೆ ಮಾಡ್ತದೆ. ಸಾಧನೆ ಮಾಡಿ ಕೊನೆಗೆ ಮೋಕ್ಷ ಹೊಂದುವಾಗ ಅದು ಮೋಕ್ಷದಲ್ಲಿ ತುಳಸಿ ಗಿಡವಾಗಿಯೇ ಇರ್ತದೆ. ತುಳಸಿ ಗಿಡವಾಗಿ ಕೂತಲ್ಲೇ ಇರುವುದಿಲ್ಲ, ಉಳಿದವರು ಪ್ರದಕ್ಷಿಣೆ ಮಾಡುವುದು, ಅದು ಓಡಾಡ್ತಾ ಇರ್ತದೆ. ಭಗವಂತನ ತಲೆ ಮೇಲೆ, ಭಗವಂತನ ಮೂಗಿನಲ್ಲಿ ಕೂತುಕೊಳ್ಳುವುದು, ಭಗವಂತನಿಗೆ ತನ್ನ ವಾಸನೆ ತೋರಿಸುವುದು ಎಲ್ಲ ಮಾಡ್ತಾ ಇರ್ತದೆ. ತುಳಸಿ ಚೇತನವೂ ಕೂಡ ಮೋಕ್ಷದಲ್ಲಿ ಏನು ಮಾಡ್ತದೆ ಅನ್ನುವುದನ್ನು ಭಾಗವತದ 4th ಸ್ಕಂದ ಅಂತ ಅಂದ್ಕೊಳ್ತೇನೆ, ಆ ಭಾಗದಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಚೇತನಗಳು ಮೋಕ್ಷದಲ್ಲಿ ತನ್ನ ನಿಜ ಸ್ವಭಾವದಲ್ಲಿ ಇರ್ತವೆ. ಆದರೆ ಸಂಸಾರದಲ್ಲಿ ಯಾವುದು ಯಾವ ಚೇತನವೋ ಅದಕ್ಕೆ ಅದೇ ಶರೀರ ಬರಬೇಕು ಅಂತ ನಿಯಮ ಇಲ್ಲ. ಅದೇ ಶರೀರ ಬಂದಿರಬಹುದು. ಆದ್ರಿಂದ ನಾನು ಹೇಳಿದ್ದು ಸ್ವಭಾವ ಗೊತ್ತಾಗದೇ ಇದ್ದದ್ದು ತುಂಬಾ ಸಂತೋಷ ಅಂತ. ಯಾಕಂದ್ರೆ ಇದರಲ್ಲಿ ಯಾವುದೋ ಒಂದು ಹಕ್ಕಿ ಚೇತನ ಇರ್ತದೆ ಅಂತ ಅನ್ಬೇಡಿ, ಅದಕ್ಕೆ ನಾನು ಹಕ್ಕಿ ಚೇತನ ಅಂತ ಗೊತ್ತಾದ್ರೆ ಎಲ್ಲ ಹಾರಾಡ್ತಾ ಇರ್ತದೆ ಮೇಲೆ. ಅದಕ್ಕೆ ಹಕ್ಕಿ ಚೇತನ ಅಂತ ಗೊತ್ತಾಗದೇ ಇದ್ದದ್ರಿಂದ ಏನಾಯ್ತು, ಆ ಚೇತನ ನಾನು ಮನುಷ್ಯ ಚೇತನ ಅಂತ ತಿಳ್ಕೊಂಡು ಸಾಧನೆ ಮಾಡ್ತಾ ಉಂಟು. ಈಗ ನಾವೆಲ್ಲ ನಮ್ಮನ್ನು ನಾವು ಮನುಷ್ಯ ಚೇತನ ಅಂತ ತಿಳ್ಕೊಂಡಿದ್ದೇವೆ, ಅದಕ್ಕೆ ಸಾಧನೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಏನು ತಿಳ್ಕೊಂಡಿದ್ದೇವೆ, ನಾನು ವಿಪ್ರ ಅಂತ ತಿಳ್ಕೊಂಡಿದ್ದೇವೆ. ಯಜ್ಞೋಪಯುಕ್ತ ಹಾಕಿಕೊಂಡಂತಹ, ಅದಕ್ಕೂ ಬಹಳ ಮಹತ್ವ ಇದೆ ಯಜ್ಞೋಪಯುಕ್ತಕ್ಕೆ. ತೆಗೆದು ಬದಿಯಲ್ಲಿಟ್ಟು ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಇಲ್ಲ. ಯಜ್ಞೋಪಯುಕ್ತ ಹಾಕಿಕೊಂಡಂತಹ ವಿಪ್ರ ಅಂತ ತನ್ನ ಬಗ್ಗೆ ತನಗೆ ಒಂದು ಹೆಮ್ಮೆ ಇದೆ. ಆ ವಿಪ್ರತ್ವ ಚೇತನ, ಆ ವಿಪ್ರತ್ವ ವಿಶಿಷ್ಟವಾದ ಚೇತನ ನಾನು ಅಂತ ತಿಳ್ಕೊಂಡದ್ರಿಂದ ನಾನೊಂದಷ್ಟು ಸಾಧನೆ ಮಾಡ್ತಾ ಇದ್ದೇನೆ. ನಿಜವೋ? ಈಗ ನಾನು ತಿಳ್ಕೊಂಡದ್ದು ನಿಜವೋ ಗೊತ್ತಿಲ್ಲ, ಅಲ್ಲ ಅಂತಲೇ ಇರ್ಬೋದು. ಹಾಗಾದ್ರೆ ನಮ್ದೆಲ್ಲ ಭ್ರಾಂತಿಯಿಂದಲೇ ಜೀವನವು. ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಹೌದು ಅಂತ ಹೇಳ್ತಾರೆ. ಪ್ರಮಾದಾತ್ಮಕತ್ವಾತ್ ಬಂಧಸ್ಯ, ಬಂಧ ಅಂದರೆ ಈ ಸಂಸಾರ ಬಂಧ.
ಈ ಸಂಸಾರ ಬಂಧನವನ್ನು ಪ್ರಮಾದ ಅಂತ ಶ್ರೀಮನ್ಮಧ್ವಾಚಾರ್ಯರು ಕರೆದಿದ್ದಾರೆ. ಇದೊಂದು ಪ್ರಮಾದಾತ್ಮಕ. ಪ್ರಮಾದ ಅಂದ್ರೆ ಏನು? ಪ್ರಮಾದ ಅಂತ ಹೇಳಿದ್ರೆ ಎಡವಟ್ಟು ಅಂತ. ಎಡವಟ್ಟು ಅಂತ ಹೇಳಿದ್ರೆ ನಿಜವಾಗಿ ನಾನು ಏನೋ ಅದನ್ನು ತಿಳಿಯದೆ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ದುಃಖವನ್ನು ಸುಖ ಅಂತ ಅಂದುಕೊಂಡು ಖುಷಿ ಪಡ್ತಾ ಇರ್ತೇನೆ. ಇದು ದುಃಖ. ಈಗ ರಾತ್ರಿಗೆ ಒಂದು ಅಡಿಗೆ ಮಾಡಬೇಕು ಅಂತ ಭೀಮೇಶ್ ಅವರು ಹೇಳಿದ್ದಾರೆ. ಮಗಳಿಗೆ ಮತ್ತು ಮನೆಯವರಿಗೆ ಬಂದವರಿಗೆಲ್ಲ ಸ್ವಲ್ಪ ಒಂದು ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಏನಿದು ಈ ಅಡಿಗೆ ಮಾಡುವುದು ಒಂದುಂಟಲ್ಲ, ಒಂದು ದುಃಖವೇ ಅಲ್ವಾ, ಏನು ಸುಖ ಏನಲ್ಲ. ಸಿಕ್ಕಾಬಿಟ್ಟೆ ರಗಳೆ. ಕೆಲವು ಸಲ ಬೆಂಕಿಯಲ್ಲಿ ಉಷ್ಣ ಸ್ಪರ್ಶ ಇದೆ ಅಂತ ಗೊತ್ತಾಗೋದೇ ಅಡಿಗೆ ಮಾಡ್ಲಿಕ್ಕೆ ಹೊರಟ ಮೇಲೆ. ಆವಾಗ ಒಂದು ದುಃಖದ ಕೆಲಸ. ಆದರೆ ಎಷ್ಟು ಖುಷಿಯಲ್ಲಿ ಮಾಡ್ತಾರೆ ಅಂದರೆ, ನಾನು ಮಾಡಿದ್ದನ್ನು ಇಷ್ಟು ಜನ ಸ್ವಲ್ಪ ತೆಗೊಂಡಾಗ ಹಬ್ಬ ಅಂತ ಅವರ ಮುಖದಲ್ಲಿ ಒಂದು ಆನಂದ ಬಂದಾಗ ಎಷ್ಟು ಖುಷಿ ಆಗ್ತದೆ ಅಂತ ಅದನ್ನು ಆರಂಭದಲ್ಲೇ ಆಲೋಚನೆ ಮಾಡಿಕೊಂಡು ಆ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಹಾಗಲ್ಲ, ತಾವು ತಿನ್ನುವುದಕ್ಕೆ ಮಾಡುವುದು. ತಾವು ತಿನ್ನುವುದಕ್ಕೆ ಅವರಿಗೆ ಆಲೋಚನೆ ಏನಂದ್ರೆ, ಇದೆಲ್ಲ ಆದ ಮೇಲೆ ಕೊನೆಗೆ ನಾನು ತಿನ್ನುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಆಲೋಚನೆ ಮಾಡ್ತಾ ಕೈಗೆ ಬೆಂಕಿ ತಾಗಿದ್ರು ಕೂಡ ಅದನ್ನು ಸ್ವಲ್ಪ ಜೇನುತುಪ್ಪ ಹಚ್ಚಿಕೊಂಡು ಸರಿ ಮಾಡಿಕೊಂಡು ಕಷ್ಟಪಟ್ಟು ಮುಗಿಸ್ತಾರೆ. ಅಡಿಗೆ ಮಾಡಿ ತಿನ್ನಬೇಕಾದ್ರೆ ಆನಂದಕ್ಕೋಸ್ಕರ ಕೂತು ತಿನ್ನುವಾಗ ಫ್ಯಾನ್ ಹಾಕಿ ಅಂತ ಹೇಳ್ತಾರೆ. ತಿಂತಾ ಇರಬೇಕಾದ್ರೆ ಸೆಕೆ ಶುರುವಾಯಿತು. ಅವನಿಗೆ ಎಷ್ಟೊತ್ತಿಗೆ ಆನಂದ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ಈಗ ಅವ ಮೊದಲಿಂದ ಪ್ರಯತ್ನ ಪಟ್ಟದ್ದು ಯಾವುದಕ್ಕೆ? ಆನಂದಕ್ಕೆ ಪ್ರಯತ್ನ ಪಟ್ಟದ್ದು. ಪ್ರಯತ್ನ ಪಟ್ಟದ್ದೇನು? ದುಃಖವೇ. ಆದರೆ ದುಃಖದಲ್ಲಿ ಆನಂದ ಏನು? ಮುಂದಕ್ಕೆ ಖುಷಿ ಸಿಗ್ತದೆ ಅಂತ ಈಗ ದುಃಖ ಪಡುವುದಕ್ಕೆ ಇವತ್ತು ನಾವು ಆನಂದ ಅಂತ ಕರೀತೀವಿ. ಆಮೇಲೆ ಆ ಖುಷಿ ಸಿಗುವ ಹೊತ್ತು ಎಷ್ಟು ಹೊತ್ತಿಗೆ ಖುಷಿ ಸಿಕ್ಕಿತ್ತು ನಮಗೆ ಗೊತ್ತೇ ಆಗುದಿಲ್ಲ. ಒಟ್ಟು ಟೋಟಲ್ ಖುಷಿ ಇದೆ ಅಂತೇಳಿ ಕಷ್ಟಪಡುವ ಸ್ಥಿತಿಯನ್ನೇ ಇದನ್ನು ಶ್ರೀಮದ್ ಭಾಗವತ ಏನು ಹೇಳಿದೆ ಅಂತ ಹೇಳಿದ್ರೆ, ಸುಖೇ ದುಃಖೇ ಚ ಸುಖಮಾನಿನಃ ಅಂತ ಕರೀತೀವಿ. ದುಃಖದಲ್ಲಿ ಸುಖಮಾನ. ಸುಖಮಾನ ಅಂದ್ರೆ ಏನು? ಸುಖದ ಅಭಿಮಾನ. ಸುಖವೆಂಬ ಅಭಿಮಾನದಲ್ಲಿ ಜೀವಚೇತನ ತನ್ನ ಕಾಲವನ್ನು ಕಳೀತದೆ ಅಂತ. ಇದು ಒಂದು ರೀತಿಯ ಬಂಧದಲ್ಲಿರತಕ್ಕಂತಹ ಪ್ರವಾದಾತ್ಮಕತೆ ಅಂತ ಕರಿತೇವೆ. ಅಂದ್ರೆ ನಮ್ಮ ಸ್ವರೂಪ ಯೋಗ್ಯತೆ ಏನು ಅಂತ ತಿಳಿಯದೆ ನಾವು ನಮ್ಮ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಹಾಗಾದ್ರೆ ಅಪಾರ್ಥ ಜೀವನ ಅಂತ ಆಯ್ತಲ್ವಾ? ಮನುಷ್ಯ ತನ್ನ ಸ್ವಭಾವವನ್ನು ತಿಳಿಯದೆ ಪ್ರಮಾದಾತ್ಮಕವಾಗಿ ಬದುಕ್ತಾ ಇದ್ದಾನೆ, ತಪ್ಪು ತಿಳಿದುಕೊಂಡೇ ಬದುಕ್ತಾನೆ ಅಂತಾದರೆ ಈ ಬದುಕಿಗಿಂತ ಸಾವೇ ಲೇಸು ಅಂತ ಯೋಚನೆ ಮಾಡುವಂತಹ ಬುದ್ಧಿಜೀವಿಗಳು ನಮ್ಮಲ್ಲಿದ್ದಾರೆ. ಆದರೆ ಒಂದು ವಿಶೇಷ ಇದೆ, ಇವನು ತಾನು ಏನು ಅಂತ ತಿಳಿದಿಲ್ಲ. ತಾನು ಏನು ಅಂತ ತಿಳಿಯದೆ ಹೋದರೂ ಕೂಡ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುವ ವಿವೇಕ ಅವನಿಗಿದೆ, ದೇವರು ಕೊಟ್ಟದ್ದು. ಈಗ ದೇವರನ್ನು ಬದಿಗಿಟ್ಟು ಮಾತಾಡುವ, ನಮ್ದು ಈಗ ಅಹಂಕಾರದ ವಿಷಯಗಳೆಲ್ಲ ನಡೀತಾ ಉಂಟು. ಈಗ ಇವನಿಗೆ ತಾನು ಏನು ಅಂತ ಗೊತ್ತಿಲ್ಲ, ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ಶಾಸ್ತ್ರ ಓದದೇ ಹೋದರೂ ತಿಳಿಯುವಂತಹ ವಿವೇಕ ಈ ಮಾನವ ಶರೀರದಲ್ಲಿದೆ. ಉಳಿದ ಶರೀರದಲ್ಲಿ ಇರಬೇಕು ಅಂತ ನಿಯಮ ಇಲ್ಲ. ಹಸುವಿನ ಶರೀರದಲ್ಲಿ ವಿವೇಕ ಬೇಕು ಅಂತಿಲ್ಲ. ಅವುಗಳಿಗೆ ಹಸಿವೆ ಆದಾಗ ಹುಲ್ಲು ತಿನ್ನಬೇಕು ಅಂತ ನನಗೆ ಗೊತ್ತಿದೆ ಅಷ್ಟೇ. ಹಸಿವೆ ಹೊಟ್ಟೆ ಭರ್ತಿ ಆದಾಗ ಮಲ್ಕೊಂಡು ಸ್ವಲ್ಪ ಬಾಯಿಗೆ ತಂದದನ್ನು ಜಗಿಬೇಕು, ಮೆಲುಕು ಹಾಕಬೇಕು ಅಂತ ಅಷ್ಟು ಗೊತ್ತಿದೆ. ಯಾರಾದರೂ ಕೋಲು ಹಿಡ್ಕೊಂಡ್ರೆ ಓಡಬೇಕು ಅಂತ ಗೊತ್ತಿದೆ. ಆಹಾರ ನಿದ್ರಾ ಭಯ ಮೇಥುನ ವಿಷಯದ ಜ್ಞಾನ ಅದಕ್ಕಿದೆಯೇ ಹೊರತು ಧರ್ಮಾಧರ್ಮ ವಿವೇಕವಾಗಲಿ ಸ್ವರ್ಗ ನರಕಾದಿ ಸಾಧನಗಳ ಬಗ್ಗೆ ಆಗಲಿ ಅವುಗಳಿಗೆ ಗೊತ್ತಿಲ್ಲ. ಅಂತ ವಿವೇಕ ಇಲ್ಲ ಅನ್ನೋದು ಅದು ಪಶು ಸ್ವಭಾವ. ಆದರೆ ಮಾನವ ಸ್ವಭಾವ ಏನು? ಅವನಿಗೆ ವಿವೇಕ ಇದೆ. ಯಾವುದು ಒಳಿತು ಯಾವುದು ತಪ್ಪು, ಯಾರನ್ನು ಗೌರವಿಸಬೇಕು ಯಾರನ್ನು ಗೌರವಿಸಬಾರದು, ಈ ಬಗ್ಗೆ ಅವರಿಗೆ ವಿವೇಕ ಇದೆ. ಆ ವಿವೇಕ ಇರುವಾಗಲೂ ಆತ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಅವಿವೇಕವಾಗಿ ವರ್ತಿಸಿದ ಅಂತಾದರೆ ಆತ ತಾನು ಅಧಪಾತವನ್ನು ಹೊಂದ್ತಾನೆ. ವಿವೇಕದಿಂದ ಅವನು ಏನು ಅಂತ ಅವನಿಗೆ ಗೊತ್ತಿಲ್ಲದೆ ಹೋದರೂ ವಿವೇಕಿಯಾಗಿ ವರ್ತಿಸಿದ ಅಂತಾದರೆ ಅವ ಊರ್ಧ್ವಗಮನವನ್ನು ಪಡಿತಾನೆ. ಇಷ್ಟು ಸ್ಥಿತಿ ಜೀವನಿಗೆ. ಇದನ್ನೇ ದತ್ತ ಸ್ವಾತಂತ್ರ್ಯ ಅಂತ ಕರೆಯುವುದು. ಹೆಚ್ಚು ಅದರ ವಿವರಣೆ ಬೇಡ, ಆಮೇಲೆ ಅದೇ ದೊಡ್ಡ ವಿಷಯ, ಅದು ಪೆಡಂಭೂತ ಆಗಿಬಿಡ್ತದೆ ದತ್ತ ಸ್ವಾತಂತ್ರ್ಯ ಅನ್ನೋ ವಿಷಯ. ಮನುಷ್ಯನಿಗೆ ನಾನೇನು ಅಂತ ಗೊತ್ತಿರಬೇಕು ಅಂತಿಲ್ಲ, ಆದರೆ ನಾನು ಏನೇ ಆಗಿರಲಿ ಮನುಷ್ಯ ಹೌದಲ್ವಾ? ಏನದು? ಮಾನವ ಶರೀರದಲ್ಲಿದ್ದೇನೆ ಹೌದಲ್ವಾ? ಮಾನವ ಶರೀರದಲ್ಲಿದ್ದೇನೆ ಅಂದಮೇಲೆ ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರು ಒಂದು ಆದೇಶ ಕೊಡ್ತಾರಲ್ವಾ? ಹಾಗಾದ್ರೆ ಮಾನವ ಜನ್ಮ ಬಂದಿದೆ, ಅದರ ಜೊತೆಗೆ ಹೇಳ್ತಾರೆ ಆರೇನ ಮಾಡುವರು ಆರಿಂದಲೇನಹುದು ಆರೇನ ಮಾಡುವರು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು ತಲ್ಲಣಿಸದಿರು ಕಂಡ ತಾಳು ಮನವೇ ಅಂತ ಅದನ್ನು ಹೇಳ್ತಾರೆ. ಜನ್ಮಾಂತರದ ಕರ್ಮ, ಆ ವಿಧಿ ಬರಹ ಅದು ಬೆನ್ನ ಬಿಡುವುದಿಲ್ಲ. ಆದರೆ
ಆತನಿಗೆ ಒಂದು ಸ್ವಭಾವದ ಪ್ರಜ್ಞೆಯಿಂದ ನಾನು ಮನುಷ್ಯ ಅಂತ ಆದ ಕೂಡಲೇ ಅವನಲ್ಲಿ ಒಂದು ಮಾನವ ಸಂಬಂಧವಾದ ಮಾನವೀಯತೆ ಅನ್ನೋದು ಇರ್ತದೆ. ಆ ಮಾನವೀಯತೆಗೆ ಸಂಬಂಧಪಟ್ಟ ನಡೆ ಅವನಲ್ಲಿದೆ ಅಂತಾದರೆ ಅವನಿಗೆ ಉತ್ಕರ್ಷ, ಅದಕ್ಕೆ ವಿರುದ್ಧವಾದ ನಡೆ ಅವನಲ್ಲಿ ಬಂದರೆ ಅವನಿಗೆ ಅಪಕರ್ಷ. ಅವನಿಗೆ ಅವನ ಸ್ವಭಾವದ ಬಗ್ಗೆ ಜ್ಞಾನ ಇಲ್ಲದೆ ಹೋದರೂ ಅವನು ಯಾವ ಶರೀರದಲ್ಲಿದ್ದಾನೋ ಅದಕ್ಕೆ ಅನುಗುಣವಾಗಿ ಅವ ಸಾಧನೆ ಮಾಡ್ತಾನೆ. ಆದ್ರಿಂದಲೇ ಉಳಿದ ದೇಹಗಳಲ್ಲಿ ಸಾಧನೆ ಇಲ್ಲ. ಈ ಮನುಷ್ಯ ಏನೇನೋ ತಪ್ಪು ಮಾಡಿದ್ದಕ್ಕೆ ಆ ತಪ್ಪನ್ನು ಅನುಭವಿಸುವುದಕ್ಕೆ ಮುಂದಕ್ಕೆ ಒಂದು ಮರವಾಗಿ ಹುಟ್ಟಿಯ. ಆದರೆ ವೃಕ್ಷ ಚೇತನ ಅವನು ಮರವೆಂಬ ಚೇತನವಾಗಿ ಹುಟ್ಟಿದಾಗ ಆ ವೃಕ್ಷ ಚೇತನ ಯಾವುದೋ ಪುಣ್ಯಕರ್ಮ, ಏಕಾದಶಿ ಉಪವಾಸ ಮಾಡುವುದು ಮತ್ತೊಂದು ಅದು ಮಾಡಿ ಅದು ಸಾಧನೆ ಮಾಡುವುದಿಲ್ಲ. ಕೆಲವರಿಗೆ ಹಾಗುಂಟು, ಏಕಾದಶಿಯ ದಿವಸ ತುಳಸಿಗೂ ನೀರು ಹಾಕೋದಿಲ್ಲ. ಕೆಲವರು ಅವರಿಗೆ ಏನು ಹೆದರಿಕೆ ಅಂದರೆ ತುಳಸಿಗೆ ಏಕಾದಶಿಯ ದಿವಸ ನೀರು ಹಾಕಿದರೆ ಅದರ ಉಪವಾಸ ತೆಗೆದ ದೋಷ ನನಗೆ ಬರ್ತದೆ ಅಂತ ಏಕಾದಶಿಯ ದಿವಸ ತುಳಸಿಯನ್ನೂ ಉಪವಾಸ ಇಟ್ಟು ದ್ವಾದಶಿಯ ದಿವಸ ನೀರು ಹಾಕಿದಾಗ ಸತ್ತಿದ್ರೆ ಕಣ್ಣೀರು ಹಾಕೊಂಡು ಕೂತ್ಕೊಳ್ತಾನೆ. ವೃಕ್ಷಗಳಿಗೆ ವೃಕ್ಷ ಶರೀರದಲ್ಲಿ ಸಾಧನೆ ಇಲ್ಲ. ಆಚಾರ್ಯರು ಇದನ್ನು ತೃತೀಯ ಸ್ಕಂಧ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ವನಸ್ಪತ್ಯೋಷಧಿ ಲತಾಹ ತಕ್ಸಾರ ವೀರುದೋ ದ್ರುಮಾಹ ಅಂತ ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧಸ್ತಸ್ತುಷಾಂಚಯ ಅಂತ ಒಂದು ಶ್ಲೋಕ ಬರ್ತದೆ ಭಾಗವತದಲ್ಲಿ. ಆ 7ನೆಯ ಸ್ತರದಲ್ಲಿ ನಡೆದಂತಹ ವನಸ್ಪತಿ, ಓಷಧಿ, ಲತಾ, ತಕ್ಸಾರ, ವೀರುತು, ದ್ರುಮ ಅಂತ ಹೇಳುವ 6 ಬಗೆಯದ್ದಾದ ವೃಕ್ಷಗಳ ಜನನದ ಬಗ್ಗೆ ಹೇಳುವಾಗ ಆ ವೃಕ್ಷಗಳದ್ದು ಅಂತಸ್ಪರ್ಶಾಹ, ಅವುಗಳಿಗೆ ಒಳಗಿನಿಂದ ಜ್ಞಾನ ಉಂಟು. ಯಾರಾದರೂ ಕೊಡಲಿ ಹಿಡ್ಕೊಂಡು ಹೊಡೆಯುವುದಕ್ಕೆ ಬಂದರೆ ಯಾಕಾದ್ರೂ ಇವ ನನ್ನನ್ನು ಸಾಯಿಸ್ತಾನಪ್ಪ ಅಂತ ಬೇಸರ ಮಾಡ್ಕೊಳ್ತವೆ. ನನ್ನನ್ನು ಸಾಯಿಸ್ತಾನಲ್ವಾ ಅಂತ ಬೇಸರ ಅಲ್ಲ, ನಾನು ಸತ್ತರೆ ಇಷ್ಟು ಹಕ್ಕಿಗಳಿಗೆ ಆಧಾರ ಇಲ್ಲ ಆಗಿ ಹೋಗುತ್ತಲ್ವಾ ಅಂತ ಬೇಸರ ಆಗ್ತದೆ ಅಂತ ಅವುಗಳಿಗೆ. ಪರೋಪಕಾರಕ್ಕೋಸ್ಕರವೇ ಬದುಕತಕ್ಕಂತಹ ವೃಕ್ಷಗಳಿಗೆ ತನ್ನನ್ನು ಕತ್ತರಿಸುವುದಕ್ಕೆ ಒಬ್ಬ ಬಂದಾಗ ಅವನ ಬಗ್ಗೆ ಬೇಸರ ಅಲ್ಲ, ನಾನು ಸತ್ತರೆ ಇಷ್ಟಕ್ಕೆಲ್ಲ ಏನು ಅಂತ ಎಷ್ಟು ಆಧಾರವಾಗಿತ್ತು ಅಂತ ಅದಕ್ಕೊಂದ್ಸಲ ಬೇಸರ ಆಗ್ತದಂತೆ. ಅದಕ್ಕೆ ತಂದು ಒಬ್ಬರು ನೀರು ಹಾಕ್ತಾ ಇದ್ರೆ ಅವರಿಗೆ ಆಶೀರ್ವಾದವನ್ನು ಮಾಡುತ್ತಂತೆ ವೃಕ್ಷಗಳು. ಅವುಗಳಿಗೆ ಅಂತಹ ಚೈತನ್ಯ ಇದೆ, ಜ್ಞಾನ ಇದೆ. ಆದರೆ ತಮಃಪ್ರಾಯ, ತಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ಅಭಿವ್ಯಕ್ತಿಗೊಳಿಸುವ ಶಕ್ತಿ ಅದಕ್ಕಿಲ್ಲ. ಅಂತಸ್ಪರ್ಶಾಹ ವಿಶೋಷಿಣ, ಒಳಗಿನಿಂದ ಒಳಗೇ ಕುದಿಯತಕ್ಕಂತಹ ಸ್ವಭಾವವೇ ಹೊರತು ಅದನ್ನು ಹೊರಗೆ ಹೇಳಿಕೊಳ್ಳುವ ಸ್ವಭಾವ ಅವುಗಳಲ್ಲಿಲ್ಲ. ಅದರ ಜೊತೆಗೆ ಸತ್ತ ಮೇಲೆ ಒಣಗತಕ್ಕಂತಹ ಸ್ವಭಾವ ಅವುಗಳಲ್ಲಿದೆ. ವಿಶೋಷಿಣ ಅಂತ ಅದರ ಸ್ವಭಾವ. ಇದು ಉಳಿದ ಪ್ರಾಣಿಗಳಲ್ಲಿಲ್ಲ. ಉಳಿದ ಪ್ರಾಣಿಗಳು ಸತ್ತ ಮೇಲೆ ಕೊಳೆತು ಹೋಗ್ತವೆ, ಆದರೆ ವೃಕ್ಷಗಳು ಹಾಗಲ್ಲ, ಸತ್ತ ಮೇಲೆ ಒಣಗ್ತವೆ. ಒಣಗುವುದರ ಮೂಲಕ ಇನ್ನೊಬ್ಬರಿಗೆ ಉರುವಲಾಗಿ ಆಹಾರವನ್ನು ಬೇಯಿಸಿ ಸತ್ತ ಮೇಲೆಯೂ ಉಪಕಾರಕ್ಕೆ ಬರತಕ್ಕಂತಹ ಜಾತಿ ವೃಕ್ಷ ಅಂತ ವೇದವ್ಯಾಸರು ಭಾಗವತದ ತೃತೀಯ ಸ್ಕಂದದಲ್ಲಿ ಒಂದು ಮಾತು ಹೇಳ್ತಾರೆ. ಆ ಹೊತ್ತಿಗೆ ಅವುಗಳನ್ನು ಊರ್ಧ್ವ ಸ್ರೋತಸ್ಸು ಅಂತ ಭಾಗವತ ಕರೆದಾಗ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ವೃಕ್ಷಗಳನ್ನು ಊರ್ಧ್ವ ಸ್ರೋತಸ್ಸು ಅಂತ ಕರೆದಿದ್ದಾರೆ. ಆದರೆ ಸಾಮಾನ್ಯವಾಗಿ ವೃಕ್ಷಗಳು ಸಾಧನೆ ಮಾಡುವುದಿಲ್ಲ. ಯಾವುದೋ ಸಂದರ್ಭ ವಿಶೇಷದಲ್ಲಿ ಶಾಪಾದಿಗಳ ಕಾರಣದಿಂದ ವೃಕ್ಷವಾಗಿ ಹುಟ್ಟಿದರೆ, ನಲಕೂಬರ, ಮಣಿಗ್ರೀವ ಅಂತ ಇಬ್ಬರಿದ್ರು ಕುಬೇರನ ಮಕ್ಕಳು. ಅವರ ಹೆಸರು ನೋಡಿ, ಈಗ ಯಾರು ಕೂಡ ಮಕ್ಕಳಿಗೆ ಹೆಸರು ಇಡುವುದಿಲ್ಲ. ಮಣಿಗ್ರೀವ ಅಂತ ಬೇಕಾದ್ರೆ ಇಟ್ಟಾರ, ಯಾಕಂದ್ರೆ ಹೆಸರು ಕೇಳಿದ್ರೆ ಮಣಿಗ್ರೀವ. ನನ್ನ ಮಗನು ಕೂಡ ಗ್ರೀವದಲ್ಲಿ ಒಂದು ಮಣಿ ಹಾಕುವ ಹಾಗಾಗಲಿ ಅಂತ ಮಣಿಗ್ರೀವ ಹೆಸರು ಇಟ್ಟಾರು. ನಲಕೂಬರ ಅಂತ ಹೆಸರು ಇಡುವುದಿಲ್ಲ. ಕುಬೇರನ ಇಬ್ಬರು ಮಕ್ಕಳು, ಮಹಾಸ್ಫುರದ್ರೂಪಿಗಳು, ಯುವಕರು. ಆ ನಲಕೂಬರ ಮಣಿಗ್ರೀವರು ಏನೇ ಎಡವಟ್ಟು ಮಾಡಿಕೊಂಡು ಋಷಿಗಳಿಂದ ಶಾಪ ಪಡೆದು ಮರಗಳಾಗಿ ಹುಟ್ಟಿ. ಅದು ಹೇಗೆ ಮೈ ಮೇಲೆ ಬಟ್ಟೆ ಹಾಕಿಕೊಂಡಿರ್ಲಿಲ್ಲಂತೆ ಅವರು, ಅದರ ಮೇಲೆ ಸಿಟ್ಟು ಬಂತವರಿಗೆ. ಚರ್ಮ ಇಲ್ಲದೆ ಇದ್ದ ಮರವಾಗಿ ಹುಟ್ಟಿಂತ. ತೊಗಟೆ ಇಲ್ಲದ ಮರ ಅಂದ್ರೆ ಮತ್ತಿ ಮರ. ಮತ್ತಿ ಅಂದ್ರೆ ಸಂಸ್ಕೃತದಲ್ಲಿ ಅರ್ಜುನ ವೃಕ್ಷ ಅಂತ ಕರೀತಾರೆ. ಅರ್ಜುನ ವೃಕ್ಷಗಳಾಗಿ ಯಮಳಾರ್ಜುನರಾಗಿ ಹುಟ್ಟಿದರು. 2 ಜೊತೆ, ಯಮಳ ಅಂದ್ರೆ ಜೋಡಿ ಅರ್ಜುನ ವೃಕ್ಷಗಳಾಗಿ ನಲಕೂಬರರು ಹುಟ್ಟಿದರು. ನಲಕೂಬರ ಮತ್ತು ಮಣಿಗ್ರೀವರನ್ನು ಉದ್ಧಾರ ಮಾಡುವುದಕ್ಕೆ ಭಗವಂತ ಶ್ರೀಕೃಷ್ಣ ತನ್ನ ಸೊಂಟಕ್ಕೆ ದಾಮಧಾರಣೆ ಮಾಡಿ ದಾಮೋದರನಾಗಿ ಒಂದು ಹಿಂಭಾಗದಿಂದ ಒರಳನ್ನು ಎಳೆದುಕೊಂಡು ಬಂದು ಮರದ ಮಧ್ಯಕ್ಕೆ ಬಂದು ಎಳೆದು ಮರವನ್ನು ಬೀಳಿಸಿ ಇಬ್ಬರನ್ನು ಉದ್ಧಾರ ಮಾಡಿದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಇಲ್ಲಿ ನಲಕೂಬರ ಮಣಿಗ್ರೀವರು ಮರವಾಗಿ ಇದ್ರಲ್ವಾ. ಮರವಾಗಿದ್ದದ್ದು ಹೇಗೆ? ನಲಕೂಬರನೇ ಮರವಾದದ್ದಲ್ಲ. ಮರ ಅದೊಂದು ಚೇತನ. ಆ ಚೇತನದ ಒಳಗೆ ನಲಕೂಬರ ಮತ್ತು ಮಣಿಗ್ರೀವರೆಂಬ ಚೇತನದ ಪ್ರವೇಶ ಆದದ್ದು. ಇದಕ್ಕೆ ಸಂಕೀರ್ಣ ಸ್ವಭಾವ ಅಂತ ನಾನು ಕರೆದದ್ದು. ಅದರಲ್ಲಿ 2 ಇರ್ತದೆ. 2 ಚೇತನಗಳು ಇರ್ತವೆ. 2 ದುಷ್ಟಚೇತನಗಳು ಇದ್ದಾವೆ ಅದರಲ್ಲಿ. ಸಚ್ಚೇತನಗಳಾದ ನಲಕೂಬರ ಮಣಿಗ್ರೀವಗಳು ಅದರಲ್ಲಿ ಒಳಗಿದ್ದಾರೆ. ಅವರು ಯಾವತ್ತಿಂದ ಶಾಪ ಸಿಕ್ಕಿತಲ್ವಾ ಋಷಿಗಳಿಂದ, ಆ ಋಷಿಗಳ ಪಾದಕ್ಕೆ ಬಿದ್ದರು. ನಮಗೆ ಹೇಗೆ ಮೋಕ್ಷ ಅಂತ ಕೇಳಿದ್ರು ಋಷಿಗಳು ಹೇಳಿದ್ರು, ಮುಂದಕ್ಕೆ ದ್ವಾಪರ ಯುಗದಲ್ಲಿ
ಭಗವಂತ ಬಾಲಕನಾಗಿ ನಿಮ್ಮನ್ನು ಬಂದು ಸ್ಪರ್ಶ ಮಾಡ್ತಾನೆ, ನಿಮಗೆ ಉದ್ಧಾರ ಆಗ್ತದೆ ಅಂತ. ಅವತ್ತಿನಿಂದ ಅದೇ ಬಾಲಕೃಷ್ಣನನ್ನು ಧ್ಯಾನ ಮಾಡಿಕೊಂಡಿದ್ರು ವೃಕ್ಷದಲ್ಲಿ. ಅದರಿಂದ ಒಳ್ಳೆ ಸಾಧನೆ, ಕೃಷ್ಣನ ದರ್ಶನ ಆಗಬೇಕು, ಆ ಮರವಾಗಬೇಕು. ಅದು ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ಆದರೂ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಮನುಷ್ಯ ಆದ್ರೆ ಉಂಟಲ್ಲ, ಮೊಬೈಲ್ ಬಿಡುವುದಿಲ್ಲ, ಮನುಷ್ಯನನ್ನು ಧ್ಯಾನ ಮಾಡಲಿಕ್ಕೆ ಬಿಡುವುದಿಲ್ಲ. ವೃಕ್ಷವಾದರೆ ಪುಣ್ಯಕ್ಕೆ ಅದಕ್ಕೆ ಮೊಬೈಲ್ ಕೇಳಿಸುವುದಿಲ್ಲ. ಆದ್ರಿಂದ ವೃಕ್ಷವಾಗಿ ಮಹಾ ಸಾಧನೆಯನ್ನು ಅವರಿಬ್ಬರು ಮಾಡಿ ಕೃಷ್ಣನ ದರ್ಶನ ಮಾತ್ರದಿಂದ ಮೋಕ್ಷವನ್ನು ಪಡೆಯುವಂತಹ ಸಾಧನೆ ಅವರದ್ದಾಯಿತು. ಹಾಗಾದರೆ ವೃಕ್ಷಗಳು ಸಾಧನೆ ಮಾಡ್ತಾವೆ ಯಾವಾಗ? ಸಂದರ್ಭ ವಿಶೇಷದಲ್ಲೇ ಹೊರತು ಸಾಮಾನ್ಯವಾಗಿ ಮರವಾಗಿ ಒಂದು ವೃಕ್ಷವಾಗಿ ಅದು ಪುಣ್ಯವನ್ನು ಪಾಪವನ್ನು ಅರ್ಜನೆ ಮಾಡತಕ್ಕಂಥದ್ದಿಲ್ಲ. ಒಂದು ಹುಲಿಯಾಗಿ ಒಂದು ಹಸುವನ್ನು ಕೊಂದರೆ ಅದಕ್ಕೆ ಗೋಹತ್ಯಾ ದೋಷ ಬರುವುದಿಲ್ಲ. ಯಾಕಂದರೆ ಹುಲಿಗೆ ಹಸುವನ್ನು ತಿನ್ನುವುದು ಅನ್ನೋದು ಸ್ವಭಾವ, ಅದಕ್ಕೆ ಸ್ವಭಾವಾರ್ಜಿತವಾದಂತಹ ಆಹಾರ ಅದರಿಂದಾಗಿ ಅದಕ್ಕೆ ಗೋಹತ್ಯಾ ದೋಷ ಬರುವುದಿಲ್ಲ. ಯಾವುದೋ ಸಂದರ್ಭ ವಿಶೇಷ, ಪುಣ್ಯಕೋಟಿಯ ಕಥೆ ಕೇಳ್ತೀರಿ, ಅಂಥ ವಿಶೇಷದಲ್ಲೆಲ್ಲೋ ಬರ್ಬೋದು. ಸಾಮಾನ್ಯವಾಗಿ ಪ್ರಾಣಿ ಶರೀರದಲ್ಲಾಗಲಿ ವೃಕ್ಷ ಸ್ಥಾವರ ಚೇತನಗಳಾಗಲಿ ಆ ಶರೀರದಲ್ಲಿ ಸಾಧನೆ ಮಾಡುವುದಿಲ್ಲ. ಸಾಧನೆ ಮಾಡುವುದು ಮಾನವ ಶರೀರದಲ್ಲಿ. ಆದ್ರಿಂದ ಮಾನವ ಶರೀರದಲ್ಲಿ ವಿವೇಕ ಇದೆ, ಉಳಿದ ಶರೀರದಲ್ಲಿ ವಿವೇಕ ಇಲ್ಲ. ಮರ ಬಿರುಗಾಳಿಗೆ ಬೀಳ್ತಾ ಇರುವಾಗ ದಾರಿಯಲ್ಲಿ ಒಂದು ಕಾರಲ್ಲಿ ಯಾರೊಬ್ರು ಆನಂದ ತೀರ್ಥಾಚಾರ್ಯರು ಅಂತ ಮಹಾತ್ಮರು ಬರ್ತಾ ಇದ್ದಾರೆ. ಆವಾಗ ಮರ ಯೋಚನೆ ಮಾಡಿ, ಆನಂದ ತೀರ್ಥಾಚಾರ ಮೇಲೆ ಬೀಳಬಾರ್ದು, ಆದ್ರೆ ಹಿಂದೆ ಯಾರೋ ಡೇವಿಡ್ ಬರ್ತಾ ಇದ್ದಾನಲ್ಲ ಅವನ ಮೇಲೆ ಬೀಳ್ಬೇಕು, ಹೀಗೆ ಮಾಡುತ್ತದು. ಅದಕ್ಕೆ ಆ ವಿವೇಕ ಇದೆಯಾ? ಇಲ್ಲ. ಅದು ಬಿದ್ದಾಗ ಯಾರು ಸಿಕ್ಕಿದ್ರೆ ಅವ್ರು ಸಾಯ್ಬೇಕಷ್ಟೇ. ಅದು ವಿವೇಕದಿಂದ ವರ್ತಿಸುವಂತಹದ್ದು ವೃಕ್ಷಗಳಲ್ಲಾಗಲಿ ಪ್ರಾಣಿಗಳಲ್ಲಾಗಲಿ ಇಲ್ಲ. ಈಗ ನಾವು ಹೇಳುವುದು ಮನುಷ್ಯರಿಗಿಂತ ಪ್ರಾಣಿಗಳಲ್ಲೇ ವಿವೇಕ ಜಾಸ್ತಿ ಇರುವುದು ಅಂತ. ಅದಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಹಾಕೊಂಡದ್ದೇ ಹಾಗೆ, ಒಂದು ನಾಯಿಯ ಚಿತ್ರವನ್ನೇ ಹಾಕೊಂಡ. ಸಿಕ್ಕಾಬಟ್ಟೆ ವಿವೇಕಿ ಅಂತ ಹೇಳಿದ್ರೆ ಅದು ಮನುಷ್ಯನಿಗಿಂತ ಹೆಚ್ಚು ವಿವೇಕಿ ಅಂತ ಆಲೋಚನೆ ಮಾಡಿದ್ದಾರೆ. ಆದರೆ ವಿವೇಕ ಅನ್ನುವುದು ಕಣ್ಣಿಗೆ ಕಂಡ ವಿಷಯದಿಂದ ಕಾಣದೇ ಇದ್ದಂತಹ ಸ್ವರ್ಗ ನರಕ, ದೇವರು, ಧರ್ಮ ಅಧರ್ಮ, ಮೋಕ್ಷ, ಈ ಬಗ್ಗೆ ಚಿಂತನೆ ಯಾವರಲ್ಲಿದೆ ಅದನ್ನು ವಿವೇಕ ಅಂತ ಕರೆಯುವುದು. ಆ ರೀತಿಯ ವಿವೇಕ ಅದು ಮಾನವ ಶರೀರದಲ್ಲಿ ಮಾತ್ರ ಇರುವುದು. ಅದಕ್ಕೋಸ್ಕರ ಮಾನವ ಶರೀರ ದೊಡ್ಡದು. 8 ಗೇಣಿನ ದೇಹ, ರೋಮಗಳು 8 ಕೋಟಿಯು, ಕೀಲುಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀನಿರ್ದಗಲಿದರೊಣ ಹೆಂಟೆಗಳು ಮುಚ್ಚುವುದು, ದೇಹದೊಳುಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನವರತ ಅಂತ ಕನಕದಾಸರು. ದೇಹದೊಳುಂಟೆ ಫಲಪುರುಷಾರ್ಥ, ದೇಹದಲ್ಲೆಲ್ಲ ಪುರುಷಾರ್ಥ ಇರುವುದು, ದೇಹದ ಮೂಲಕ ಫಲಪುರುಷಾರ್ಥ ಇರುವುದು. ಅದನ್ನ ಮಾನವ ಶರೀರ ಬಂದಾಗ ಈ ಶರೀರಕ್ಕೆ ನಾನು ನೆಂಟನಿದ್ದೇನೆ, ಇದು ಶಾಶ್ವತವಾಗಿರುವ ನನ್ನ ಸ್ವಂತದ ಮನೆ ಅಲ್ಲ, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಅಲ್ಲಿಗೆ ಹೋಗುವುದಕ್ಕೆ ಬುತ್ತಿ ಕಟ್ಟಿಕೊಳ್ಳುವುದಕ್ಕೋಸ್ಕರ ಈ ಶರೀರದಲ್ಲಿ ನೆಂಟನಾಗಿ ಬಂದವ ನಾನು. ಈ ಎಚ್ಚರವನ್ನಿಟ್ಟುಕೊಂಡು ನಾನು ಅನ್ನುವ ಸ್ವರೂಪ ಈ ಶರೀರವಲ್ಲ ಅನ್ನುವ ಎಚ್ಚರದ ಜೊತೆಗೆ ಸಾಧನೆ ಮಾಡಬೇಕಾ. ಈ ಸಾಧನೆ ಮಾನವ ಶರೀರದಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಇಹಚೇದ್ ಅವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದೀತ್ ಮಹತೀ ವಿನಷ್ಟಿ. ಯಮ ನಚಿಕೇತನಿಗೆ ಹೇಳು, ಇಹಚೇತ್ ಈ ಮಾನವ ಶರೀರ ನಿನಗೆ ಬಂದಾಗ ಅವೇದೀತ್, ನೀನು ದೇವರ ಬಗ್ಗೆ ದೈವದ ಬಗ್ಗೆ ತಿಳಿದೆಯಾದರೆ ಅಥವಾ ಸ್ವಾತ್ಮದ ಬಗ್ಗೆ ತಿಳಿದೆಯಾದರೆ, ಅಥ ಸತ್ಯಮಸ್ತಿ ಈ ಶರೀರ ಬಿಟ್ಟ ಮೇಲೆ ನಿನಗೆ ಒಳಿತಿದೆ, ನಚೇದಿಹಾವೇದೀತ್ ಈ ಶರೀರದಲ್ಲೂ ನೀನು ತಿಳಿಯುವುದಕ್ಕೆ ಪ್ರಯತ್ನ ಪಡಲಿಲ್ಲ, ತಿಳಿಲಿಲ್ಲ ಅಂತಾದರೆ ಮಹತೀ ವಿನಷ್ಟಿ, ದೊಡ್ಡ ಲಾಸ್. ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಯ್ತು ಈ ಮಾನವ ಶರೀರವನ್ನು ಕೊಟ್ಟದ್ದು. ಆದ್ದರಿಂದ ಈ ಶರೀರದಲ್ಲಿ ನಿನ್ನ ಬಗ್ಗೆ ನೀನು ತಿಳಿಯುವುದಕ್ಕೆ ಪ್ರಯತ್ನಿಸು, ನಿನ್ನ ಬಗ್ಗೆ ದೇವರ ಬಗ್ಗೆ ತಿಳಿಯುವುದಕ್ಕೆ ಪ್ರಯತ್ನಿಸು. ಅಂದ್ರೆ ಇದು ಈ ಮಾನವ ಶರೀರದ ಅನಿವಾರ್ಯವಾದ ಒಂದು ಕರ್ತವ್ಯ ಅಂತ ಶಾಸ್ತ್ರ ಎಲ್ಲಾ ಕಡೆಯಲ್ಲೂ ಉಪದೇಶ ಕೊಡ್ತದೆ. ಅದನ್ನ ಮಾನವ ಶರೀರದಲ್ಲಿ ವಿವೇಕ ಇದೆ, ಆ ವಿವೇಕಾನುಗುಣವಾಗಿ ಅವ ತನ್ನ ಕೆಲಸ ಮಾಡಬೇಕು. ತಾನು ಏನು ಅನ್ನುವುದನ್ನು ಅವ ವಿಮರ್ಶೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಯಾವುದು ಅವನಿಂದ ತಿಳಿಯುವುದು ಸಾಧ್ಯ ಇಲ್ಲವೋ ಅದರ ಬಗ್ಗೆ ಆತ ಪ್ರಯತ್ನ ಪಡಬಾರ್ದು. ಅಶಕ್ಯವಾದದ್ದರ ಬಗ್ಗೆ ಆತ ಪ್ರಯತ್ನ ಪಡಬಾರ್ದು. ತಸ್ಮಾತ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತುಮರ್ಹಸಿ ಅಂತ ಕೃಷ್ಣ ಹೇಳ್ತಾನೆ. ಯಾವುದು ಅಪರಿಹಾರ್ಯವೋ, ಯಾವುದು ಅತ್ಯಂತ ಅಶಕ್ಯವೋ ಅಂಥದ್ದರ ಬಗ್ಗೆ ಪ್ರಯತ್ನ ಮಾಡತಕ್ಕಂಥವನೇ ಅದು ದೋಷ. ಪ್ರಯತ್ನ ಮಾಡುವಂಥದ್ದು ದೋಷ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ತನ್ನಿಂದ ಅಸಾಧ್ಯವಾದದ್ದನ್ನು ತಾನು ಬಯಸುವುದಕ್ಕೆ ಹೋಗಬಾರ್ದು. ನಾನು ಏನು ಅಂತ ತಿಳಿಯುವುದಕ್ಕೆ ನಾವು ಈ ಶರೀರದಲ್ಲಿ ಪ್ರಯತ್ನ ಮಾಡಲಿಕ್ಕಿಲ್ಲ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು? ದೇವರು ಏನು ಅಂತ ತಿಳಿಯುವುದಕ್ಕೆ ಪ್ರಯತ್ನ ಮಾಡುವುದು. ದೇವರು ಏನು ಅಂತ ತಿಳಿಯುವುದಕ್ಕೆ ಮಾಡುವ ಪ್ರಯತ್ನವನ್ನೇ ನಾವು ಜ್ಞಾನ ಸಾಧನೆ ಅಂತ ಕರೆಯುವುದು. ಆದರೆ ನಮ್ಗೆ ಗೊತ್ತಿರಬೇಕು, ನಾನು ಈ ಶರೀರವೇ ಅಲ್ಲ,
ಉಪನಿಷತ್ತು ಇದನ್ನು ಹೇಳುತ್ತೆ ಗೊತ್ತು, ನಿನ್ನ ಬಗ್ಗೆ ನೀನೇನು ತಿಳ್ಕೊಳ್ಬೇಕು, ದೇವರ ಬಗ್ಗೆ ಏನು ತಿಳ್ಕೊಳ್ಬೇಕು. ನೇತಿ ನೇತ್ಯಾತ್ಮ ಉಪನಿಷತ್ತು ಹೇಳೋದು. ದೇವರು ಏನು ಅಥವಾ ನೀನು, ಆತ್ಮ ಅಂದರೆ ಜೀವ ಅಂತ ಬದಲಾರ್ಥ. ಜೀವ ಏನು? ನೇತಿ ನೇತ್ಯಾತ್ಮ, ಅಲ್ಲ ಅಲ್ಲ ಅಂತೇಳಿ ಜೀವ. ಅದಕ್ಕೆ ಎಲ್ಲರೂ ಅಲ್ಲ ಅಂತ ಗೊಯ್ಗೋದು ಅದಕ್ಕೋಸ್ಕರ. ನಾ ಜೀವನನ್ನು ಅಲ್ಲ ಅಂತ ತಿಳ್ಕೊ. ಅಲ್ಲ ಅಂದ್ರೆ ಏನು? ನಾನು ಏನನ್ನು ಜೀವ ನಾನು ಅಂತ ತಿಳ್ಕೊಳ್ತಾ ಇದ್ದೇನೋ ಅದಲ್ಲ. ನಾನು ಅಂದ್ರೆ ಹೀಗೆ ಅಂತ ಒಂದು ತಿಳ್ಕೊಳ್ತಾ ಇದ್ದೇನಲ್ವಾ, ಅದಲ್ಲ. ಅವನು ಅಂದ್ರೆ ಹೀಗೆ ಅಂತ ತಿಳ್ಕೊಳ್ತಾ ಇದ್ದೇನಲ್ವಾ, ಅದಲ್ಲ. ಆದ್ರೆ ಇದಲ್ಲದ್ದು ಯಾವುದೋ ಇದೆ. ಆ ಯಾವುದದು? ಯಾವುದು ಅಲ್ಲ ಅಂತ ತಿಳ್ಕೊಳ್ತಾ ಹೋಗು. ಯಾವುದು ಅನ್ನುವುದನ್ನು ನೀನು ಶಬ್ದದಿಂದ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಶಬ್ದ ಅಂದರೆ ಶಾಸ್ತ್ರಕ್ಕೆ ಒಂದು ಚೌಕಟ್ಟಿದೆ, ಒಂದು ಲಿಮಿಟೇಷನ್ ಇದೆ, ಒಂದು ಸೀಮಿತತೆ ಇದೆ. ಆ ಸೀಮಿತ ಪರಿಧಿಯಲ್ಲಿ ಅದು ಎಷ್ಟನ್ನು ತಿಳಿಸೀತು? ಇದು ಅಲ್ಲ ಅದು ಅಲ್ಲ ಅಂತ ಜೀವನನ್ನು ತಿಳಿಸಿತೆ ಹೊರತು ಇದು ಹೌದು ಅಂತ ಅದು ತಿಳಿಸುವುದಕ್ಕೆ ಆಗುದಿಲ್ಲ. ಶಬ್ದಕ್ಕೆ ಅಷ್ಟೇ ಲಿಮಿಟೇಷನ್. ನಿಮಗೆಲ್ಲ ಮಾವಿನ ಹಣ್ಣಿನ ರುಚಿ ಅಂತ ಎಲ್ರಿಗೂ ಗೊತ್ತಲ್ವ ಇಲ್ಲಿದ್ದವರಿಗೆ? ಲಿಚ್ಚಿ ಹಣ್ಣಿನ ರುಚಿ ಎಲ್ರಿಗೂ ಗೊತ್ತಾ? ಗೊತ್ತಿದೆ. ಹಾಗಾದರೆ ನಾನೊಂದು ಹೊಸ ಹಣ್ಣು ಹೇಳ್ತೇನೆ, ನಾನು ಮಾತ್ರ ತಿಂದಿರಬೇಕು, ನೀವು ತಿಂದಿರಬಾರ್ದು. ಕೊಟ್ಟೆ ಹಣ್ಣಿನ ರುಚಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಯಾರಿಗೆ? ಇದು ಗೊತ್ತಿದ್ರೆ ಕೈ ಎತ್ಬೋದು. ಗೊತ್ತಿಲ್ಲ ನೋಡಿ, ಕೊಟ್ಟೆ ಹಣ್ಣಿನ ರುಚಿ ನಾನು ತುಂಬ ಆಸ್ವಾದಿಸಿದ್ದೇನೆ ಬಾಲ್ಯದಲ್ಲಿ. ಕಾಡಿಗೆ ಹೋಗಿ ಮರಕ್ಕೆ ಹತ್ತಿ ಅದೇ ಕೆಲಸ ನಾನು. ಆದರೆ ಕೊಟ್ಟೆ ಹಣ್ಣಿನ ರುಚಿ ನಿಮಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಬಹುಶಃ ಈಗ ಕ್ಯೂರಿಯಾಸಿಟಿ ಇರ್ಬೋದು, ನಾನೇ ಅಷ್ಟೇ ಎತ್ತರದ ಮರಕ್ಕೆ ಹತ್ತಿ ತೆಗೆದಿದ್ದೇನೆ ಅಂದರೆ ಈ ಮನುಷ್ಯ ಹಾಗೆ ಮಾಡಿದ್ದಾನೆ ಅಂದರೆ ಇದೆಷ್ಟು ರುಚಿ ಇರ್ಬೋದು. ನಿಮಗೊಂದು ಅದರ ಬಗ್ಗೆ ಆಸಕ್ತಿ, ಒಂದು ಕುತೂಹಲ ಬಂದಿರ್ಬೋದು. ಈಗ ನೀವು ನನ್ನ ಹತ್ರ ಕೇಳ್ಬೋದು, ಕೊಟ್ಟೆ ಹಣ್ಣಿನ ರುಚಿ ಹೇಗಿರ್ತದೆ ಅಂತ ಕೇಳ್ಬೋದು. ನಾನು ಸುತರಾಂ ನಿಮಗೆ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದರೆ ನಾನು ಹೇಳಿ ಅದರ ರುಚಿಯನ್ನು ನಿಮಗೆ ಅರ್ಥ ಮಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ರೀತಿ ಅನಿರ್ವಚನೀಯವಾದ ರುಚಿ ಅದರದ್ದು. ಅದು ವಚನದಿಂದ ಅದನ್ನು ನಿರೂಪಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಗೆ ಹೇಳ್ಬೋದು ನಿಮ್ಗೆ? ಹೇಗೆ ಹೇಳ್ಬೋದು? ಅದು ಸಿಕ್ಕಾಬಟ್ಟೆ ಸಿಹಿಯಪ್ಪ, ತುಂಬ ಸ್ವೀಟ್, ತುಂಬ ರುಚಿ, ತುಂಬ ಸಿಹಿ. ಆಗ ನೀವೇನು ಕೇಳ್ತೀರಿ? ಸಕ್ಕರೆ ಹಾಗಿರ್ತದಾ? ಅಲ್ಲ ಅಂತ. ಮತ್ತೆ ನಿಮ್ಮದು ಇಲ್ಲ, ಹಾಗಾದರೆ ಜೇನುತುಪ್ಪದ ಹಾಗಲ್ಲ. ನಂಗೆ ಗೊತ್ತದು, ನಾನು ತಿಂದು ನೋಡಿದ್ದೇನೆ, ಅದು ಹಾಗಲ್ಲ, ಅದರದ್ದು ರುಚಿ ಹಾಗಲ್ಲ. ಮತ್ತೆ ಹಾಗಾದರೆ ಮಾವಿನ ಹಣ್ಣು, ಇದು ಯಾವುದು ಕೈರಿ ಮಾವಿನ ಹಣ್ಣು ಬರುತ್ತೆ ಅಲ್ಲ, ಸ್ವಲ್ಪ ಬೇರೆ ಥರ ಒಗರು ಆಮೇಲೆ ಹಾಗಾದರೆ ಗೊತ್ತಾಯ್ತು, ತೋತಾಪುರಿ ಹಾಗೆ ಅಂತ ಶುರು ಮಾಡ್ತಾರೆ. ನನಗೆ ಕೇಳಿ ಸಾಕಾಗಿ ಹಾಗೆ ಏನು ಅಲ್ಲ ಅಂತ ಹೇಳಿ ನಾನು ಕೊನೆಗೆ ಕರ್ಕೊಂಡು ಹೋಗಿ ನಮ್ಮ ಧರ್ಮಸ್ಥಳ ಹತ್ರ ಹಳ್ಳಿ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಆ ಮುಳ್ಳಿನ ಮಧ್ಯಕ್ಕೆ ಕೈ ಹಾಕಿ ತೆಗೆದು ಅವನಿಗೆ, ನೀವು 2 ಗಂಟೆ ಹೇಳಿದಿರಿ, ನಾನು ಹಾಗೆ ಹೀಗೆ ಅನ್ಕೊಂಡಿದ್ದೆ, ಈಗ ಗೊತ್ತಾಯ್ತು ಅಂತ. ತಿಂದ ಮೇಲೆ ಗೊತ್ತಾಗ್ತದೆ ಹಾಗೂ ಅಲ್ಲ. ಹಾಗಾದರೆ ನಾನು ಏನು ಶಬ್ದದಿಂದ ಏನು ತಿಳಿಸ್ಬೋದು? ಅದು ಹಾಗಲ್ಲ ಹೀಗೂ ಅಲ್ಲ, ನೇತಿ ನಾ ಅಂತ ತಿಳಿಸ್ಬೋದೇ ಹೊರತು ಹಾ ಅಂತ ತಿಳಿಸ್ಲಿಕ್ಕೆ ಆಗುದಿಲ್ಲ. ಶಬ್ದದ ಲಿಮಿಟೇಷನ್, ಶಬ್ದದ ಒಂದು ಸೀಮಿತ ಪರಿಧಿ ಅಷ್ಟು ಆಗಿದೆ. ಹಾಗೆ ಭಗವಂತನ ಬಗ್ಗೆ ಅಥವಾ ನಿನ್ನ ಬಗ್ಗೆ ಶಬ್ದ ಏನು ತಿಳಿಸ್ಬೋದು ಅಂದರೆ, ನೀನು ಹಾಗಲ್ಲ, ನೀನು ಹೀಗಲ್ಲ, ನೀನು ಹಾಗೂ ಅಲ್ಲ ಹೀಗೂ ಅಲ್ಲ, ಇಷ್ಟು ತಿಳಿಸ್ಬೋದೇ ಹೊರತು ಹೀಗೆ ಅಂತ ಯಾವಾಗ ತಿಳಿಯುವುದು? ತಸ್ಮಿನ್ ದೃಷ್ಟೇ ಪರಾವರೆ ಛಿದ್ಯಂತೆ ಸರ್ವ ಸಂಶಯ, ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಮಾತ್ಮನ ದರ್ಶನ ಆದಾಗ ನಿಮಗೆ ಅಲ್ಲಿಯ ತನಕ ದೇವರು ಹಾಗೆ ಹೀಗೆ ಅಂತ ಏನೇನೋ ತಿಳ್ಕೊಂಡಿದ್ದೆ, ನಾನು ಹಾಗೆ ಅಂತ ತಿಳ್ಕೊಂಡಿದ್ದೆ, ನಿಜ ಹೀಗೆ ಅಂತ ಗೊತ್ತಾಗೋದಂತೆ. ದೇವರ ಬಗ್ಗೆ ಹೇಗೋ ನಮ್ಮ ಸ್ವಭಾವದ ಬಗ್ಗೆಯೂ ಸ್ವರೂಪದ ಬಗ್ಗೆಯೂ ಹಾಗೆಯೇ. ಆದರೆ ದೇವರ ದರ್ಶನಕ್ಕಿಂತ ಮೊದಲು ಇದಾಗ್ತದೆ, ಅದು ಸಂತೋಷದ ವಿಷಯ. ನಮ್ಮ ದರ್ಶನ ಮೊದಲಾಗ್ತದೆ. ನಮ್ಮ ದರ್ಶನ ಆದಾಗ ಈಗ ನಾವೇನು ತಿಳ್ಕೊಳ್ಬೇಕು? ಜೀವ ಸ್ವಭಾವ ಏನು? ಜೀವರು 3 ಥರ ಇದ್ದಾರೆ: ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು. ಇವತ್ತು ಯಾವ ಜೀವನಿಂದ ಏನೇ ಸಾಧನೆ ನಡೆದರೂ ಅದರ ಹಿಂದೆ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಅವರ ಸ್ವಭಾವದ ಪ್ರಭಾವ ಇದೆ. ಸ್ವಭಾವಾನುಗುಣವಾಗಿ ಕೆಲಸ ನಡೆಯುತ್ತೆ. ಹುಡುಗಿ ಪ್ರಶ್ನೆ ಮಾಡಿದ್ದು ಅಲ್ಲಿಂದ. ಉಳಿದ ದಾರ್ಶನಿಕರೆಲ್ಲ ಕರ್ಮ ಸಿದ್ಧಾಂತವನ್ನು ಮುಂದಿಟ್ಟರು, ಆಚಾರ್ಯರು ಸ್ವಭಾವವಾದವನ್ನು ಮುಂದಿಟ್ಟರು. ಇದು ಆಚಾರ್ಯರು ಸಿದ್ಧಾಂತದಲ್ಲಿ ಕೊಟ್ಟ ಒಂದು ವಿಶಿಷ್ಟವಾದ ಕೊಡುಗೆ, ಸ್ವಭಾವವಾದ ಅನ್ನೋ ದೊಡ್ಡ ಸಿದ್ಧಾಂತದ ಕೊಡುಗೆ. ಆಚಾರ್ಯರದ್ದೇ ಕೊಡುಗೆ ಅಂತ ನಾನು ಹೇಳುವುದಿಲ್ಲ, ವೇದವ್ಯಾಸರ ಕೊಡುಗೆ ಅಂತ ಹೇಳುವುದು ಅತ್ಯಂತ ಉಚಿತ.
ಆಚಾರ್ಯರು ಎಲ್ಲೂ ತನ್ನ ಶಬ್ದದಿಂದ ಈ ಸ್ವಭಾವವಾದವನ್ನು ಮಂಡಿಸಲಿಲ್ಲ. ಆಚಾರ್ಯರು ಈ ಸ್ವಭಾವವಾದವನ್ನು ಹೇಳಿದ್ದೆಲ್ಲ ಶ್ರೀ ವೇದವ್ಯಾಸರ ವಚನಗಳನ್ನು ಮುಂದಿಟ್ಟುಕೊಂಡೇ ಈ ಸ್ವಭಾವವಾದದ ವರ್ಣನೆಯನ್ನು ಮಾಡಿರುವಂಥದ್ದು. ಆದರೆ ವೇದವ್ಯಾಸರ ಸಿದ್ಧಾಂತ ಜೀವ ಸ್ವಭಾವವಾದ, ಸ್ವಭಾವಾನುಗುಣವಾಗಿ ಕೆಲಸಗಳು ನಡೀತಾವೆ. ಹಾಗಾದರೆ ಕರ್ಮಾನುಗುಣವಾಗಿ ಕೆಲಸ ನಡೆಯುವುದಿಲ್ವಾ? ಸ್ವಭಾವಕ್ಕೆ ಕರ್ಮ ಪೋಷಕ. ಸ್ವಭಾವವೂ ಕೂಡ ಸ್ವಭಾವ ಹೇಗೋ ಇದ್ದು ಕರ್ಮ ಹೇಗೋ ನಡೀಬೋದು. ನಿಮಗೆ ಹೆಚ್ಚು ಯಾರ ಬಗ್ಗೆ ಸ್ವಭಾವ ಗೊತ್ತಿದೆ? ಮಹಾಭಾರತದಲ್ಲಿ ದುರ್ಯೋಧನ ಅಂತೆಗಳು. ದುರ್ಯೋಧನನ ಸ್ವಭಾವ ಬಹುಶಃ ನಿಮಗೆಲ್ಲ ಗೊತ್ತಿರ್ತದೆ, ತುಂಬ ಹತ್ತಿರದ ಗೆಳೆಯ ಅಲ್ವಾ? ದುರ್ಯೋಧನ ಅವನ ಸ್ವಭಾವವನ್ನು ತಾಮಸ ಸ್ವಭಾವ ಅಂತ ತೀರ್ಮಾನಿಸಿದ್ದಾರೆ ಎಲ್ಲರೂ. ಶಂಕರಾಚಾರ್ಯರು, ರಾಮಾನುಜರು ಸ್ವತಃ ದುರ್ಯೋಧನ ಬಗ್ಗೆ ಮಾತಾಡಿದ್ದು ಗೊತ್ತಿಲ್ಲ. ಆದರೆ ಶಂಕರಾಚಾರ್ಯರು ದುರ್ಯೋಧನವನ್ನು ಹೇಳುವಾಗ ತಾಮಸ ಸ್ವಭಾವ ಅನ್ನೋ ಶಬ್ದವನ್ನೇ ಬಳಸಿದ್ದಾರೆ. ಸ್ವಭಾವ ಶಬ್ದದ ಬಳಕೆ ಎಲ್ಲ ಆಚಾರ್ಯ ಪುರುಷರಲ್ಲೂ ಇದೆ. ತಾಮಸ ಸ್ವಭಾವ ಅನ್ನೋದು ಹೇಗೆ ವ್ಯಕ್ತ ಆಗ್ತದೆ? ಮಹಾಭಾರತದ ಇಂಚಿನಲ್ಲೂ ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಅಂತಹ ದುರ್ಯೋಧನ ಭಾರಿ ಧರ್ಮದ ಉಪನ್ಯಾಸ ಮಾಡ್ತಿದ್ದ. ಅವನಿಗೆ ಮೈಕ್ ಸಿಕ್ಕಿದ್ರೆ ಸಾಕು, ಬಿಡ್ತಾ ಇರಲಿಲ್ಲ, 7 ಆದರೂ ಬಿಡ್ತಿಲ್ಲ. ಧರ್ಮದ ಬಗ್ಗೆ ಭಾರಿ ಉಪನ್ಯಾಸ. ಅವನು ಪಾಠ ಕೇಳಿದ್ದಾನೆ, ಸಿಕ್ಕಾಬಿಟ್ಟೆ ಧರ್ಮದ ಬಗ್ಗೆ ಪಾಠ ಕೇಳಿದ್ದಾನೆ. ಒಂದು ಸಲ ವಿದುರ ಕೇಳಿದ್ದ, ಏನು ಅಷ್ಟು ಧರ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ದೆ? ಚಿಕ್ಕಪ್ಪ, ಯಾವುದೆಲ್ಲ ಮಾಡಬಾರ್ದು ಅಂತ ಗೊತ್ತಾಗಬೇಕಲ್ವಾ ಅಂತ ಹೇಳಿದ್ದವ. ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚ ಮೇ ನಿವೃತ್ತಿ. ಅವ ಅಧರ್ಮಗಳನ್ನು ತಿಳ್ಕೊಂಡಿದ್ದೆ, ಯಾಕೆಂದ್ರೆ ಯಾವ್ದು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಅಂದ್ರೆ ಸ್ವಭಾವವೇ ಹಾಗಿತ್ತು, ಧರ್ಮಾಧರ್ಮಗಳ ಜ್ಞಾನ ಇರಲಿಲ್ಲ ಅಂತಲ್ಲ. ಅಂತಹ ದುರ್ಯೋಧನ ದೊಡ್ಡ ಯಾಗ ಹಮ್ಮಿಕೊಂಡ. ಅದಕ್ಕೆ ಪೌಂಡರೀಕ ಯಾಗ ಅಂತ ಹೆಸರು. ಅಪ್ಪನಾದ ಧೃತರಾಷ್ಟ್ರ ಮತ್ತು ಗಾಂಧಾರಿಯಲ್ಲಿ ಕೂತದ್ದಲ್ಲ, ಕಂಕಣ ಬಂಧನ ಮಾಡಿಕೊಂಡು ಕೂತದ್ಯಾರು? ದುರ್ಯೋಧನ ಮತ್ತು ಭಾನುಮತಿ. ದುರ್ಯೋಧನನೇ ಅಂತ ಒಂದು ಮಹಾಯಾಗ, ಪೌಂಡರೀಕ ಯಾಗ. ಆ ಪೌಂಡರೀಕ ಯಾಗ ಮಾಡಿದ್ಯಾಕೆ? ಅತ್ಯಂತ ಶ್ರೇಷ್ಠವಾದ ಒಂದು ಶ್ರೌತ ಯಾಗ. ಆ ಯಾಗವನ್ನು ಮಾಡಿದ್ಯಾಕೆ ಅಂತ ಹೇಳಿದ್ರೆ, ಧರ್ಮರಾಜನ ಹೆಸರನ್ನು ಎಲ್ಲ ಮಹರ್ಷಿಗಳು, ಊರಿನ ಪ್ರಜೆಗಳು ಹೇಳ್ತಾ ಇದ್ದಾರೆ, ರಾಜಸೂಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ರಾಜಸೂಯ ಮರೆತು ಹೋಗಿ ನನ್ನ ಪೌಂಡರೀಕ ಅಲ್ಲಿ ಬಾಯಲ್ಲಿ ಬರಬೇಕು ಅಂತ ಉದ್ದೇಶ ಇದ್ದದ್ದು ಅದು. ಅದಕ್ಕೋಸ್ಕರ ಆತ ರಾಜಸೂಯದಲ್ಲಿ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ದಕ್ಷಿಣೆ ಕೊಟ್ಟಿದ್ದಾರೆ, ಯಾರ್ಯಾರು ಋತ್ವಿಕಗಳು ಬಂದಿದ್ದಾರೆ ಅಂತ ಎಲ್ಲ ತಾನು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅದಕ್ಕೆಲ್ಲ ಗುಣಿಸು 3 ಅಂತ ಹಾಕಿಟ್ಟಿದ್ದ. ಹೀಗೆ ಕೊಡಬೇಕು ಅಂತ ವ್ಯವಸ್ಥೆ ಹೀಗಿರಬೇಕು. ತ್ರಿಗುಣಂ ಯಾವತ್ ಪ್ರಕುರ್ಯಾತ್, ಪ್ರತಿಯೊಂದು 3 ಗುಣ ಆಗಬೇಕು ಅಂತ ಆ ಕ್ರಮದಲ್ಲಿ ಅಷ್ಟು ಯಾಗ ಮಾಡಿದ. ಆದರೆ ಅವನಿಗೆ ಪುಣ್ಯ ಬರಲಿಲ್ಲ, ಪಾಪವೇ ಬಂತು. ಅವರು ಅಷ್ಟು ಮಾಡಿದ ಅಲ್ಲ ಪುಣ್ಯ ಕೆಲಸ. ನೋಡಿದವರಿಗೆ ಹೇಗೆ ಅನಿಸಬೇಕು? ದುರ್ಯೋಧನ ಯುದ್ಧ ಪರಮ ಸಾತ್ವಿಕ. ಹಾಗಾದರೆ ತಾಮಸವಾದ ಚೇತನ ಅಂತ ಪ್ರತಿಯೊಬ್ಬರೂ ಒಪ್ಪಿರತಕ್ಕಂತಹ ದುರ್ಯೋಧನನು ಸಾತ್ವಿಕ ಕರ್ಮವನ್ನು ಮಾಡುವುದಿಲ್ಲ ಅಂತಿಲ್ಲ, ಮಾಡ್ತಾನೆ. ಆದರೆ ಆ ಸಾತ್ವಿಕ ಕರ್ಮ ಅದು ಸ್ವಭಾವದಿಂದ ಬಂದದ್ದಲ್ಲ, ಅದಕ್ಕೆ ಯಾವುದೋ ಕರ್ಮದ ಪ್ರಭಾವ ಇರ್ತದೆ. ಅಂದರೆ ಕರ್ಮ ಪ್ರಭಾವ ಏನು ಮಾಡ್ತದೆ? ಸ್ವಭಾವವನ್ನು ಮುಚ್ಚಿ ಹಾಕಿ ಬೇರೆ ಕೆಲಸಗಳನ್ನು ಮಾಡಿಸ್ತದೆ. ಅದು ಪ್ರಭಾವ. ಅಹಲ್ಯೆಯಿಂದ ಯಾವುದೋ ಒಂದು ಕೆಲಸ ನಡೀತು, ಶಿಲೆಯಾಗಿ ಬಹಳ ಕಾಲ ತಪಸ್ಸು ಮಾಡಬೇಕಾದಂತಹ ಪ್ರಸಂಗ ಬಂತು. ಇದು ಸ್ವಭಾವದಿಂದ ನಡೆದ ಘಟನೆ ಅಲ್ಲ, ಒಂದು ಪ್ರಭಾವ ಕೆಲಸ ಮಾಡಿಸುತ್ತೆ. ಅಹಲ್ಯೆಯಲ್ಲಿ ದೋಷವೇ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಆ ದೋಷವನ್ನು ಆಕೆ ಅಷ್ಟು ಚೆನ್ನಾಗಿ ಮಾರ್ಜನೆ ಮಾಡಿಕೊಂಡು ಪಂಚ ಪ್ರತಿವ್ರತೆಯರಲ್ಲಿ ಮೊದಲ ಸ್ಥಾನದಲ್ಲಿ ಇವತ್ತು ನಾವು ಧ್ಯಾನ ಮಾಡುವ ಹಾಗೆ ಅಹಲ್ಯ ದ್ರೌಪದಿ ತಾರಾ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ ಮೊದಲ ಸ್ಥಾನದಲ್ಲಿ ಅಹಲ್ಯೆಯನ್ನು ಚಿಂತನೆ ಮಾಡ್ತೇವೆ. ಆ ಶುದ್ಧತೆ ಬಂತಲ್ಲ ಆಕೆಯಲ್ಲಿ, ಆ ಅಶುದ್ಧತೆ ಒಂದು ಸಂದರ್ಭದಲ್ಲಿ ಬಂದರೂ ಅದು ಸ್ವಭಾವದಿಂದ ಬಂದದ್ದಲ್ಲ, ಒಂದು ವಿಚಿತ್ರ ಪ್ರಭಾವ ಅಲ್ಲಿ ಕೆಲಸ ಮಾಡಿತು. ಕೈಕೇಯಿ, ನಮಗೆ ರಾಮಾಯಣ ಓದಿದವರಿಗೆ ಅಹಲ್ಯೆಗಿಂತ ಹೆಚ್ಚು ನೆನಪಾಗುವುದು ಅಥವಾ ಕೌಸಲ್ಯಗಿಂತ ಹೆಚ್ಚು ನೆನಪಾಗುವುದು ಕೈಕೇಯಿಯ ಬಗ್ಗೆ. ಕೈಕೇಯಿ ಒಂದು ಭಾರಿ ಕೆಟ್ಟ ಹೆಂಗಸಲ್ವಾ? ಯಕ್ಷಗಾನದಲ್ಲಿ ಎಲ್ಲಿಯಾದರೂ ಹೋಗಿ ನೀವು ಕೈಕೇಯಿಯನ್ನು ನೋಡಿದರೆ ಆಮೇಲೆ ಆ ಕೈಕೇಯಿ ಹೊರಗೆ ಎಲ್ಲಿಯಾದರೂ ಸಿಕ್ಕಿದರೆ ಕಲ್ಲೊಡಿತೀರಿ, ಅಷ್ಟು ಆಕೆ ದುಷ್ಟಳು ಅಂತ ಅಭಿವ್ಯಕ್ತಿ ಮಾಡಿರ್ತಾರೆ. ಆದರೆ ನೀವು ಮಧ್ವಾಚಾರ್ಯರ ಜೊತೆಗೆ ರಾಮಾಯಣವನ್ನು ಒಂದು ಸಲ ಓದಿದರೆ ಕೈಕೇಯಿ ಅಂತ ಒಳ್ಳೆ ಹೆಂಗಸು ಕೌಸಲ್ಯ ಅವರಲ್ಲ ಒಂದು ಸಂಶಯ ಬರ್ತದೆ. ಕೈಕೇಯಿ ಅಷ್ಟು ಒಳ್ಳೆಯವಳು. ಅಂಥವಳಿಂದ ಒಂದು ದೊಡ್ಡ ಅನಿಷ್ಟ ಘಟಿಸಿತಲ್ವ? ಯಾಕೆ ಘಟಿಸಿತು? ಅದೊಂದು ಪ್ರಭಾವ. ಕೈಕೇಯಿಯಲ್ಲಿ ಒಬ್ಬಳು ದುಷ್ಟೆ ರಕ್ಕಸಿ ಪ್ರವೇಶ ಮಾಡಿರ್ತಕ್ಕಂತಹ ಕೆಲಸ ಅದು. ಮಂಥರೆಯೂ ಏನು ಅಸಾಧಾರಣ ವ್ಯಕ್ತಿತ್ವ. ಆ ಮಂಥರೆಯ ಸ್ವಭಾವ ಅತ್ಯಂತ ತಾಮಸ ಸ್ವಭಾವಳು, ತಾಮಸಳೇ ಆಗಿದ್ದಾಳೆ.
ಕೈಕೇಯಿ ಪರಮ ಸಾತ್ವಿಗಳಿದ್ದಾಳೆ. ಕೊನೆಗೆ ಶ್ರೀರಾಮಚಂದ್ರ ತಾನು ಮೋಕ್ಷಕ್ಕೆ ಹೊರಡು ಆ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಕೈಕೇಯಿಗೆ ಮೋಕ್ಷವನ್ನು ಕೊಟ್ಟು ಹೋಗ್ತಾನೆ ಅಂತ ರಾಮಾಯಣ, ವಾಲ್ಮೀಕಿ ರಾಮಾಯಣವೇ ಉಲ್ಲೇಖ ಮಾಡ್ತದೆ. ಹಾಗಾದ್ರೆ ಕೈಕೇಯಿ ಸಾತ್ವಿಕಳಾದಂತಹ ವ್ಯಕ್ತಿತ್ವ. ಅವಳಿಂದ ಒಂದು ದುಷ್ಟ ಘಟನೆ ನಡೀತಲ್ಲ, ರಾಮನಿಗೆ ಸಿಂಹಾಸನವನ್ನೇ ತಪ್ಪಿಸುವ ಘಟನೆ ನಡೀತಲ್ವ. ಯಾಕೆ ನಡೀತು? ಅದು ಸ್ವಭಾವ ಅಲ್ಲ, ಅದು ಪ್ರಭಾವ, ಸಂಕೀರ್ಣ ಸ್ವಭಾವ ಅಂತ ಅದನ್ನು ಕರೆಯುವುದು. ಒಂದೇ ಶರೀರದಲ್ಲಿ ಎರಡೆರಡು ಚೇತನಗಳ ಪ್ರವೇಶವಾದಾಗ ಇನ್ನೊಂದು ಚೇತನದ ಪರಿಣಾಮವಾಗಿ ಅಲ್ಲಿ ಯಾವುದೋ ಕೆಟ್ಟ ಕೆಲಸ ಘಟಿಸುತ್ತೆ. ಇದು ಕೈಕೇಯಿಯಲ್ಲಿ ಘಟಿಸಿತು. ಅದರಿಂದ ಒಂದು ಸ್ವಭಾವ ಸಾತ್ವಿಕವಾಗಿದೆ ಅಂತ ಆದ ಕೂಡಲೇ ಸ್ವಭಾವಾನುಗುಣವಾಗಿಯೇ ಕರ್ಮ ನಡಿಬೇಕು ಅಂತಿಲ್ಲ. ಆ ಚೇತನದ ಯಾವುದೋ ಕರ್ಮ ಅದು ಯಾವುದೋ ಚೇತನದ ಪ್ರವೇಶಕ್ಕೋ ಆವೇಶಕ್ಕೋ ಹೇತುಭೂತವಾಗಿ ಆ ಸ್ವಭಾವವನ್ನು ಮುಚ್ಚಿ ಪ್ರಭಾವದಿಂದ ದುಷ್ಟ ಘಟನೆಗಳು ನಡೆಯುವುದಕ್ಕೆ ಅವಕಾಶಗಳುಂಟು. ಎಷ್ಟೋ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಯಾಕೆ? ಶಾಪದಿಂದ ಅವತಾರ ಮಾಡುದು. ಅವರಿಗೆ ಶಾಪ ಯಾಕೆ ಬಂತು? ಏನೋ ಕೆಟ್ಟ ಕೆಲಸ ಮಾಡಿದ್ರು. ಕೆಟ್ಟ ಕೆಲಸ ಯಾಕೆ ಮಾಡಿದ್ರು? ಪ್ರಾರಬ್ಧ ಅಂತ ಕರೀತಾರೆ. ಅದು ಪ್ರಾರಬ್ಧ ಅಂದ್ರೆ ಏನು? ಜನ್ಮಾಂತರ ಕರ್ಮ. ಆದ್ರೆ ಸ್ವಭಾವವನ್ನು ಕರ್ಮ, ಪ್ರಾರಬ್ಧ ಕರ್ಮವು ಮುಚ್ಚಿ ಹಾಕಿ ಕರ್ಮದ ಬಲದಿಂದ ಒಂದು ದುಷ್ಟ ಘಟನೆಗಳು ನಡೆದು ಹೋಗ್ತವೆ. ಸ್ವಭಾವವೇ ಪ್ರವೃತ್ತವಾಗುವುದಲ್ಲ, ಆದರೆ ಕೊನೆಗೆ ಉಳಿಯುವುದು ಸ್ವಭಾವವೇ. ಇದು ಬಹಳ ಮುಖ್ಯ. ಸ್ವಭಾವವೇ ನಡೆಯುವುದಲ್ಲ, ಆದರೆ ಉಳಿಯುವುದು ಸ್ವಭಾವವೇ. ಏನೇ ಹೆಚ್ಚು ಕಡಿಮೆ ಆದ್ರೂ ಕೊನೆಗೆ ಉಳಿಯುವುದು ಸ್ವಭಾವ ಯಾವುದೋ ಅದೇ. ಈ ಫ್ಯಾನ್ ತಿರುಗೋದು ಸ್ವಭಾವ ಅಲ್ಲ. ಅದೀಗ ಯಾರಾದರೂ ಒಬ್ಬರು ದೇವಸ್ಥಾನಕ್ಕೆ ಒಂದು ಫ್ಯಾನ್ ಕೊಡುಗೆ ಕೊಟ್ಟರು ಅಂತ ಅದರಲ್ಲಿ ಹೆಸರು ಹಾಕಿರ್ತಾರೆ. ಕೊಡುಗೆ ಶ್ರೀಯುತ ಶ್ರೀನಿವಾಸರಾವ್ ಅಂತ ಹೆಸರು ಹಾಕಿರ್ತಾರೆ. ಅದು ತಿರುಗ್ತಾ ಇದ್ರೆ ಅವರ ಹೆಸರು ಆಗ್ತಾ ಇದ್ರ? ಯಾಕೆ? ಹೆಸರು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಿರುಗ್ತಾ ಇದ್ರೆ ಹೆಸರು ಕಾಣಿಸೋದಿಲ್ಲ, ಹೆಸರು ಆಗ್ತಿರ್ಲಿಲ್ಲ. ಹಾಗಾದ್ರೆ ತಿರುಗುವಿಕೆ ಅದರ ಸ್ವಭಾವ ಅಲ್ಲ, ಮತ್ತೆ ನಿಲ್ಲುವಿಕೆ ಅದರ ಸ್ವಭಾವ. ಆವಾಗಲೇ ಹೆಸರು ಕಾಣಿಸೋದು. ಹಾಗೆ ಅಂತೇಳಿ ಸ್ವಿಚ್ ಹಾಕಿದ ಮೇಲೆಯೂ ತಿರುಗದೆ ಹೋದ್ರೆ ಆ ಹೆಸರು ಯಾರ್ದಿದೆಯೋ ಅವರಿಗೆ ಬೈತಾನೆ ಹೋಗ್ತಾರೆ. ಅದು ನಿಲ್ಲುವಿಕೆ ಅದರ ಸ್ವಭಾವ. ಈ ಮತ್ತೆ ತಿರುಗುವಿಕೆ ಏನು? ಪ್ರಭಾವ. ಅದರಲ್ಲಿ ವಿದ್ಯುತ್ ಶಕ್ತಿಯ ಪ್ರಭಾವ. ಅದು ವಿದ್ಯುತ್ ಶಕ್ತಿ ಪ್ರವೇಶ ಮಾಡಿದ್ರಿಂದ, ಹೇಗೆ ಅಲ್ಲಿ ನಿಕೃತಿ ಅಂತಕ್ಕಂಥ ಒಬ್ಬಳು ರಕ್ಕಸಿ ಕೈಕೇಯಿಯಲ್ಲಿ ಪ್ರವೇಶ ಮಾಡಿದ್ರಿಂದಾಗಿ ಆ ಕೈಕೇಯಿಯಲ್ಲಿ ದುಷ್ಟಭಾವ ಅನ್ನೋದು ಅಭಿವ್ಯಕ್ತವಾಯಿತು, ಹಾಗೆ ಸುಮ್ಮನೆ ಇರಬೇಕಾದಂತಹ ಈ ಜಡವಸ್ತುವಿನಲ್ಲಿ ವಿದ್ಯುತ್ ಅಂತಕ್ಕಂಥ ಒಂದು ಚೈತನ್ಯದ ಪ್ರವೇಶದ ಕಾರಣದಿಂದಾಗಿ ಅದು ತಿರುಗುವಿಕೆ ಅನ್ನೋದು ಅದರ ಪ್ರಭಾವದಿಂದ ಲಭ್ಯವಾಯಿತು. ಹಾಗೆ ಆ ಪ್ರಭಾವ ಹೆಚ್ಚು ಕೆಲಸ ಮಾಡ್ತದೆ. ಚಳಿಗಾಲದಲ್ಲಿ ಪ್ರಭಾವ ಕೆಲಸ ಮಾಡುವುದಿಲ್ಲ, ಯಾಕಂದ್ರೆ ಪ್ರಭಾವ ಇರುವುದಿಲ್ಲ. ಬೇಸಿಗೆ ಕಾಲದಲ್ಲಿ ಪ್ರಭಾವ ಜಾಸ್ತಿ ಇರ್ತದೆ, ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಕಾಲ ವಿಶೇಷದಲ್ಲಿ ಭಾಗವತದ 7ನೇ ಸ್ಕಂದದ ಪ್ರಾರಂಭದಲ್ಲಿ ಇದು ಬರ್ತದೆ. ಬಾಧ್ಯವಾದ ಗತಾಂಗತಃ ಅಂತ ಒಂದು ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಯಲ್ಲಿರುವುದು ಹಾಗೆ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಅದು ಜಯ ವಿಜಯ ಅಂತ ಹೇಳ್ತಕ್ಕಂತಹ ಶುದ್ಧ ಚೇತನ. ಅಂತಹ ಶುದ್ಧ ಚೇತನ ಯಾಕೆ ಹೀಗೆ ಮಾಡ್ತದೆ ಅಂತ, ಅದು ಒಂದು ಕಾಲದಲ್ಲಿ ಹಾಗಪ್ಪ, ಕಾಲ ಅದಕ್ಕೆ ಕಾರಣ ಅಂತ ಒಂದು ಮಾತು ಬರ್ತದೆ. ಕಾಲ ಅದಕ್ಕೆ ಕಾರಣ ಅಂತ. ಹಾಗೆ ಒಂದು ಕಾಲದಲ್ಲಿ ತಿರುಗ್ತಾನೆ ಇರ್ತದೆ, ಒಂದು ಕಾಲದಲ್ಲಿ ತಿರುಗುವುದೇ ಇಲ್ಲ, ಗೊತ್ತೇ ಆಗುದಿಲ್ಲ. ಅದಕ್ಕೆ ತಿರುಗುವ ಸಾಮರ್ಥ್ಯ ಉಂಟು ಅಂತ ಇಲ್ವ ಅಂತ ಗೊತ್ತಾಗುದಿಲ್ಲ. ಕಾಲ ಕರ್ಮ ನಚ ಕರ್ಮ ಮಲ ಕಾಲ ಗುಣ ಪ್ರಭೃತಿ ಶಮಚಿತ್ತನು ತದ್ಧಿಯತಃ ಅಂತ 12ಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಕಾಲ, ತ್ರಿಗುಣಗಳು, ಮಲ ಅಂತ ಹೇಳಿದ್ರೆ ಅಜ್ಞಾನ, ವಿಮ ಅಂತ ಹೇಳಿದ್ರೆ ಅವಿದ್ಯೆ, ಮಲ ಅಂತ ಹೇಳಿದ್ರೆ ರಾಗದ್ವೇಷಗಳು, ಇವೆಲ್ಲವೂ ಕೂಡ ಕಾರಣ ಹೌದು. ಆದರೆ ಅದೇ ಕಾರಣ ಅಲ್ಲ, ಪ್ರೇರಕನಾಗಿ ಭಗವಂತ ಸರ್ವ ಕಾರಣನಿದ್ದಾನೆ ಅಂತ ಹೇಳುವಂಥ ಒಂದು ಸಂದರ್ಭ ಅದು. ಚೈತನ್ಯ ಅದರ ಸ್ವಭಾವ ಏನೇ ಆಗಿದ್ದರೂ ಆ ಸ್ವಭಾವ ಇವತ್ತು ಅಭಿವ್ಯಕ್ತವಾಗುವುದಿಲ್ಲ. ಆದರೆ ಆ ಸ್ವಭಾವಾನುಗುಣವಾಗಿಯೇ ಅಂತ್ಯದ ಕರ್ಮ ನಡೆಯೋದು. ಅಂದರೆ ನಾವು ಒಳ್ಳೆಯ ಕೆಲಸವನ್ನೇ ಮಾಡಿದರೂ ನಮ್ಮ ಸ್ವಭಾವ ದುಷ್ಟವಾಗಿದ್ದರೆ ಆ ಒಳ್ಳೆಯ ಕೆಲಸ ಒಳ್ಳೆಯ ಫಲ ಕೊಡುವುದು ಅತ್ಯಂತ ಕಡಿಮೆ. ಕೆಟ್ಟ ಕೆಲಸವನ್ನು ನಾವು ಮಾಡಿದರೂ ನನ್ನ ಸ್ವಭಾವ ಶುದ್ಧವಾಗಿದ್ದರೆ ಆ ಕೆಟ್ಟ ಕೆಲಸದಿಂದ ಕೆಟ್ಟ ಫಲ ಅತ್ಯಂತ ಕಡಿಮೆ, ಪುಣ್ಯ ಫಲ ಜಾಸ್ತಿ. ಕೆಟ್ಟ ಕೆಲಸವನ್ನು ಮಾಡಿದರು ಧರ್ಮೋ ಭವತ್ಯಧರ್ಮೋಪಿ ಯೋ ತದ್ಭಕ್ತೈ ಕೃತ ಪ್ರಭೋ, ಅವನ ಸ್ವಭಾವ ಚೆನ್ನಾಗಿದ್ರೆ ಅಧರ್ಮೋಪಿ ಧರ್ಮೋ ಭವತಿ. ಅದೇ ಅಧರ್ಮ ಭವತಿ ಅಧರ್ಮೋಪಿ ಭವತಿ ಧರ್ಮ. ಇಲ್ಲಿ ಹಾಗಲ್ಲ, ಧರ್ಮೋ ಭವತ್ಯಧರ್ಮಸ್ತು, ಧರ್ಮವೂ ಅಧರ್ಮವಾಗುತ್ತೆ. ಯೋ ನಭಕ್ತೈ ಕೃತ ಪ್ರಭು, ಯಾವುದು ಭಗವಂತನ ಅಭಕ್ತರಿಂದ ಕೃತವಾದ ಕರ್ಮವೋ, ಪೌಂಡರೀಕ ಯಾಗ
ಅದು ಧರ್ಮ ಕಾರ್ಯವಾಗಿದ್ದರೂ ಅದು ಅಧರ್ಮವೇ ಆಯಿತು. ಆದರೆ ಇಂದ್ರ ಅಹಲ್ಯಾಯಿ ಜಾರ ಅಂತ ಇಂದ್ರನಿಗೆ ಹೆಸರು. ನೋಡ್ಲಿಕ್ಕೆ ಚೀರ ಅಧರ್ಮದ ಕೆಲಸ ಮಾಡಿದ್ದು ಇಂದ್ರ, ಆದರೆ ಅವ ಅಹಲ್ಯಾಜಾರ ಅಂತ ವೇದದಲ್ಲಿ ಕೊಂಡಾಡ್ತಾ ಇದ್ದೇವೆ. ಅಹಲ್ಯಾಯಿ ಜಾರ ಅಂತ ಇಂದ್ರನನ್ನು ವೇದದಲ್ಲಿ ಕೊಂಡಾಡುವುದು ಅಂದ್ರೆ ಅವನಿಗೆ ಧರ್ಮ ಪ್ರಾಪ್ತಿ ಆಯಿತು. ಆ ಕರ್ಮದಿಂದಾಗಿ ಇಂದ್ರ ಇನ್ನಷ್ಟು ಪುಣ್ಯವನ್ನು ಗಳಿಸಿದ, ಮಹಾವ್ರತವೆಂಬ ಯಾಗ ಮಾಡುವುದಕ್ಕೆ ಅರ್ಹನಾದ. ಅವ ಮಾಡಿದ್ದು ಇಂಥ ಬೇಡದೇ ಇದ್ದ ಕೆಲಸ, ಬಂದದ್ದವನಿಗೆ ಪುಣ್ಯ. ಹಾಗಾದರೆ ಭಗವಂತನ ಭಕ್ತ ಅಲ್ಲಿ ಗೌತಮ ಅಂತಕ್ಕಂತಹ ಮಹರ್ಷಿಗಳಲ್ಲಿ ಯಾವುದು ಏಧಮಾನವಾದಂತಹ ಅಧಿಕ ಪುಣ್ಯ ಇತ್ತು, ಆ ಪುಣ್ಯವನ್ನು ಇಳಿಸದೇ ಹೋದರೆ ಲೋಕಕ್ಕೆ ತೊಂದರೆ ಆಗ್ತದೆ ಅನ್ನುವ ಉದ್ದೇಶದಿಂದ ಅಹಲ್ಯಾಜಾರತ್ವವನ್ನು ದೇವೇಂದ್ರ ತಾನು ಸ್ವೀಕರಿಸಿದರೂ ಕೂಡ ಆ ಕೆಲಸದಿಂದ ಏನು ಗೌತಮ ದೇವೇಂದ್ರನಿಗೆ ಶಾಪ ಕೊಡುವುದರ ಮೂಲಕ ತನ್ನ ಪುಣ್ಯವನ್ನು ಕಳೆದುಕೊಳ್ಳುವ ದೇವ ಕಾರ್ಯ ನಡೆದು ಹೋಯಿತು. ಆ ದೇವ ಕಾರ್ಯಕ್ಕೋಸ್ಕರ ಇಂದ್ರ ಅಬದ್ಧ ಕೆಲಸ ಮಾಡಿದರೂ ಕೂಡ ಅದು ಧರ್ಮಕ್ಕೆ ಕಾರಣವಾಯಿತು, ಇಂದ್ರನಿಗೆ ಅಧರ್ಮಕ್ಕೆ ಕಾರಣವಾಗಲಿಲ್ಲ. ಸ್ವಭಾವಾನುಗುಣವಾಗಿ ಫಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯೋ ಯಚ್ಛ್ರದ್ಧ ಸಯೇವ ಸಹ. ಯಾರು ಯಾವ ಸ್ವಭಾವದವ, ಯಾವ ಶ್ರದ್ಧೆಯುಳ್ಳವ, ಅದೇ ಅವನ ಸ್ವಭಾವ. ಹಾಗಾದರೆ ನಮ್ಮ ಸ್ವಭಾವ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಸುಮ್ಮನೆ ಉಪನ್ಯಾಸ ಯಾಕೆ ಮಾಡ್ತೀರಿ ನೀವು ಹೇಳ್ಬೋದು ಈಗ. ಯಾಕಂದ್ರೆ ನಾನು ಈಗ ಶುರು ಮಾಡಿದ್ದು ಸ್ವಭಾವದ ಬಗ್ಗೆ. ಒಟ್ಟು ಏನು ಹೇಳ್ತಾ ಇದ್ದೇನೆ, ನಿಮ್ಮ ಸ್ವಭಾವ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ದು ಉಪನ್ಯಾಸ ಯಾಕೆ ಹಾಗಾದ್ರೆ ಅಂತ ನೀವು ಕೇಳುವ ಸಾಧ್ಯತೆ ಉಂಟು. ಕೃಷ್ಣ ಅದನ್ನು ಅರ್ಜುನನಿಗೆ ಹೇಳಿದ, ಸ್ವಭಾವವನ್ನು ಹೇಳಲಿಕ್ಕೆ ಬರುವುದಿಲ್ಲ, ಆದರೆ ತ್ರಿವಿಧ ಭವತಿ ಶ್ರದ್ಧಾ. ಅವ ಶ್ರದ್ಧೆಯ ಬಗ್ಗೆ ಹೇಳ್ತೇನೆ ಕೇಳು ಅಂತ ಹೇಳಿದ. 3 ಬಗೆಯ ಶ್ರದ್ಧೆ ಇದೆ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ. ಶ್ರದ್ಧೆ 3 ಬಗೆಯಾಗಿದೆ. ಅದು ಯಾವುದು ಸಾತ್ವಿಕ ಶ್ರದ್ಧೆ ಎಲ್ಲ ವಿವರಣೆ ಕೊಟ್ಟು ಕೊನೆಗೆ ಹೇಳ್ತಾನೆ, ನೀನೇನು ಕೇಳಿದ್ದು ಅರ್ಜುನ, ಸ್ವಭಾವ ಏನು ಅಂತ ಕೇಳಿದ್ಯಲ್ವಾ. ಈಗ ಶ್ರದ್ಧೆ ಹೇಗೆ ಅಂತ ನಾನು ಹೇಳಿದ್ದೇನೆ. ಕೆಲವರಿಗೆ ಭೂತ ಪ್ರೇತಾದಿಗಳಲ್ಲಿ ಶ್ರದ್ಧೆ ಇರ್ತದೆ, ಅವರು ಭೂತಾನಿ ಯಾಂತಿ ಭೂತೇಜ್ಯಾಹ, ಭೂತವನ್ನೇ ಪೂಜೆ ಮಾಡುವವರು ಭೂತಗಳಲ್ಲಿ ಹೋಗಿ ಸೇರ್ತಾರೆ. ಅವರು ಭೂತದಲ್ಲಿ ಅವರಿಗೆ ಶ್ರದ್ಧೆ, ಭೂತಾರಾಧನೆ ಮಾಡುವಲ್ಲಿರುವ ಶ್ರದ್ಧೆ ಅವರಿಗೆ ಶಾಲಗ್ರಾಮ ಪೂಜೆಯಲ್ಲಿ ಬರುವುದಿಲ್ಲ. ಇನ್ನು ಕೆಲವರಿಗೆ ಭಗವಂತನಲ್ಲಿ ಶ್ರದ್ಧೆ, ಮತ್ತೆ ಕೆಲವರಿಗೆ ದೈತ್ಯರಕ್ಷ ಪಿಶಾಚಿಗಳನ್ನು ಪೂಜೆ ಮಾಡುವಲ್ಲೇ ಶ್ರದ್ಧೆ. ಇದು ತ್ರಿವಿಧ ಭವತಿ ಶ್ರದ್ಧಾ. ಈ ಶ್ರದ್ಧೆಯನ್ನು ನೋಡಿ ತೀರ್ಮಾನಿಸು ನೀನು. ಯೋ ಯಚ್ಛ್ರದ್ಧ ಸಯೇವ ಸಹ. ಯಾರು ಸಾತ್ವಿಕ ಶ್ರದ್ಧೆಯನ್ನು ಹೊಂದಿದ್ದಾನೆ ಅವನು ಸಾತ್ವಿಕ ಸ್ವಭಾವದವ ಅಂತ ತಿಳ್ಕೊ, ಅಂದ್ರೆ ಅವನ ಸ್ವಭಾವ ಸತ್ವ ಸ್ವಭಾವ ಅಂತ ತಿಳ್ಕೊ. ಯಾರು ರಾಜಸ ಶ್ರದ್ಧೆಯನ್ನು ಹೊಂದಿದ್ದಾನೆ, ಮದ್ಯಪಾನಾದಿಗಳಲ್ಲಿ ಶ್ರದ್ಧೆ ಅವನಿಗೆ ರಾಜಸ ಶ್ರದ್ಧೆ ಅಂತ ಕರೀತಾರೆ, ಅಂಥವನನ್ನು ರಾಜಸ ಸ್ವಭಾವ ಅಂತ ತಿಳ್ಕೊ. ಯಾರು ಸಾತ್ವಿಕವಾದಂತಹ ಭಗವದ್ ಧ್ಯಾನಾದಿಗಳಲ್ಲಿ ಶ್ರದ್ಧೆಯನ್ನು ಹೊಂದಿದ್ದಾನೆ ಅಂಥವನು ಸಾತ್ವಿಕ ಚೇತನ ಅಂತ ತಿಳ್ಕೊ. ಹಾಗಾದರೆ ಅವನ ಸ್ವಭಾವ ಏನು ಅಂತ ನಾವು ಅನುಮಾನ ಮಾಡುವುದು, ಕಾಣುವುದಲ್ಲ. ಅನುಮಾನ ಅಂದ್ರೇನು? ಕಂಡದ್ದರಿಂದ ಕಾಣದೇ ಇದ್ದದ್ದನ್ನು ಚಿಂತಿಸೋದು. ಈಗ ಹಿಂದೆ ಇದ್ದವರು ಸ್ವಲ್ಪ ಹೀಗೆ ಅಂದ್ಕೊಂಡು ಅಂತಂದರೆ ನಾನೇನು ಅನುಮಾನ ಮಾಡ್ತೇನೆ, ಓ ಬೇಗ ನಿಲ್ಲಿಸಬೇಕು, ಇವರಿಗೆ ಅರ್ಥವಾಗ್ತಾ ಇಲ್ಲ ಅಂತ ಇದು ಅನುಮಾನ ಮಾಡೋದು. ನಿಮಗೆ ಅರ್ಥ ಆಗ್ತಾ ಇಲ್ಲ ನಂಗೆ ಗೊತ್ತಾಗುತ್ತಾ? ಅವರ ಮುಖ ನೋಡಿ ನಾವು ಅನುಮಾನ ಮಾಡೋದು, ಕಂಡದ್ದಲ್ಲ, ಅನುಮಾನಿಸುವುದು. ಇಲ್ಲಿ ಅನುಮಾನ ಅಂದರೆ ಕನ್ನಡದ ಅನುಮಾನ ಅಂತ ಅರ್ಥ ಆಗಬಾರ್ದು ನಿಮಗೆ. ಏನು ಈ ಆಚಾರ್ಯಗೆ ಇನ್ನೂ ಅನುಮಾನ ಅಂತೆ, ತೀರ್ಮಾನ ಆಗಲಿಲ್ಲ ಇನ್ನು ಅಂತ. ಹಾಗಲ್ಲ, ಅನುಮಾನ ಅಂತ ಹೇಳಿದರೆ ತೀರ್ಮಾನ. ಪರ್ವತದಲ್ಲಿ ಹೊಗೆ ನೋಡಿದ ಕೂಡಲೇ ಅಲ್ಲಿ ಬೆಂಕಿ ಉಂಟು ಅಂತ ಅನುಮಾನ ಮಾಡುವುದು. ಪರ್ವತ ವನ್ಯಮಾನ್ ಧೂಮವತ್ವಾದ್ ಯದಿ ವನ್ನಿರ್ನ ಸ್ಯಾತ್ ಕಥಂಬಾ ಧೂಮ ಸ್ಯಾತ್. ಬೆಂಕಿ ಇಲ್ಲದೆ ಹೋದರೆ, ಬೆಂಕಿ ಇದ್ದಾಗ ಮಾತ್ರ ಬರಬಹುದಾದ ಹೊಗೆ ಅಲ್ಲಿರುವುದಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಬೆಂಕಿ ಇರಲೇಬೇಕು. ಇದಕ್ಕೆ ಅನುಮಾನ ಅಂತ ಹೆಸರು. ಅದು ಇರಬಹುದೋ ಏನೋ ಅನುಮಾನ, ಅದಲ್ಲ. ಮತ್ತೆ ಇದ್ದೇ ಇದೆ ಅಂತ ಹೇಳುವುದಕ್ಕೆ ಅನುಮಾನ ಅಂತ ಹೆಸರು. ಹಾಗೆ ನಾವು ಈ ಚೇತನ ಸಾತ್ವಿಕ ಚೇತನ ಅಂತ ಅನುಮಾನ ಮಾಡುವುದು. ಯಾವುದರಿಂದ? ಆ ಚೇತನದಲ್ಲಿರುವ ಶ್ರದ್ಧೆ ನಮಗೆ ಕಾಣಿಸ್ತಾ ಇದೆ, ಸಾತ್ವಿಕವಾದ ಶ್ರದ್ಧೆ ಇದೆ. ಸಾತ್ವಿಕವಾದ ಕರ್ಮದಲ್ಲೇ ಶ್ರದ್ಧೆ, ಮಾಡುವ ಕೆಲಸ ವಿವೇಕದಿಂದ ಆತ ಸಾತ್ವಿಕವನ್ನೇ ಮಾಡ್ತಾ ಇದ್ದಾನೆ. ಇವೆಲ್ಲವನ್ನು ನೋಡ್ತಾ ಇದು ಸಾತ್ವಿಕ ಚೇತನ ಅಂತ ನಾವು ಅನುಮಾನ ಮಾಡುವುದು. ಇನ್ನೊಬ್ಬರಲ್ಲೇ ಅನುಮಾನ ಮಾಡುವವರು ನಮ್ಮನ್ನು ನಾವು ಅನುಮಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ವಾ? ಅದೇ ಅವಶ್ಯ ಮಾಡಬೇಕು. ಆದರೆ ನಾವು ನಮ್ಮನ್ನು ಸಾತ್ವಿಕ ಚೇತನ ಅಂತ ಅನುಮಾನ ಮಾಡುವುದು, ಆದರೆ ಪಕ್ಕದವರೆಲ್ಲ ಮಾತಾಡಿಕೊಳ್ಳುವುದು ಎಂಥ ರಕ್ಕಸನೇ ಹುಟ್ಟಿ ಬಂದಿದ್ದಾರಪ್ಪ ಅಂತ ಇನ್ನೊಬ್ಬರು ತಿಳ್ಕೊಂಡ್ರೆ ನಾವು ಅದು ಹೆತ್ತವಳಿಗೆ ಹೆಗ್ಗಣ ಮುದ್ದು ಅಂತ ಆಗಬಾರ್ದು. ನಮ್ಮನ್ನು ನಾವು ಏನೇನೋ ತಿಳ್ಕೊಳ್ಳುವುದಕ್ಕೆ ಹೋಗಬಾರ್ದು. ಸಾತ್ವಿಕವಾದ ಪರಿಧಿಯಲ್ಲಿ ಸಾತ್ವಿಕನಾದ ವ್ಯಕ್ತಿ ತನ್ನನ್ನು ಸಾತ್ವಿಕ ಅಂತ ತಿಳಿದೇ ಅನುಷ್ಠಾನ ಮಾಡ್ತಾನೆ. ಅನುಮಾನದ ಮೂಲಕ ಆತ್ಮ ಸ್ವಭಾವದ ಜ್ಞಾನ ಬರ್ಬೋದು.
ಒಂದು ಅಂಶ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ, ಆತ್ಮ ಸ್ವಭಾವವನ್ನು ನಾವು ಅನುಮಾನಿಸಬಹುದು, ಆದರೆ 100ಕ್ಕೆ 100 ಇದೇ ಸ್ವಭಾವ ಅಂತ ತೀರ್ಮಾನಿಸಲಿಕ್ಕಿಲ್ಲ. 100ಕ್ಕೆ 100 ಸ್ವಭಾವ ತೀರ್ಮಾನಿಸಬಹುದು ಯಾವುದು ಅಂದರೆ ಸಾತ್ವಿಕವೋ ರಾಜಸವೋ ತಾಮಸವೋ, ಇಷ್ಟೇ. ಅದು ಬಿಟ್ಟು ಇದು ಪಕ್ಷಿ ಚೇತನವೋ, ಇದು ಕೀಟ ಚೇತನವೋ, ಇದು ಸ್ಥಾವರ ಚೇತನವೋ, ಒಳಗಿರುವ ಚೇತನ ಬ್ರಾಹ್ಮಣ ಚೇತನವೋ, ಕ್ಷತ್ರಿಯ ಚೇತನವೋ, ಬ್ರಾಹ್ಮಣೇತರ ಚೇತನವೋ, ಇದನ್ನು ನಾವು ತೀರ್ಮಾನಿಸಲಾರೆವು. ವಿದುರನಲ್ಲಿ ನನಗೆ ಶಾಸ್ತ್ರೋಪದೇಶ ಕೊಡು ಅಂತ ಒಂದು ಪ್ರಶ್ನೆ ಬಂತು ವಿದುರನಲ್ಲಿ. ಆವಾಗ ವಿದುರ ಹೇಳಿದ, ಆ ವಿಷಯವನ್ನು ನಾನು ಹೇಳಬಾರ್ದು, ಯಾಕಂದರೆ ನನಗೆ ಇದಿಲ್ಲ, ನನಗೆ ಯಜ್ಞೋಪವೀತ ಇಲ್ಲ ಅಲ್ವಾ, ಉಪನಯನ ಸಂಸ್ಕಾರ ಇಲ್ಲದೆ ಇದ್ದವ ನಾನು ಆ ಶಾಸ್ತ್ರೋಪದೇಶ, ಆ ತತ್ವೋಪದೇಶ ನಾನು ಕೊಡಬಾರ್ದು. ಅದು ನಿನಗೆ ಬೇಕು ಅಂತಾದರೆ ನಾಳೆ ಅಲ್ಲ ನಾಡಿದ್ದು ಸನತ್ಸುಜಾತರು ಬರ್ತಾರೆ, ಅವರ ಹತ್ರ ಅದೇ ಉಪದೇಶ ತೆಗೋ, ನಾನು ಹೇಳುವುದು ಸರಿಯಲ್ಲ. ನಾನು ಸನತ್ಸುಜಾತರು ಕೇಳಿದರೆ ಬೇಕಾದರೆ ಹೇಳ್ತೇನೆ, ನಂಗೆ ಅದು ಗೊತ್ತು, ಇದನ್ನು ಹೇಳ್ತಾನೆ ವಿದುರ, ನಂಗೆ ಅದು ಗೊತ್ತು, ಆದರೆ ನಾನು ನಿನಗೆ ಉಪದೇಶ ಕೊಡಬಾರ್ದು, ಯಾಕಂದರೆ ನಾನು ಉಪನಯನ ಮಾಡಿಕೊಳ್ಳಿಲ್ಲ ಅಲ್ವಾ, ನನಗೆ ಆ ರೀತಿಯ ಯೋಗ್ಯತೆ ಅರ್ಹತೆ ಇಲ್ವಲ್ಲ. ಶರೀರಕ್ಕೆ ಸಂಬಂಧಪಟ್ಟದ್ದು ಕೂಡ ಆತ್ಮ. ನಿಜವಾಗಿ ವಿದುರ ಅಂದ್ರೆ ಏನು? ಯಮಧರ್ಮ. ಆತನ ಸ್ವಭಾವವನ್ನು ನೋಡಿದರೆ ಆತ ಯಮನೇ ವಿದುರನಾಗಿ ಹುಟ್ಟಿದ್ದು. ಅವನ ಹತ್ರ ಉಪದೇಶವನ್ನು ಕೇಳಿದವ ಯಾರು? ಧರ್ಮರಾಜ. ಅವನೇ ಯಾರು? ಅವನು ಯಮನೇ. ಅವನಿಗೆ ಉಪದೇಶ ಕೊಡುವ ಅರ್ಹತೆ ಇಲ್ವಾ? ಯಮದೇವನಿಗೆ ಉಪದೇಶ ಕೊಡುವ ಅರ್ಹತೆ ಇದೆ, ಆದರೆ ಶರೀರ ಏನಿದೆ? ಶೂದ್ರ ಶರೀರ ಇದೆ. ಈಗ ನಾನು ಈ ಶರೀರದಲ್ಲಿ ಉಪದೇಶ ಕೊಡುವ ಅರ್ಹತೆ ಪಡೆಯಿಲ್ಲ. ಹಾಗಾದ್ರೆ ಶರೀರವೂ ಕೂಡ ಒಂದು ಅರ್ಹತೆಗೆ ದ್ಯೋತಕ ಆಗ್ತದೆ. ಆ ಶರೀರಕ್ಕೆ ಕಾರಣ ಕರ್ಮ, ಅದನ್ನೇ ಪ್ರಾರಬ್ಧ ಅಂತ ಕರೆಯುವುದು, ಅಣಿಮಾಂಡವ್ಯನ ಶಾಪ. ಹಾಗಾದ್ರೆ ಆ ಶರೀರಕ್ಕೆ ಒಂದು ಕರ್ಮ ಕಾರಣ ಆಗಿರ್ತದೆ. ಕರ್ಮದ ಕಾರಣದಿಂದ ಸ್ವಭಾವದಲ್ಲಿ ತತ್ವೋಪದೇಶ ಕೊಡುವ ಯೋಗ್ಯತೆ ಇದ್ರೂ ಕೂಡ ಅದು ಪ್ರತಿಬದ್ಧವಾಯಿತು. ಪ್ರತಿಬದ್ಧವಾಗಿ ಇನ್ನು ಸನತ್ಸುಜಾತರಲ್ಲಿ ಉಪದೇಶ ಕೇಳು ಅಂತ ಹೇಳ್ತಾನೆ. ಸನತ್ಸುಜಾತೀಯ ಅಂತ ಮಹಾಭಾರತದಲ್ಲಿ ಅತ್ಯಂತ ಸುಂದರವಾದ ಒಂದು ತತ್ವೋಪದೇಶದ ಭಾಗ ಇದೆ. ವಿದುರ ಧೃತರಾಷ್ಟ್ರನಿಗೆ ನೀತಿಯನ್ನು ಹೇಳಿದ, ಆದರೆ ತತ್ವೋಪದೇಶ ಕೊಡಲಿಲ್ಲ. ಧರ್ಮರಾಜನಿಗೆಲ್ಲ, ಧೃತರಾಷ್ಟ್ರನಿಗೆ ತತ್ವೋಪದೇಶವನ್ನು ಕೊಟ್ಟದ್ದು ಸನತ್ಸುಜಾತ, ವಿದುರ ಕೊಡಲಿಲ್ಲ. ಅದಕ್ಕೆ ಹೇಳ್ತಾನೆ ವಿದುರ, ನನ್ಗೆ ಗೊತ್ತಿದೆ, ಆದರೆ ನಾನು ಕೊಡುವ ಹಾಗಿಲ್ಲ. ಆದ್ರಿಂದಾಗಿ ಸ್ವಭಾವ ಹೇಗಿದ್ದರೂ ಹೊರಗಿನ ಶರೀರವೂ ಕೂಡ ಸ್ವಭಾವದ ಅಭಿವ್ಯಕ್ತಿಯಲ್ಲಿ ಹೇತುವಾಗ್ತದೆ. ಅದರಿಂದ ಸ್ವಭಾವದಲ್ಲಿ ಪರಮ ಬ್ರಾಹ್ಮಣ್ಯ ಇದ್ರೂ ಕೂಡ ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ಭಿದ್ಯತೆ. ಇದನ್ನು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಕೊಟ್ಟ ಒಂದು ಸುಂದರವಾದಂತಹ ಉಪದೇಶ ಏನು ಗೊತ್ತೋ? ನೀವು ಅವನ ಶರೀರವನ್ನು ನೋಡಿ ಇವ ಬ್ರಾಹ್ಮಣ, ಇವ ಶೂದ್ರ, ಇವ ಕ್ಷತ್ರಿಯ ಹೇಳಬೇಡಿ. ಆಚಾರ್ಯರು ಹೇಳಿದ್ದು ಶರೀರವನ್ನು ನೋಡಿ ಹೇಳಬೇಡಿ. ಶೂದ್ರರಲ್ಲಿ ಎಷ್ಟೋ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರಲ್ಲಿ ಎಷ್ಟೋ ಶೂದ್ರರಿದ್ದಾರೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ. ಬ್ರಾಹ್ಮಣಾದಿಗಳು ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ವಿದುರ ಶರೀರದಿಂದ ಶೂದ್ರನಾಗಿದ್ದಾನೆ, ಸ್ವಭಾವದಿಂದ ಬ್ರಾಹ್ಮಣನಾಗಿದ್ದ. ಆ ಕಾಲದಲ್ಲಿ ಇನ್ನು ಉಳಿದವರನ್ನು ಬೈಯೋದು ಬೇಡ ನಾವು. ಅವರು ನಿಜವಾಗಿ ಶರೀರದಿಂದ ಬ್ರಾಹ್ಮಣರಾಗಿದ್ದರು, ಸ್ವಭಾವದಿಂದ ಶೂದ್ರರಾಗಿದ್ದರು. ಅದಕ್ಕೆ ಅಶ್ವತ್ಥಾಮ ಅಂತ ಹೆಸರೆಲ್ಲ ಹೇಳೋದು ಬೇಡ. ಏನೇ ಆಗಲಿ, ಅವರು ಸ್ವಭಾವದಿಂದ ಹೀಗೆ ಅಂತ ಆದರೂ ಕೂಡ ಪ್ರಭಾವದಿಂದ ಏನೋ ಆಗಿದ್ರು. ಹಾಗಾಗಿ ಸ್ವಾಭಾವಿಕೋ ಬ್ರಾಹ್ಮಣಾದಿಹಿ ಶಮಾದ್ಯೈರೇವ ವಿದ್ಯತೆ. ಅವರಲ್ಲಿ ಶಮ ಮೊದಲಾದಂತಹ ಬ್ರಾಹ್ಮಣರಿಗೆ ಹೇಳಿದ 12 ಗುಣ ಇದ್ದಾವೆ. ದ್ವಾದಶ ಬ್ರಾಹ್ಮಣಸ್ಯ ಅಂತ ಅವನಿಗೆ ಹೇಳಿದ 12 ಗುಣಗಳಿದ್ದಾವೆ. ಅದರಲ್ಲಿ ಮೊದಲೇದು ಯಾವುದು ಗೊತ್ತೋ? ಸುಮ್ಮನೆ ಸಿಟ್ಟು ಮಾಡಿಕೊಳ್ಳದೇ ಇರು. ಆಮೇಲೆ ಮೊಬೈಲ್ ಮತ್ತು ಟಿವಿ ಜಾಸ್ತಿ ನೋಡದೇ ಇರು. ಇದೆಲ್ಲ ಬ್ರಾಹ್ಮಣ್ಯ ಅಂತ ಇದೆ ಕೇಸು. ಅಲ್ಲ, ಮಹಾಭಾರತದಲ್ಲಿ ಇಲ್ಲ, ನೀವು ಸುಳ್ಳು ಹೇಳ್ತೀರಿ ಅಂತ ಇದೆ, ಹಾಗೇ ಇದೆ. ಆದರೆ ಮೊಬೈಲ್ ಅಂತಿಲ್ಲ, ಟಿವಿ ಅಂತಿಲ್ಲ. ಮನರಂಜನೆಗೋಸ್ಕರ ಕಾಲ ಕಳೆಯದೇ ಇರುವುದು ಅಂತ ಅಲ್ಲಿ ಉಂಟು. ನಾನು ಅದನ್ನು ಈ ಕಾಲಕ್ಕೆ ಹೊಂದಿಸಿ ಹೇಳಿದ್ದಷ್ಟೇ. ಅಂದ ಬ್ರಾಹ್ಮಣ್ಯ ಅಂದರೆ ಅವನಿಗೆ ಶಾಂತಿ, ದಯೆ, ಆರ್ಜವ. ಆರ್ಜವ ಅಂತ ಹೇಳಿದರೆ ಪ್ರಾಮಾಣಿಕತೆ. ಆರ್ಜವಂ ಅಂದರೆ ಕಾಯೇನ ವಾಚ ಮನಸ ಐಕರೂಪ್ಯಂ ಆರ್ಜವಂ. ರುಜುಭಾವ ಅಂದರೆ ತ್ರಿಕರಣ ಶುದ್ಧಿಯಿಂದ ವ್ಯವಹಾರ ಮಾಡುವುದು. ಮನಸ್ಸಿನಲ್ಲಿ ಏನೋ ಆಲೋಚನೆ ಮಾಡುವುದು, ಬಾಯಲ್ಲಿ ಇನ್ನೇನೋ ಹೇಳುವುದು, ಶರೀರದಲ್ಲಿ ಮಾಡುವುದೇ ಬೇರೆ. ಹೀಗಿರ್ಬಾರ್ದು. ಮನಸ್ಸಿನಲ್ಲಿ ಏನು ಯೋಚಿಸಿತೋ ಅದನ್ನೇ ಬಾಯಿಯಲ್ಲಿ ಆಡ್ತಾ, ಮಾನಸ ವಾಚಿಕವಾಗಿ ಯಾವ ನಿಷ್ಠೆ ಇದೆಯೋ ಅದನ್ನೇ ಶಾರೀರಿಕವಾಗಿಯೂ ಅಭಿವ್ಯಕ್ತಿಗೊಳಿಸತಕ್ಕಂಥ ವ್ಯಕ್ತಿತ್ವಕ್ಕೆ ಬ್ರಾಹ್ಮಣ್ಯ ಅಂತ ಹೆಸರು. ಸತ್ಯಕಾಮನ ಬಗ್ಗೆ ನಾವು ಓದ್ತೇವೆ ಉಪನಿಷತ್ತುಗಳಲ್ಲಿ. ಅಂತಹ ಅದು ಸ್ವಭಾವ, ಅದು ಯಾರಲ್ಲಿದೆ ಅವನು ಬ್ರಾಹ್ಮಣ. ಒಬ್ಬ ಬಂದ, ಏನು ಹೆಸರು ಅಂತ ಗುರು ಕೇಳಿದ. ಇವ ನನ್ನ ಹೆಸರು ಸತ್ಯಕಾಮ ಅಂತ ಹೇಳಿ. ಗೋತ್ರ ಯಾವುದು? ಕಿಂಗೋತ್ರೋಸಿ ಅಂತ ಗುರು ಕೇಳಿದ.
ಗೋತ್ರ ಗೊತ್ತಿಲ್ಲ ನನಗೆ. ಅಲ್ಲಪ್ಪ, ಗುರುಕುಲಕ್ಕೆ ಬಂದು ಸೇರ್ಬೇಕು ಅಂತ ಬಂದಿದ್ದಿ, ಗೋತ್ರ ಗೊತ್ತಿಲ್ಲದೆ ಹೇಗೆ ಬರ್ತಾ ಇದ್ದಿ? ಆ ಅಮ್ಮನ ಹತ್ರ ಕೇಳಿದೆ ನಾನು ಅಂತ ಹೇಳಿದ. ಅಷ್ಟು ಪ್ರಾಮಾಣಿಕ ಹುಡುಗ. ಅಮ್ಮನ ಹತ್ರ ಕೇಳಿದೆ ಗೋತ್ರ ಯಾವುದು ಅಂತ ಕೇಳಿದೆ, ಯಾಕಂದ್ರೆ ಗುರುಕುಲಕ್ಕೆ ಹೋಗುವಾಗ ಗೋತ್ರ ಹೇಳಬೇಕು ಅಂತ. ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಅವರು. ಮತ್ತೇನು ಹೇಳಿದ್ಲು? ಅವಳು ಹೇಳಿದ್ಲು, ನನ್ನ ಹೆಸರು ಜಬಾಲ ಅಂತ. ನಾನು ಜಬಾಲ ಆದ್ರಿಂದ ನೀನು ಜಾಬಾಲ, ಜಬಾಲೆಯ ಮಗ ಆದ್ರಿಂದ ಜಾಬಾಲ ನೀನು. ಸತ್ಯಕಾಮ ಅಂತ ನಿನಗೆ ಹೆಸರಿಟ್ಟಿದ್ದೇನೆ. ನಾನು ಯೌವನದಲ್ಲಿ ಯಾವ್ಯಾವುದೋ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆವಾಗ ನೀನು ಹುಟ್ಟಿದ್ದು. ಇಷ್ಟು ವಿಷಯ ನಂಗೆ ಗೊತ್ತಿರೋದು. ಆದ್ರಿಂದ ಗೋತ್ರ ಯಾವುದು ಅಂತ ನಂಗೆ ಗೊತ್ತಿಲ್ಲ. ಜಬಾಲೆಯ ಮಗ ನೀನು, ಆದ್ರಿಂದ ಜಾಬಾಲ ಸತ್ಯಕಾಮ. ಗುರುಗಳು ಕೇಳಿದ್ರೆ ಇಷ್ಟು ಹೇಳಪ್ಪ, ಇನ್ನೇನು ಅದಕ್ಕಿಂತ ಮಾಹಿತಿ ಏನಿಲ್ಲ ಅಂತ ಅಮ್ಮ ಹೇಳಿದ್ರು. ಇವನು ಗುರುಗಳಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ಅಮ್ಮ ಹೇಳಿದ ರಾಗವನ್ನು ಸೇರಿಸಿ ಹೇಳಿದ. ಅಮ್ಮ ಹೀಗೆ ಹೇಳಿದ್ದಾಳೆ, ನಾನು ಜಾಬಾಲ ಸತ್ಯಕಾಮೋಸ್ಮಿ ಅಂತ ಹೇಳಿದ. ಗುರುಗಳು ಬಾ ಉಪನಯನ ಮಾಡ್ತೇನೆ ಅಂತೇಳಿ ಗುರುಗಳೇ ಉಪನಯನ ಮಾಡಿ ಅವನು ದೊಡ್ಡ ಪಂಡಿತ. ಎಂತ ಜಾಬಾಲ ಸತ್ಯಕಾಮ ಅಂತ ಹೇಳಿದ್ರೆ ಇವತ್ತು ನಾವು ಒಂದು 12 ಜನ್ಮದಲ್ಲಿ ಓದಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬರೆದಿಟ್ಟಿದ್ದಾರೆ. ಅಷ್ಟು ದೊಡ್ಡ ಜ್ಞಾನಿಯನ್ನಾಗಿ ಮಾಡಿದ್ರು. ಆ ಹೊತ್ತಿಗೆ ಗುರುಗಳು ಹೇಳಿದ ಮಾತೇನು ಗೊತ್ತೋ? ತ್ವಂ ಬ್ರಾಹ್ಮಣ ಅಸಿ, ನೀನು ಬ್ರಾಹ್ಮಣನಾಗಿದ್ದಿ. ಯಾಕಂದ್ರೆ ನ ಅಬ್ರಾಹ್ಮಣ ಏತದ್ವಿವಕ್ತುಮರ್ಹತಿ, ಬ್ರಾಹ್ಮಣನಲ್ಲದೆ ಇದ್ದವ ಇಷ್ಟು ಪ್ರಾಮಾಣಿಕವಾಗಿ ಸತ್ಯ ಹೇಳಲಾರ. ಅವನು ನೋಡಿ, ಇವನು ಕರ್ಣ ಹೋದ್ನ ಪರಶುರಾಮಾಚಾರ್ಯ ಹತ್ರ ಓದ್ಲಿಕ್ಕೆ ಹೋಗಿ ಏನು ಹೇಳಿದ? ಗೋತ್ರ ಯಾವುದು ಅಂತ ಕೇಳಿದ್ರೆ ಭಾರ್ಗವ ಗೋತ್ರ ಅಂತ ಹೇಳಿದ. ಅಂತ ಭಾರ್ಗವ ಗೋತ್ರ ಅಂತ ಹೇಳಿದ. ಆಮೇಲೆ ಗೊತ್ತಾಯ್ತು ಅವನು ಕರ್ಣ ಗೋತ್ರ ಬ್ರಾಹ್ಮಣನೇ ಅಲ್ಲ ಅಂತ ಗೊತ್ತಾಯ್ತು. ಗೊತ್ತಾದಾಗ ಯಾಕೆ ನನ್ನ ಹೆಸರು ಹೇಳಿ ಸುಳ್ಳು ಹೇಳಿದ್ದೀನಿ ಅಂತ. ಅದಕ್ಕೆ ನಾನು ನಿಜವಾಗಿಯೂ ಭಾರ್ಗವ ಗೋತ್ರ ಅಂತ ಮತ್ತು ಸುಳ್ಳು ಬಿಡಲಿಲ್ಲವ. ನಾನು ನಿಜವಾಗಿಯೂ ಭಾರ್ಗವ ಗೋತ್ರ, ಯಾಕಂದ್ರೆ ನೀವು ಭಾರ್ಗವರಿದ್ದೀರಿ. ನಿಮ್ಮ ಹೆಸರಿನ ಗೋತ್ರ, ನೀವು ಎಲ್ಲರ ತಂದೆ, ಲೋಕದ ಸ್ವಾಮಿ, ಸಾಕ್ಷಾತ್ ನಾರಾಯಣ. ಹೃದಯದಲ್ಲಿ ನಿಮ್ಮಲ್ಲಿ ಚಿಹ್ನೆ ಕಾಣಿಸ್ತಾ ಇದೆ, ಶ್ರೀವತ್ಸ ಚಿಹ್ನೆ. ಆದ್ರಿಂದ ಎಲ್ಲರಿಗೂ ಅಪ್ಪನಾದ ನಿಮ್ಮ ಹೆಸರಲ್ಲಿ ಭಾರ್ಗವ ಗೋತ್ರ ಅಂತ ಹೇಳಿದ್ರೆ ಏನ್ ತಪ್ಪು ಅಂತ ಚರ್ಚೆ ಬೇರೆ ಮಾಡಿದ. ಕಪಾಳ ಕೊಡೋರು ಅವರು. ಇದು ಅಪ್ರಾಮಾಣಿಕತೆ. ವಿದ್ಯೆಯನ್ನು ಸಂಪಾದಿಸುವಲ್ಲಿ ಒಂದು ಅಪ್ರಾಮಾಣಿಕತೆ, ಅದು ಅಬ್ರಾಹ್ಮಣ್ಯ ಅಂತ ಅದಕ್ಕೆ ಹೆಸರು. ಪ್ರಾಮಾಣಿಕತೆ ಉಂಟಲ್ವಾ, ಅದು ಬ್ರಾಹ್ಮಣ್ಯ. ನಿನ್ನಲ್ಲಿ ಆ ಪ್ರಾಮಾಣಿಕತೆ ಕಾಣಿಸುತ್ತೆ. ಆದ್ರಿಂದ ಅಬ್ರಾಹ್ಮಣನಾದವ ಈ ರೀತಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀನು ಬ್ರಾಹ್ಮಣ, ಬಾ ಉಪನಯನ ಮಾಡ್ತೇನೆ ಅಂತ ಮಹಾವಿದ್ವಾಂಸನನ್ನಾಗಿಸಿದ್ರು ಕೋಸಲ ಮಹರ್ಷಿಗಳು. ಹಾಗಾದ್ರೆ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಅಥವಾ ಬ್ರಾಹ್ಮಣೇತರ ಅಂತ ನಿರ್ಧರಿಸುವುದು ಅವನ ಗುಣಗಳಿಂದ. ಇದು ಶ್ರೀಮನ್ಮಧ್ವಾಚಾರ್ಯರು ಕೊಟ್ಟದ್ದು. ಹಾಗಾದ್ರೆ ಹೇಗೆ ಬೇಕಾದ್ರೂ ವ್ಯವಸ್ಥೆ ಆಗ್ಬೋದಾ ಲೋಕದಲ್ಲಿ? ಅದನ್ನು ಆಚಾರ್ಯ ಹೇಳ್ತಾರೆ. ಇದು ವಸ್ತುಸ್ಥಿತಿ, ಇದು ಶಾಸ್ತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಲೋಕ ವ್ಯವಹಾರಕ್ಕೆ ಸ್ವಾಭಾವಿಕವಾದ ವರ್ಣಗಳನ್ನು ಇಟ್ಟುಕೊಳ್ಳುವುದಲ್ಲ. ಸ್ವಾಭಾವಿಕ ಬ್ರಾಹ್ಮಣಾದಿ ವ್ಯವಸ್ಥೆ ಲೋಕ ವ್ಯವಹಾರಕ್ಕಲ್ಲ. ಲೋಕ ವ್ಯವಹಾರಕ್ಕೆ ಏನು ಶರೀರ ಬಂದಿದೆಯೋ ಅದನ್ನೇ ಉಪಯೋಗಿಸಬೇಕು. ಉದಾಹರಣೆಗೆ ವಿದುರ ಅಂತ ಇದನ್ನೇ ದೃಷ್ಟಾಂತ ಕೊಡುವುದು. ಆದರೆ ಲೋಕ ವ್ಯವಹಾರ ಸ್ವಭಾವವನ್ನು ನಾವು ಕೆಲವು ವಿಷಯಗಳನ್ನು ನೋಡಿ ತೀರ್ಮಾನಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾಧ್ಯೇರೇವ ಭಿದ್ಯತೆ ಎಂಬ ಆಚಾರ್ಯರು ವೇದವ್ಯಾಸರ ಮಾತಿನಿಂದ ನಿರ್ಧರಿಸಿದಂತಹ ವಿಷಯವನ್ನು ಲೋಕ ವ್ಯವಹಾರದಲ್ಲಿ ಉಪಯೋಗಿಸುವ ಹಾಗಿಲ್ಲ. ಅದು ತತ್ವವೆಲ್ಲವೂ ವ್ಯವಹಾರಕ್ಕಲ್ಲ. ನಾವು ತತ್ವವನ್ನು ವ್ಯವಹಾರ ಮಾಡುವುದಲ್ಲ. ಇಲ್ಲಿ ದ್ವೈತಾದ್ವೈತದ ಪ್ರಶ್ನೆ ಇಲ್ಲ. ದ್ವೈತದಲ್ಲೂ ಹಾಗೆ, ಅದ್ವೈತದಲ್ಲೂ ಹಾಗೆ, ವಿಶಿಷ್ಟಾದ್ವೈತದಲ್ಲೂ ಹಾಗೆ. ತತ್ವವೇ ವ್ಯವಹಾರಕ್ಕಲ್ಲ. ವ್ಯಾವಹಾರಿಕ ಬೇರೆ, ತಾತ್ವಿಕ ಬೇರೆ. ನಾವು ಬೆಳಗ್ಗೆ ಎದ್ದು ಹೇಳ್ತೇವೆ, ಪೂರ್ವದ್ದಾದ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯನು ಉದಯಿಸಿ ಮೇಲೆದ್ದು ಬರುತ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಿದ್ದೋ ಸತ್ಯ ಹೇಳಿದ್ದು? ನೀವೆಲ್ಲೇನು ಹೇಳ್ತೀವಿ? ಆಚಾರ್ಯ ಎಷ್ಟು ಸತ್ಯವಾಗಿ ಒಳ್ಳೆ ಭಾಷೆಯಲ್ಲಿ ಹೇಳಿದ್ರಲ್ಲ, ಪೂರ್ವದ್ದಾದ ದಿಕ್ಕಿನಲ್ಲಿ. ನಾವಾಗೆಲ್ಲ ಸನ್ ರೈಸ್ ಎಟ್ ಈಸ್ಟ್ ಅಂತ ಹೇಳಿದ್ರೆ ಮುಗಿತು ನಾವು. ಇದು ಹೀಗಾಗಲ್ಲ. ಪೂರ್ವದ್ದಾದ ದಿಕ್ಕಿನಲ್ಲಿ ಕೆಂಪಾದ ಸೂರ್ಯನು ಉದಯಿಸಿ ಮೇಲೆದ್ದು ಬರುತ್ತಿದ್ದಾನೆ. ಪೂರ್ತಿ ಸತ್ಯವೇ ಅಲ್ವಾ? ಆದರೆ ಇದರಲ್ಲಿ ಸತ್ಯ ಒಂದೂ ಇಲ್ಲ, ಎಲ್ಲ ಸುಳ್ಳು. ಯಾಕಂದ್ರೆ ಪೂರ್ವದ್ದಾದ ದಿಕ್ಕು, ಅದು ಪೂರ್ವ ದಿಕ್ಕೋ ದಕ್ಷಿಣ ದಿಕ್ಕೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಸೂರ್ಯ ಉದಯಿಸಿದ್ದಕ್ಕೆ ಪೂರ್ವ ಅಂತ ನಾವು ಹೆಸರಿಟ್ಟದ್ದು. ಅದು ಪೂರ್ವವೇಯ. ಸೂರ್ಯ ಕೆಲವು ಸಲ ಇಲ್ಲಿ ಉದಯಿಸ್ತಾನೆ, ಕೆಲವು ಸಲ ಅಲ್ಲಿ, ದಕ್ಷಿಣಾಯನದಲ್ಲಿ ಅಲ್ಲಿ, ಉತ್ತರಾಯಣದಲ್ಲಿ ಇಲ್ಲಿ ಉದಯಿಸ್ತಾನೆ. ಆಗ ನಾವು ಇದನ್ನು ಪೂರ್ವ ಅಂತೇವೆ, ದಕ್ಷಿಣಾಯನದಲ್ಲಿ ಅದನ್ನು ಪೂರ್ವ ಅಂತೇವೆ. ಹಾಗಾದ್ರೆ ಪೂರ್ವ ಅಂತ ಹೇಳುವುದು ಸೂರ್ಯ ಉದಯಿಸಿದ್ದಕ್ಕೆ ಅಲ್ವಾ? ಅದು ಪೂರ್ವದ್ದಾದ ದಿಕ್ಕು. ಗೊತ್ತಿಲ್ಲ ನಮಗೆ, ನಿಜವೋ ಸತ್ಯವೋ ಗೊತ್ತಿಲ್ಲ. ಕೆಂಪಾದ ಸೂರ್ಯ ಆದರೆ ಮಧ್ಯಾಹ್ನದ ಹೊತ್ತಿಗೆ ಬೆಳ್ಳಗಾದವ. ಸೂರ್ಯ ಕೆಂಪು ಹೌದಾದ್ರೆ ಮಧ್ಯಾಹ್ನಕ್ಕೆ ಏನು ಪ್ರಖರ ಬೆಳ್ಳಗಿದ್ದಾನೆ ಸೂರ್ಯ, ಅವು ಕೆಂಪು ಸೂರ್ಯನು. ಅದು ಸೂರ್ಯನ ಬೆಳಕು ಅಲ್ಲಿದ್ದಂತಹ ತುಷಾರದ ಮೇಲೆ, ಮಂಜಿನ ಮೇಲೆ ಬಿದ್ದದ್ರಿಂದ ಉಂಟಾದಂತಹ ವಿಕಿರಣ ಪ್ರಕ್ರಿಯೆಯಿಂದಾಗಿ ಕೆಂಪಾಗಿ ಕಾಣಿಸುವುದು.
ಅಥವಾ ಅವ ಸೂರ್ಯನೇ ಕೆಂಪು, ಕೆಂಪಾದ ಸೂರ್ಯ ತಪ್ಪೆ. ಮೇಲೆದ್ದು ಅವನು ಬರುವುದು ಅಥವಾ ಭೂಮಿ ತಿರುಗಿದ್ದು? ನಾವು ಹೇಳುದು ಅವನು ಮೇಲೆದ್ದು ಬರುತ್ತಿದ್ದಾನೆ. ಸುದೇವೋ ಯಾತಿ ಭುವಾನಾನಿ ಪಶ್ಯನ್. ಅವನು ಮೇಲಕ್ಕೆ ಎದ್ದು ಬರ್ತಾ ಇರುವುದು ಅಥವಾ ಭೂಮಿ ತಿರುಗಿದ್ದಕ್ಕೆ ಹಾಗೆ ಕಾಣಿಸುವುದು? ನನಗೆ ಇವತ್ತಿನ ತನಕ ಸರಿಯಾಗಿ ಗೊತ್ತಿಲ್ಲ. ಆದರೆ ನಾವು ಹೇಳುವುದು ಎಷ್ಟು ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಸೂರ್ಯ ಉದಯಿಸಿ ಮೇಲೆದ್ದು ಬರುತ್ತಾನೆ. ನಾವು ಹೇಳಿದ್ದೇನನ್ನು? ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದು. ಕಂಡದ್ದನ್ನು ಕಂಡ ಹಾಗೆ ಹೇಳಿದಾಗ ಅದು ಸತ್ಯವಾಗಬೇಕು ಅಂತಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಸತ್ಯ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ವ್ಯವಹಾರ. ಆದರೆ ವ್ಯಾವಹಾರಿಕವಾಗಿ ನಮ್ಮಲ್ಲಿ ಅನೇಕ ರೀತಿಯ ವ್ಯವಸ್ಥೆಗಳಿದ್ದರೂ ಅದು ತಾತ್ವಿಕವಾಗಬೇಕು ಅಂತಿಲ್ಲ. ತತ್ವವೆಲ್ಲವೂ ವ್ಯವಹಾರಕ್ಕಿಲ್ಲ. ನಾನು ಅಲ್ಲಿ ಸೂರ್ಯ ಮೇಲೆ ಬರ್ತಾ ಇಲ್ಲ, ಅದು ಭೂಮಿ ಹೀಗೆ ತಿರುಗ್ತಾ ಇದೆ ಅಂದರೆ ಈ ಮನುಷ್ಯನ ಜೊತೆಗೆ ಸಹವಾಸ ಬೇಡ ಅಂತ ನೀವು ದೂರ ಹೋಗ್ತೀರಿ. ಈಗ ಯಾರೋ ಬೆನ್ನಿಗೆ ಹೊಡೆದ್ರು ಅನ್ಕೊಳ್ಳಿ, ಯಾರದು ಹೊಡಿತಾ ಇರುವುದು ನಂಗೆ ಅಂತ ನಾನು ಹೇಳ್ಬೇಕು. ಅದು ಬಿಟ್ಟು ನನ್ನದ್ದಾದ ಬೆನ್ನಿಗೆ ನಿಧಾನಕ್ಕೆ ಹೊಡೆದದ್ದು ಯಾರು ಅಂತ ಯಾರು ಹೇಳಿದ್ರೆ ಅದು ನನಗೆ ಯಾರು ಹೊಡೆದ್ರು ಅನ್ಬೇಕು. ಅದು ಬಿಟ್ಟು ನಂಗೆ ಯಾರು ಹೊಡೆದಿದ್ದಾರೆ, ನನ್ನ ಶರೀರ ಅದು, ಆ ಶರೀರ ನಾನು ಶರೀರ ಅಲ್ಲ, ಅದು ನನ್ನದ್ದಾದ ಬೆನ್ನು ಅಂತ ಎಲ್ಲ ಹೇಳಿದ್ರೆ ಅವನ ಜೊತೆಗೆ ಯಾರು ವ್ಯವಹಾರ ಮಾಡ್ತಾರೆ? ವ್ಯವಹಾರದ ಭಾಷೆ ಬೇರೆ, ಶಾಸ್ತ್ರದ ತತ್ವ ಬೇರೆ. ತತ್ವವನ್ನೇ ವ್ಯವಹಾರದಲ್ಲಿ ತರುವುದಲ್ಲ, ಇದೊಂದು ವ್ಯವಸ್ಥೆ. ಆದರೆ ವ್ಯವಹಾರದಲ್ಲಿ ಭಾಷೆ ಬಂದಾಗ ತತ್ವ ಗೊತ್ತಿರಬೇಕು. ಇಷ್ಟು ವಿಷಯ ತತ್ವ ಗೊತ್ತಿದ್ದು ನನಗೆ ಹೊಡೆದದ್ದು ಯಾರು ಅಂತ ಹೇಳುವಾಗಲೂ ನಾನೇ ಬೆನ್ನಲ್ಲ ಅಂತ ಗೊತ್ತಿರಬೇಕು. ಅವನಿಗೆ ಗೊತ್ತಿದ್ದು ಆ ವ್ಯವಹಾರ ನಡಿಬೇಕು. ಆವಾಗವ ತಾತ್ವಿಕವಾದಂತಹ ಸಿದ್ಧಾಂತಿ ಆಗ್ತಾನೆ. ಅದಿಲ್ಲದೆ ಹೋದರೆ ವ್ಯವಹಾರಿ ಆಗ್ತಾನೆ. ವ್ಯವಹಾರಿಗೂ ಸಿದ್ಧಾಂತಿಗೂ ಇಷ್ಟು ವ್ಯತ್ಯಾಸ ಇದೆ. ವ್ಯವಹಾರ ಇಬ್ಬರದ್ದು ಸಮಾನವಾಗಿರ್ತದೆ, ಆದರೆ ತತ್ವಜ್ಞಾನ ವಿಭಿನ್ನವಾಗಿರ್ತದೆ. ಹೀಗೆ ಆತ್ಮಸ್ವರೂಪದ ಸಮಯ ಆಗಿದೆ. ಆತ್ಮಸ್ವರೂಪದ ತತ್ವಜ್ಞಾನದ ಜೊತೆಗೆ ಲೋಕ ವ್ಯವಹಾರವನ್ನು ನಡೆಸ್ತಾ ಹೋಗಬೇಕು. ಆತ್ಮಸ್ವರೂಪ ಹೀಗೆ ಅಂತ ನಮಗೆ ಗೊತ್ತಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆತ್ಮವು ಸಾತ್ವಿಕವೋ ರಾಜಸವೋ ತಾಮಸವೋ ಅನ್ನುವುದನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ. ಆ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮದ ಪ್ರಭಾವದಿಂದ ಮನುಷ್ಯನಿಗೆ ಬೇರೆ ಬೇರೆ ಅವಕಾಶಗಳು ಪ್ರಾಪ್ತ ಆಗ್ತಾ ಹೋಗುತ್ತವೆ. ಆ ಅವಕಾಶಗಳನ್ನು ಸ್ವಪ್ರಯತ್ನದಿಂದ ಆತ ಪೂರ್ಣ ಮಟ್ಟದಲ್ಲಿ ಉಪಯೋಗಿಸಿಕೊಳ್ಳಬೇಕು. ನನ್ನ ಸ್ವರೂಪ ತಾಮಸವಾಗಿದ್ದರೆ ನಾನು ಯಾಕೆ ಅದನ್ನು ಮಾಡಬೇಕು, ಹೀಗೆ ಆಲೋಚನೆ ಮಾಡಬಾರ್ದು. ಸ್ವರೂಪ ಹಠ ಅಂತ ಅದಕ್ಕೆ ಹೆಸರು. ಯಾ ಹಠಾಕ್ಯ ಯೋಗ್ಯತಾ ಯಾ ಹಠಾಕ್ಯ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಸ್ವರೂಪ ಅದು ಹಠ ಅಥವಾ ಯೋಗ್ಯತಾ ಅಂತ ಅದಕ್ಕೆ ಹೆಸರು. ಸ್ವರೂಪ ಯೋಗ್ಯತೆ. ಆ ಯೋಗ್ಯತೆ ನಾವು ಮಾಡುವ ಕರ್ಮದಲ್ಲಿ ಒಂದು ಕಾರಣವಾಗಿರ್ತದೆ, ಜೊತೆಗೆ ಜನ್ಮಾಂತರದ ಕರ್ಮ ಅನ್ನೋದು ಮತ್ತೊಂದು ಕಾರಣವಾಗಿರ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತ ಅವನ ಅನುಗ್ರಹ ಪ್ರಮುಖವಾದ ಕಾರಣವಾಗಿರ್ತದೆ. ಈ ಮೂರು ಕಾರಣಗಳಿಂದ ಯಾವತ್ತೂ ಕೆಲಸ ನಡೆಯುತ್ತೆ. ಈ ಮೂರು ಕಾರಣಗಳು ಕೆಲಸ ಮಾಡಬೇಕಾದರೆ ಅವಶ್ಯ ಬೇಕಾದದ್ದು ಮನುಷ್ಯನ ಪ್ರಯತ್ನ. ಮನುಷ್ಯ ಪ್ರಯತ್ನ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆತ ತಾನು ತನ್ನ ಯೋಗ್ಯತೆ ಏನು ಅನ್ನುವುದನ್ನು ಆಲೋಚನೆ ಮಾಡದೆ ತನ್ನ ವಿವೇಕದಿಂದಾಗಿ ಆತ ಕರ್ಮಗಳನ್ನು ಮಾಡ್ತಾ ಹೋಗಬೇಕು. ಅವನೇನು ಕರ್ಮ ಮಾಡ್ತಾನೆ, ಏನು ಪ್ರಯತ್ನ ಮಾಡ್ತಾನೆ, ಅದಕ್ಕೆ ಈ ಮೂರು ಕಾರಣಗಳು ಸೇರಿಕೊಂಡು ಬಂದರೆ ಅವನ ಯೋಗ್ಯತೆ ಚೆನ್ನಾಗಿದೆ ಅಂತ ಅರ್ಥ. ಆತ ಮಾಡ್ತಾ ಹೋದದ್ದಕ್ಕೆ ಸರಿಯಾಗಿ ಇವುಗಳು ಕಾರಣಗಳು ಸೇರಿಕೊಳ್ಳುವುದಿಲ್ಲ ಅಂತಾದಾಗ ಆತನಿಂದ ಅಬದ್ಧ ಕರ್ಮಗಳು ನಡೀತಾವೆ. ಆವಾಗ ಯೋಗ್ಯತೆ ಕೆಟ್ಟದಿದೆ ಅಂತ ಅರ್ಥ. ಇಷ್ಟನ್ನು ನಾವು ಲೋಕದಲ್ಲಿ ಯೋಗ್ಯತೆಯನ್ನು ಅನುಮಾನದಿಂದ ತಿಳಿದುಕೊಳ್ಳುವುದಕ್ಕೆ ಶಕ್ಯ ಇದೆ. ಆದರೂ ಸಾತ್ವಿಕವಾದ ಕರ್ಮದಲ್ಲಿ ಮನುಷ್ಯನ ಪ್ರಯತ್ನ ಸಾಗಲೇಬೇಕು ಅನ್ನುವುದು ಆಚಾರ್ಯರ ಆದೇಶ. ಸ್ವಭಾವದಲ್ಲಿ ಆತ ಏನೇ ಆಗಿದ್ರೂ ಮೋಕ್ಷಕ್ಕೆ ಹೋಗುವುದಕ್ಕಿಂತ ಹಿಂದಕ್ಕೆ ಅವನ ಸ್ವಭಾವ ದೇಹ ಬರ್ತದೆ. ಆತ ಬ್ರಾಹ್ಮಣ್ಯದಲ್ಲಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡು ಹಕ್ಕಿ ಆಗಿದ್ರೂ ಕೂಡ ಮೋಕ್ಷಕ್ಕೆ ಹೋಗುವುದಕ್ಕಿಂತ ಹಿಂದಿನ ಶರೀರ ಚರ್ಮ ದೇಹ ಉಂಟಲ್ವ, ಅದು ಹಕ್ಕಿಯ ದೇಹದಲ್ಲಿ ಆತ ಕೊನೆಗಿದ್ದು ಅಲ್ಲಿಂದ ಆ ಚರ್ಮ ಶರೀರ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ. ಕೀಟ ಪತಂಗಾದಿಗಳಾದರೆ ಕೀಟ ಪತಂಗಾದಿ ಶರೀರಗಳನ್ನು ಕೊನೆಗೆ ಪಡೆದು ಅದರಿಂದ ಮೋಕ್ಷಕ್ಕೆ ಹೋಗತಕ್ಕಂಥದ್ದು. ಅದರಿಂದಲೇ ಭಗವಂತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ಕೃಷ್ಣ ರಾಮಚಂದ್ರ ತಾನು ಮೋಕ್ಷಕ್ಕೆ ಹೋಗುವಾಗ ಕರೆದಾಗ ಹಕ್ಕಿಗಳು ಕೀಟಗಳು ಕೂಡ ರಾಮಚಂದ್ರನ ಜೊತೆಗೆ ಹೋಗಿ ಮೋಕ್ಷಗಳನ್ನು ಪಡೆದಿದ್ದಾವೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ. ಒಟ್ಟಂದದಲ್ಲಿ ಮೋಕ್ಷಕ್ಕೆ ಹೋಗುವ ಯೋಗ್ಯತೆಯ ಸ್ವರೂಪ ದೇಹ ಅದು ಈ ಚೇತನದಿಂದ ಹಿಡಿದು ದೇವತಾ ಚೇತನದಿಂದ ಹಿಡಿದು ತೃಣಚೇತನದ ತನಕ, ಮನುಷ್ಯೋತ್ತಮ ಅಂತ ತೃಣಚೇತನವನ್ನು ಕರೀತಾರೆ. ಅಲ್ಲಿಯ ತನಕ ದೇವ ಋಷಿ ಪಿತೃ ನರ ಅಂತೇಳಿ ಮನುಷ್ಯೋತ್ತಮನ ತನಕ ಮೋಕ್ಷ ಯೋಗ್ಯವಾದ ಚೇತನಗಳು ಸಾತ್ವಿಕ ಚೇತನಗಳಿದ್ದಾವೆ. ಆದರೆ ರಾಜಸ ಚೇತನ ಅಂತ ಹೇಳ್ತೇವೆ, ನಿತ್ಯ ಸಂಸಾರಿಗಳು ಅಂತ, ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇರುವುದು. ದೇವತೆಗಳಲ್ಲೂ ದೈತ್ಯರಲ್ಲೂ ನಿತ್ಯ ಸಂಸಾರಿಗಳು ಅಂತಿಲ್ಲ, ಮನುಷ್ಯರಲ್ಲಿ ಮಾತ್ರ ಇರತಕ್ಕಂಥ ವ್ಯಕ್ತಿತ್ವ ಅದು. ಇನ್ನೊಂದು ತಾಮಸ ಚೇತನ, ತಮೋಯೋಗ್ಯ ಅಂತ ಕರೀತೇವೆ.
ಆ ವ್ಯಕ್ತಿತ್ವ ದೈತ್ಯ ರಕ್ಷಾದಿಗಳಲ್ಲಿ ಮಾತ್ರ ಇರುವಂತಹದ್ದೇ ಹೊರತು ಮನುಷ್ಯರಲ್ಲಿ ಅಥವಾ ದೇವತೆಗಳಲ್ಲಿ ಆ ವ್ಯಕ್ತಿತ್ವ ಇಲ್ಲ. ಅದರಿಂದ ಮನುಷ್ಯರಾದಂತಹ ನಾವು ಒಂದೋ ನಿತ್ಯ ಸಂಸಾರಿಗಳು, ಒಂದೋ ಮೋಕ್ಷ ಯೋಗ್ಯರು. ಆದರೆ ನಮ್ಮಲ್ಲಿ ಉತ್ತಮ ಶ್ರದ್ಧೆ ಇದೆ, ಹಾಗಾದರೆ ನಾವು ಮೋಕ್ಷ ಯೋಗ್ಯರು ಅನ್ನುವುದು ನಾವು ಊಹಿಸಬಹುದಾದಂತಹ ವಿಷಯ. ಅದರಿಂದ ಇಲ್ಲೆಲ್ಲ ಮೋಕ್ಷ ಯೋಗ್ಯರೇ ಇರುವುದು ನಾವು ನಮ್ಮನ್ನು ತೀರ್ಮಾನ ಮಾಡಿಕೊಳ್ಳೋಣ. ಆ ನಿಟ್ಟಿನಿಂದ ಮೋಕ್ಷಕ್ಕೆ ಬೇಕಾದ ಸಾಧನೆಯಲ್ಲಿ ನಾವು ತೊಡಗ್ತಾ ಇದ್ದೇವೆ. ಇನ್ನಷ್ಟು ತೊಡಗಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಗುರುಗಳು ನಮಗೆಲ್ಲ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಇಷ್ಟು ಹೊತ್ತಿನ ಈ ಮಾತನ್ನು ಕೂಡ ನಿಲ್ಲಿಸಬೇಡಿ ಅಂತ ಹೇಳುವ ಮನೋಭಾವದಿಂದ, ಮುಖಭಾವದಿಂದ ಶ್ರವಣ ಮಾಡಿದಂತಹ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನನ್ನ 4 ಮಾತುಗಳನ್ನು ಪೂಜ್ಯ ಗುರುಗಳಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಮನಸಾ ಸ್ಮರಿಸ್ತಾ ಅವರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.